ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ದಕ್ಷ ವೈದ್ಯರೊಂದಿಗೆ ಯುವ ವೈದ್ಯರ ಸಂವಾದ ಈ ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗಿದ್ದಾರೆ ನಮ್ಮ ನೆಚ್ಚಿನ ಗುರುಗಳು, ಅದೆಷ್ಟೋ ವಿದ್ಯಾರ್ಥಿಗಳಿಗೆ ಬದುಕಿನ ಭರವಸೆಯನ್ನು ತಂದುಕೊಟ್ಟ ಭಗೀರಥರು, ತಮ್ಮ ನಡೆ ನುಡಿ ಚಾರಿತ್ರ್ಯದಿಂದ ಪ್ರೇರೇಪಿಸಿದ ಪೂಜ್ಯರು, ಆತ್ರೇಯ ಗುರುಕುಲ ಎಂಬ ಪರಂಪರೆಯನ್ನು ಸೃಷ್ಟಿಸಿದ ಪಿತಾಮಹರು ಡಾಕ್ಟರ್ ನಾಗರಾಜ್ ಸರ್. ಗುರುಗಳ ಬಗ್ಗೆ ಹೇಳೋದಾದ್ರೆ, ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜು ಗುರುಗಳ ಬಗ್ಗೆ ಹೇಳೋದಾದ್ರೆ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಆಯುರ್ವೇದ ಕಾಲೇಜು, ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರ, ಇದರಲ್ಲಿ ರೋಗ ನಿದಾನ ವಿಭಾಗದಲ್ಲಿ ಪ್ರೊಫೆಸರ್ ಹಾಗೂ HOD ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಪ್ರಸ್ತುತ ಅದೇ ಕಾಲೇಜಿನಲ್ಲಿ ಮೆಡಿಕಲ್ ಸೂಪರಿಂಟೆಂಡೆಂಟ್ ಆಗಿಯೂ ಕೂಡ ತಮ್ಮ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಗುರುಗಳಿಗೆ ಸುಮಾರು 26 ವರ್ಷದ UG ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಹಾಗೂ 22 ವರ್ಷದ PG ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಹೊಂದಿದ್ದಾರೆ. ಇವರ ಕರ್ತವ್ಯ ನಿಷ್ಠೆ ಹಾಗೂ ಶಿಕ್ಷಣ ಶೈಲಿಗೆ ಮೆಚ್ಚಿ ಬೆಸ್ಟ್ ಟೀಚರ್ ಅವಾರ್ಡ್ ಕೂಡ ಲಭಿಸಿದೆ. ಇಂತಹ ಒಂದು ಅತ್ಯುತ್ತಮ ವ್ಯಕ್ತಿತ್ವ, ಇಂತಹ ಗುರು ತಮ್ಮ ಜೀವನದುದ್ದಕ್ಕೂ ಕರ್ಮ ಮಾರ್ಗವನ್ನು ಅನುಸರಿಸಿ ಕರ್ತವ್ಯ ನಿಷ್ಠವನ್ನು ಮೆರೆದು ತಮ್ಮ ಜ್ಞಾನವನ್ನು ಹಂಚಿ ಅಪೂರ್ವ ವೈದ್ಯರಾಗಿ ದಕ್ಷ ವೈದ್ಯರನ್ನು ರೂಪಿಸಿದ ಡಾಕ್ಟರ್ ನಾಗರಾಜ್ ಸರ್ ನಮ್ಮೊಂದಿಗಿದ್ದಾರೆ. ಬನ್ನಿ ಅವರನ್ನ ಸ್ವಾಗತಿಸೋಣ. ಸರ್, ಈ ನಮ್ಮ ಸಂದರ್ಶನ 3 ವಿಭಾಗದಲ್ಲಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಸರ್. ಮೊದಲನೇದು ಹುಟ್ಟು ಮತ್ತೆ ಹರಿವು, ಎರಡನೇದು ನಿಮ್ಮ ವೈಯಕ್ತಿಕ ಹಾಗೂ ಕೌಟುಂಬಿಕ ಜೀವನ, ಸಾಮಾಜಿಕ ಜೀವನ, ಮೂರನೆಯ ಹಂತ ನಿಮ್ಮ ಮುಂದಿನ ಆಲೋಚನೆಗಳು, ಗುರಿಗಳು. ಮೂರನೇ ಹಂತವನ್ನು ನನ್ನ ಗೆಳೆಯ ವಿಸಂದ ವೈದ್ಯ ಪವನ್ ಕುಮಾರ್ ಅವರು ನಡೆಸಿಕೊಳ್ಳಲಿದ್ದಾರೆ. ಸರ್, ಮತ್ತೆ ತಡ, ನಾನಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೇನೆ ಸರ್. ಬಹಳಷ್ಟು ನಿಮ್ಮ ಸತತ 2 ವರ್ಷಗಳವರೆಗೂ ನಿಮ್ಮ ಒಂದು ಗುರುಕುಲದಲ್ಲಿ ಅಧ್ಯಯನ ಮಾಡಲು ಅವಕಾಶ ಸಿಕ್ತು. ನಿಮ್ಮ ಕ್ಲಾಸನ್ನ ಕೇಳಿದ್ದೇವೆ, ಆದ್ರೆ ನಿಮ್ಮ ಬಾಲ್ಯವನ್ನು ಅರ್ಥಕೊಳ್ಳುವ ಒಂದು ಕುತೂಹಲ, ಹಂಬಲ ಸದಾ ಇದೆ ಸರ್. ಸೊ ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಸರ್? ಅಪ್ಪ ಅಮ್ಮ, ನಿಮ್ಮ ಕುಟುಂಬ, ನೀವು ಎಷ್ಟನೇ ಮಗ ಸರ್? ನಿಮ್ಮ ತಂದೆ ಒಂದು 5ನೇ ಕ್ಲಾಸ್ ಓದಿರ್ಬೋದು ಆ ಕಾಲದಲ್ಲಿ. ತಾಯಿ ಅನಕ್ಷರಸ್ಥೆ. ನಮ್ಮ ತಂದೆ ತಾಯಿ, ನಮ್ಮ ಕುಟುಂಬ ರಾಜಕೀಯ ಕುಟುಂಬ, ಎಲ್ಲರೂ ಸಹ ರಾಜಕೀಯ ವ್ಯವಸ್ಥೆಯಲ್ಲಿ ತೊಡಗಿಸಿಕೊಂಡವರು. ಹಾಗೆ ನನಗೆ 2 ಅಣ್ಣಂದಿರಿದ್ದಾರೆ, ನಾನು 3ನೇವ. ಹಾಗೆ 2 ತಮ್ಮಂದಿರಿದ್ದಾರೆ, 2 ತಂಗಿಯಂದಿರಿದ್ದಾರೆ. ಇವಾಗ ಸಂಖ್ಯೆಯನ್ನ ನೀವು ಸಂಖ್ಯೆಯನ್ನು ನೀವೇ ಕೂಡಿಸ್ಕೊಳ್ಬೋದು. ದೊಡ್ಡ ಒಂದು ಕುಟುಂಬದ 3ನೇ ಮಗನಾಗಿ ಭಾರಿ ಖುಷಿ ಅಂತ ಹೇಳಿದ್ರೆ, ನಮ್ಮ ತಂದೆ ರಾಜಕೀಯ ವ್ಯವಸ್ಥೆಯಲ್ಲಿದ್ರು ಸಹ ಮಕ್ಕಳ ಶಿಕ್ಷಣ ಸಂಸ್ಕಾರದ ಬಗ್ಗೆ ತುಂಬಾ ಕಟುವಾಗಿದ್ರು. ಅಂದ್ರೆ ಯಾವ ಶಾಲೆಗೆ ಮಕ್ಕಳನ್ನು ಸೇರಿಸಬೇಕು, ಮಕ್ಕಳು ಹೇಗೆ ಮುಂದೆ ಹೋಗ್ಬೇಕು ಎಂಬ ಬಗ್ಗೆ ತುಂಬಾ ಅವರಿಗೆ ಆಸಕ್ತಿ ಇತ್ತು, ಚಿಂತನೆ ಇತ್ತು. ತಾಯಿ ತಂದೆ ಹೇಗೆ ಹೇಳ್ತಾರೋ ಹಾಗೆ ತಾಯಿ ವಿಶೇಷದ ಬಗ್ಗೆ, ಅವರಿಗೆ ಶಿಕ್ಷಣದ ಬಗ್ಗೆ ವಿಶೇಷವಾದ ಅವರಿಗೆ ಜ್ಞಾನವೂ ಸಹ ಇಲ್ಲ. ಅದೇ ತಾಯಿ ತುಂಬ ಸಂಸ್ಕಾರದ ಬಗ್ಗೆ ಗಮನ ಕೊಡ್ತೇವೆ. ಹಾಗಾಗಿ ತಂದೆ ಪ್ರಾರಂಭದಲ್ಲಿ ಹುಡುಕಿದ್ದು, ನಮ್ಮ ತಮಗೆ ಗೊತ್ತಿರ್ಬೋದು, ನನ್ನ ಹುಟ್ಟೂರು ಬೈಂದೂರು ಅಂತೇಳಿ. ಬೈಂದೂರು ಅಂದರೆ ಈ ಕುಂದಾಪುರ ತಾಲೂಕಿನ ಒಂದು ಬೈಂದೂರು. ಅದು ಆವಾಗ ತಾಲೂಕು ಸಾಲ, ಸಾಮಾನ್ಯ ಒಂದು ಹಳ್ಳಿ ಪ್ರದೇಶ ಆಗಿತ್ತು. ಅದು ಇದೆಲ್ಲ ಉಡುಪಿ, ಆ ಕಾಲದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಅಂತಿತ್ತು. ಮತ್ತು ಕಾಲಕ್ರಮೇಣವಾಗಿ ಅದು ಉಡುಪಿ ಜಿಲ್ಲೆಯ ಒಂದು ಹಳ್ಳಿಯಾಗಿ ಪರಿವರ್ತನೆ ಆಗಿತ್ತು. ಅಂಥ ಒಂದು ಗ್ರಾಮೀಣ ಪ್ರದೇಶದಿಂದ ನಾನು ಶಾಲೆ ಕಲ್ತಿದ್ದು. ಹೌದು, ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ. ತಂದೆ ಹುಡ್ಕೊಂಡು ಹೋದಿದ್ದು ಆ ಹತ್ತಿರದ ವ್ಯವಸ್ಥೆಯಲ್ಲಿ ಒಂದೇನಾದರೂ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಉಂಟಾ ಅಂತ ಹುಡುಕುವಾಗ ತಂದೆ ಅನಿಸಿದ್ದು, ಹತ್ತಿರದಲ್ಲಿ ನಮ್ಮನೆ ಅಕ್ಕಪಕ್ಕದಲ್ಲಿ ಯಾವುದೇ ಖಾಸಗಿ ಶಾಲೆಗಳಿಲ್ಲ, ಒಂದು ಸರ್ಕಾರಿ ಶಾಲೆಗೆ ನಾನು ಕಳಿಸಿದ್ದು. ಅಲ್ಲಿ 1 ರಿಂದ 4ರವರೆಗೆ ಪ್ರಾಥಮಿಕ ವಿದ್ಯಾಭ್ಯಾಸ ಆಗಿತ್ತು. ಕಿರಿಯ ಪ್ರಾಥಮಿಕ ಶಾಲೆ ಬೈಂದೂರಿನಲ್ಲಿ. ನಮ್ದು ಎಡ್ತರೆ ಗ್ರಾಮ ಅಂತ ಒಂದು ಸಣ್ಣ ಗ್ರಾಮ ಬೈಂದೂರಿದ್ದು. ಆ ಗ್ರಾಮೀಣ ಮಟ್ಟದಲ್ಲಿ ಬರೀ 1 ರಿಂದ 7ನೇ ಕ್ಲಾಸಲ್ಲಿ ಮಾತ್ರ ಅಲ್ಲಿ ಶಾಲೆ ಇರೋದು. ತಂದೆ 1 ರಿಂದ 4 ಅಲ್ಲಿ ಕಳಿಸಿದ್ರು. ಅಂದರೆ ಮನೆ ಹತ್ತಿರ ಅಂತ, ಸಾಮಾನ್ಯ ಒಂದು 1/2 ಕಿಲೋಮೀಟರ್ ಇರ್ಬೋದು. ನಾನು ನಡ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಏನಾಗಿ ತಂದೆಗೆ ಅನಿಸಿತ್ತು, ಇಲ್ಲ ಈಗ ಅವರಿಗೆ ಧರ್ಮಸ್ಥಳದ ಬಗ್ಗೆ ವಿಶೇಷವಾದಂಥ ಅಭಿಮಾನ, ಭಕ್ತಿ, ಶ್ರದ್ಧೆ ಇತ್ತು. ಆ್ಯಕ್ಚುಲಿ ನಮ್ಮ ಮನೆಯಿಂದ ಒಂದು 4 ಕಿಲೋಮೀಟರ್ ಇರ್ಬೋದು
ಅಲ್ಲಿ ಒಂದು ಮಯ್ಯಾಡಿ ಅಂತ ಒಂದು ಪ್ರದೇಶ, ಗ್ರಾಮೀಣ ಪ್ರದೇಶ. ಅಲ್ಲಿ ನಮ್ಮ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಹಿರಿಯ ಪ್ರಾಥಮಿಕ ಶಾಲೆ ಇತ್ತು. ತಂದೆ 5ರಿಂದ 7ನೇ ಕ್ಲಾಸಿಗೆ ಅಲ್ಲಿ ನನ್ನ ಕರ್ಕೊಂಡೋಗಿ ಸೇರಿಸಿದರು. ಅದು ನಮ್ಮಲ್ಲಿ ಹಾಗೆ ವ್ಯವಸ್ಥೆ ಆಗಿತ್ತು. ಅಣ್ಣ ಸಹ ಹಾಗೆ, ನಮ್ಮ ಇಬ್ಬರು ಅಣ್ಣಂದಿರು ಸಹ ಈ ಪ್ರಾರಂಭ ಆದ್ದು ನಮ್ಮ ಹತ್ತಿರದ ಹಳ್ಳಿಯ ಎಡ್ತರೆಯ ಒಂದು ಗ್ರಾಮೀಣ ಪ್ರದೇಶದ ಒಂದು ಶಾಲೆಯಲ್ಲಿ. ಮತ್ತೆ 5, 6, 7 ಧರ್ಮಸ್ಥಳ ಮಂಜುನಾಥೇಶ್ವರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ. ಅಲ್ಲಿ ಹೋದಾಗ ಎಲ್ಲ ನಮ್ಮ ಸಂಸ್ಕಾರ ಮಹತ್ತರವಾದ ಬದಲಾವಣೆ ಕಂಡಿತ್ತು. ಮನೆಯಿಂದ ಅಲ್ಲಿ ಹೋಗ್ಬೇಕು 4 ಕಿಲೋಮೀಟರ್ ನಾನು ನಡ್ಕೊಂಡು ಹೋಗ್ಬೇಕು. ಬೆಳಿಗ್ಗೆ ನಾವೊಂದು 8:15 ಶುರು ಮಾಡಿದರೆ ರಸ್ತೆಯಲ್ಲಿ ನಡ್ಕೊಂಡು ಹೋಗುವಂಥದ್ದು. ಒಂದು 8:15 ಹೊರಟು ಸರ್ ಒಂದು 8:45ಗೆ ಪ್ರಯಾಣವನ್ನು ಮಾಡ್ತಿದ್ದೆ. ಆ್ಯಕ್ಚುಲಿ ಅಲ್ಲಿ 9 ಗಂಟೆಯಿಂದ 12 ಗಂಟೆವರೆಗೆ ಶಾಲೆ ಮುಗಿಸ್ಕೊಂಡು ಮಧ್ಯಾಹ್ನ ಊಟಕ್ಕೆ ಸಹ ನಡ್ಕೊಂಡು ಬರ್ತಾಯಿತ್ತು. ಯಾಕೆ ತಂದೆ ಆ ಊರಲ್ಲಿ ತುಂಬ ದೊಡ್ಡ ಸಾಮಾಜಿಕ ಮುಖಂಡರಾಗಿದ್ದರು. ಆ ರಸ್ತೆಯಲ್ಲಿ ಬರೋ ಯಾರಾದರೂ ಸೈಕಲರು ನಮ್ಮನ್ನು ನೋಡಿದರೆ ಇವರು ಮಗ, ರಾಮಣ್ಣವರ ಮಗ ಅಂತ ತಿಳ್ಕೊಂಡು ಒಂದು ಪ್ರೀತಿಯಿಂದ ನಮ್ಮನ್ನು ಕೂತ್ಕೊಳಿಸಿ ಬರ್ತಾಯಿದ್ರು. ನಮ್ಗೆ ಭಾರಿ ಖುಷಿ ಆಗ್ತಿತ್ತು. ಆ ಮುಂದಿನ ಒಂದು ಸಿಂಗಲ್ ರಾಡ್ ಮ್ಯಾನ್ ಕೂತ್ಕೊಂಡು ಬರುವಂಥದ್ದು. ಅಂದರೆ ಒಬ್ಬ ವಿದ್ಯಾರ್ಥಿ ಮುಂದೆ, ಒಬ್ಬ ನನ್ನ ಅಣ್ಣ ತಮ್ಮ ಯಾರಾದಿದ್ರು ಹಿಂದೆ ಇರ್ತಿದ್ರು. ಅದರಲ್ಲಿ ಪ್ರಯಾಣ ಮಾಡಿ ನಾವು ಕೂಡಲೇ ಬರ್ತಿತ್ತು ಮನೆ. ಭಾರಿ ಖುಷಿ ಆಗ್ತಿತ್ತು. ಈ ಒಂದು 5-10 ನಿಮಿಷದ ಆ ಒಂದು ಪ್ರಯಾಣವನ್ನು ನಾವೊಂದು 5 ನಿಮಿಷ ಒಳಗಡೆ ಮನೆ ತಲುಪಿತಲ್ಲ ಅಂತ ಹೇಳ್ಕೊಂಡು ಅಲ್ಲಿ ಊಟ ಮಾಡಿಕೊಂಡು ಮತ್ತೆ ಪುನಃ ಹೋಗುವಂಥದ್ದು. ಅಲ್ಲಿ ಪುನಃ 4 ಕಿಲೋಮೀಟರ್ ಕ್ರಮಿಸಬೇಕು. ಅಲ್ಲಿ ಸಹ ಕಾಯ್ತಾ ಇತ್ತು. ಯಾರಾದರೂ ತಂದೆ ಪರಿಚಯ ಸಿಗೋದ ಸೈಕಲಲ್ಲಿ ಅಂತೇಳಿ ಸೈಕಲ್ ಸಿಕ್ಕಿದಾಗ ಒಂದು ಜಂಪ್ ಮಾಡಿ ಇದು ಕೆಳಗಡೆ ಏನು ಹಿಂದಿನ ಇದರಲ್ಲಿ ಕೂತ್ಕೊಳ್ತಿತ್ತು. ಅದೊಂದು ಖುಷಿ ಆಗ್ತಿತ್ತು. ಜಂಪ್ ಮಾಡೋದು, ಕೂತ್ಕೊಳ್ಳೋದು, ಮತ್ತೆ ಅಲ್ಲಿಂದ ಬೀಳೋದು ಪುನಃ. ಅದೆರಡರಲ್ಲೂ ಖುಷಿಯನ್ನು ತುಂಬ ಅನುಭವಿಸ್ತಿತ್ತು. ಸೊ ಹಾಗೆ ನನ್ನ 5, 6, 7 ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರಿ ಪ್ರಾಥಮಿಕ ಶಾಲೆ ನನ್ನ ಶಿಕ್ಷಣ ಆಗಿತ್ತು. ಅಲ್ಲಿ ಭಾರಿ ತುಂಬ ಆವಾಗ ಅಲ್ಲಿ ನಮ್ಮ ಕಾವಂದರು ವೀರೇಂದ್ರ ಹೆಗ್ಡೆ ಅವರು ಬರ್ತಾ ಇದ್ರು. ಬರುವಾಗ ನಾವೆಲ್ಲ ಹೇಗೆ ಅವರಿಗೆ ಸ್ವಾಗತ ಮಾಡಬೇಕು ಭಕ್ತಿಪೂರ್ವಕವಾಗಿ ಅದೆಲ್ಲ ಚೆನ್ನಾಗಿ ಹೇಳಿಕೊಟ್ಟಿದೆ. ಆ್ಯಕ್ಚುಲಿ ಪ್ರತಿಯೊಂದು ಸಹ ಶಾಲೆ ಅಂದರೆ ಏನು, ನಮ್ಮ ವೈಯಕ್ತಿಕ ಶುಚಿತ್ವ ಇರ್ಬೋದು, ಶಾಲೆಯ ಒಳಗಿನ ಶುಚಿತ್ವ ಇರ್ಬೋದು, ಆವರಣ ಶುಚಿತ್ವ ಇರ್ಬೋದು, ಹಾಗೆ ಭಕ್ತಿ ಅಂದರೆ ಏನು, ಕರ್ಮ ಅಂದರೆ ಏನು, ನಮ್ಮಲ್ಲಿ ಎಲ್ಲ ಸಂಸ್ಕಾರ ಮಾಡ್ತಿದ್ರು. ಎಲ್ಲದರಲ್ಲಿ ನಮ್ಮನ್ನು ಭಾಗಿಯಾಗಿಸ್ಕೊಡ್ತಿದ್ರು. ವಿಶೇಷ ಅಂತ ನನಗೆ 7ನೇ ಕ್ಲಾಸಲ್ಲಿ ಒಂದು ಅವಕಾಶ ಹೇಳಿದರು. ನಮ್ಮಲ್ಲಿ ಆವಾಗ ಚುನಾವಣಾ ವ್ಯವಸ್ಥೆ ಇತ್ತು. ಒಂದು ವಿದ್ಯಾರ್ಥಿ ನಾಯಕನನ್ನ ಆಯ್ಕೆ ಮಾಡಲಿಕ್ಕೆ ನನ್ನ ಹತ್ರ ಕೇಳಿದರು, ನೀವು ಸ್ಪರ್ಧೆ ಮಾಡ್ತೀರಂತೆ. ನಾನು ಇಲ್ಲೇ ಹೇಳಿದೆ, ನನಗೆ ವಿರೋಧ ಪಕ್ಷ ಸ್ಥಾನ ಕೊಡಿ ಹೇಳಿದೆ. ಹಾಗಾಗಿ ನನ್ನನ್ನು 7ನೇ ಕ್ಲಾಸಲ್ಲಿ ವಿರೋಧ ಪಕ್ಷ ನಾಯಕನ ಆಯ್ಕೆ ಮಾಡಿದೆ. ಅಂದ್ರೆ ನನ್ಗೆ ಆಸೆ ಏನಂತ ಹೇಳಿದ್ರೆ ತಪ್ಪು ಹುಡ್ಕುವಂತ, ಯಾರೋ ತಪ್ಪು ಮಾಡ್ತಾ ಇದ್ದಾರಂತೆ, ಅವ್ರು ಸರಿದಾರಿ ತರುವಂತ. ಆವಾಗಿಂದಲೇ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಬೆಳಿಗ್ಗೆ ಬರುವಂಥದ್ದು, ಬಂದಾಗ ಫಸ್ಟ್ ಕ್ಲಾಸ್ ರೂಮ್ ನೋಡುವಂಥದ್ದು, ಎಲ್ಲ ಕ್ಲೀನ್ ಆಗಿದೆ, ನೀಟಾಗಿ ಶುಚಿತ್ವವಾಗಿ ನೋಡುವಂಥದ್ದು, ಡೆಸ್ಕ್ಗಳು ಸರಿಯಾಗಿ ಉಂಟು ನೋಡುವಂಥದ್ದು, ಬೋರ್ಡ್ ಸರಿಯಾಗಿ ಉಂಟು ನೋಡುವಂಥದ್ದು, ಸೀದಾ ಅಲ್ಲಿ ಹೋಗಿ ನಮ್ಮ ಏನು ಶೌಚಾಗಾರ ಏನುಂಟು ಅದೇ ಉಂಟು ನೋಡುವಂಥದ್ದು, ಈ ನಮ್ಮ ಗಾರ್ಡನ್ಗೆಲ್ಲ ಹೇಗುಂಟು ನೋಡುವಂಥದ್ದು, ಅಲ್ಲಿ ಕಸ ಉಂಟು ನೋಡುವಂಥದ್ದು, ನೀರೆಳೆದು ನೋಡುವಂಥದ್ದು, ಅದ್ರ ಬಗ್ಗೆ ಭಾರಿ ಖುಷಿ ಆಗ್ತೀವಿ. ಮತ್ತು ಅದನ್ನು ಗುರುತಿಸುವಂಥದ್ದು, ಅದನ್ನು ಅಧ್ಯಾಪಕ ಹೇಳ್ಕೊಡುವಂಥದ್ದು ಭಾರಿ ಖುಷಿ. ಹಾಗೆ ಒಂದು ಸಿಕ್ಕಿದ್ರೆ ತುಂಬ ಖುಷಿ ಅಂತ ಅನಿಸೋದು, ಇವತ್ತಿನ ಕೆಲಸ ಮುಗೀತಂತೇಳಿ. ಹಾಗೆ ಅದು ಒಂದು ದೊಡ್ಡ ನನಗೆ ಒಂದು ಜವಾಬ್ದಾರಿ ಅಂತ, ಹೇಗೆ ಅಂತ ಆ ಜವಾಬ್ದಾರಿ ಕಲ್ಪನೆ, ಅದರ ಖುಷಿ. ಅಂದರೆ ಒಂದನ್ನು ಆ ದಿವಸ ನಂಗೆ ಅವಕಾಶ ಸಿಕ್ಕಿದ್ರೆ ಅಧ್ಯಾಪಕರ ಹತ್ರ, ಸರ್ ನೋಡಿ ಸರ್ ಅಲ್ಲಿ ಒಂದು ತೊಂದರೆ ಉಂಟು ಅಂತೇಳಿ ಭಾರಿ ಖುಷಿ, ಸಾರ್ಥಕತೆ ಅನುಭವ ಇತ್ತು ಆವಾಗ. ಆ ಸಾರ್ಥಕತೆ ಅನುಭವ ಇತ್ತು. ಮತ್ತು ತಂದೆಗೆ ಅನಿಸಿತ್ತು, ಈಗ ಮುಂದೇನು ಮಾಡೋದಪ್ಪ ಮಗನನ್ನ ಅಂತ ಹೇಳಿ. ಇನ್ನೇನು ಖಾಸಗಿ ಅಂತ ಒಂದು ಸಂಸ್ಕಾರ ಶಾಲೆ ಇಲ್ಲಲ್ಲ, ಏನು ಮಾಡೋದು ಅಂತ ಹೇಳುವಾಗ ಅವ್ರು ಬೇರೆ ದಾರಿ ತೋರಲೇ ಇಲ್ಲ. ಪುನಃ ನನಗೆ 8, 9, 10ಕ್ಕೆ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ನಾನು ಹಾಕಿದ್ರು. ಅಲ್ಲಿ ಸಹ ಸ್ಕೂಲ್ ಒಳ್ಳೆಯಿತ್ತು ಸರ್ಕಾರಿ, ಯಾಕಂದರೆ ತಂದೆ ಎಲ್ಲ ಶಾಲಾಭಿವೃದ್ಧಿ ಸಮಿತಿಯಲ್ಲಿ ಇದ್ದು ತೊಡಗಿಸ್ಕೊಂಡಿದ್ರು. ಹಾಗಾಗಿ ತಂದೆಗೆ ಒಂದು ಅಭ್ಯಾಸ, ಮಗ ಶಾಲೆಯಲ್ಲಿ ಏನು ಮಾಡ್ತಾನೆ, ಸಮಯಕ್ಕೆ ಹೋಗ್ತಾನ, ಅದೇ ಬೆಂಚಿನಲ್ಲಿ ಅದೇ ಸ್ಥಾನದಲ್ಲಿ ಕೂತ್ಕೊಳ್ತಾನ, ಹಾಗೆ ಅವನ ಏನು ಪರ್ಫಾರ್ಮೆನ್ಸ್ ಹೇಗೆ ಉಂಟು ಅದನ್ನೆಲ್ಲ ತಂದೆ ತುಂಬ ಸೂಕ್ಷ್ಮವಾಗಿ ನೋಡ್ತಾ ಇದ್ರು. ಹಾಗಾಗಿ ಎಲ್ಲ ಅಧ್ಯಾಪಕರು ತಂದೆಯ ಪರಿಚಯ ಉಂಟು, ನಮ್ಮ ಬಗ್ಗೆ ಸ್ವಲ್ಪ ನಿಗಾ ಇತ್ತು. ಹಾಗೆ ನಮಗೆಲ್ಲ ಕಡೆ ಭಯ ಇತ್ತು, ಹಾಗೆ ಪ್ರೀತಿ ಸಹ ಇತ್ತು. ಹಾಗಾಗಿ ನಾವು ಅದರಲ್ಲೇ ಮುಂದೆ ಹೋಗ್ತಾ ಇತ್ತು. ಮತ್ತು ತಂದೆಗೆ ಅನಿಸಿದ್ದು 10ನೇ ಕ್ಲಾಸ್ ಮುಗಿದಿದೆ, ಮತ್ತೆ ಏನು ಮಾಡೋದಪ್ಪ ಅಂತೇಳಿ ಅವ್ರು ಸೀದಾ ನನ್ನ 11ನೇ ಕ್ಲಾಸಿಗೆ ಚೇಂಜ್ ಮಾಡಿದೆ, PUC. ತಂದೆಯ ಹುಟ್ಟೂರು ಮರವಂತೆ, ನಿಮಗೆ ಮರವಂತೆ ಬೀಚ್ ಅಂತ ಕೇಳಿರ್ಬೋದು. ಅಲ್ಲಿ ಒಂದು ತಂದೆ ಭಾರಿ ಒಂದು ಗೌರವಿಸುವಂಥ ಒಂದು ಅಧ್ಯಾಪಕರು ಇದ್ರು, S. ಜನಾರ್ದನ್ ಅಂತೇಳಿ ಕೇಳಿರ್ಬೋದು. S. ಜನಾರ್ದನ್ ಅಂತ ಹೇಳಿದ್ರೆ ನೋಡಿ, ಇಂಗ್ಲೀಷ್ ಅಧ್ಯಾಪಕರು, ತುಂಬ ಸಾಮಾಜಿಕ ಸಾಂಸ್ಕೃತಿಕ ಕಲೆಯಲ್ಲಿ ತೊಡಗಿಸಿಕೊಂಡಂಥ ಒಂದು ಮಹಾ ವ್ಯಕ್ತಿ ಆ ಪ್ರದೇಶ, ಗ್ರಾಮೀಣ ಪ್ರದೇಶದ್ದು.
ತಂದೆಯವರು ಭಾರಿ ಆತ್ಮೀಯರು ಆ್ಯಕ್ಚುಲಿ. ಹಾಗೆ ನನ್ನ ಮಗನ ಯಾಕೆ ಅಲ್ಲಿ ಸೇರಿಸಬಾರ್ದಂತ, ಇದು ಸರ್ಕಾರಿ ಏನು ಪದವಿ ಪೂರ್ವ ಕಾಲೇಜ್ ಆದರೂ ಸಹ ಅಲ್ಲಿ ಸೇರಿಸುವ ಅಂತ ತಂದೆ ನನ್ನ ಅಲ್ಲಿ ಕೊಂಡೋಗಿ ಸೇರಿಸಿದ್ರು. ಅದು ನಮ್ಮ ಮನೆಯಿಂದ ಸಾಧಾರಣ ಒಂದು 15-20 ಕಿಲೋಮೀಟರ್ ಆಗ್ತದೆ. ನಾವು ಬಸ್ಸಲ್ಲಿ ಪ್ರಯಾಣ ಮಾಡಬೇಕು. ಬಸ್ಸಲ್ಲಿ ಪ್ರಯಾಣ ಮಾಡಿ ನಾನಲ್ಲಿ PUCಯನ್ನು ತಂದೆಗೇನೋ ಒಂದು ಆವಾಗ ಅವರಿಗೆ ಶಿಕ್ಷಣ ಕಡಿಮೆ ಅವರ ಒಂದೇನು ಅವರ ಸ್ನೇಹಿತ ವರ್ಗ ಏನುಂಟು ಎಲ್ಲರೂ ಸಹ ಸ್ವಲ್ಪ ಪ್ರಜ್ಞಾವಂತರಾಗಿದ್ದರು. ಯಾರೋ ತಂದೆ ಹೇಳಿದ್ರು ಇವನನ್ನು PCMB ಹಾಕಿ ಅಂತೇಳಿ, ಇವನನ್ನ ಹಾಕಿ ಅಂತ ಹೇಳಿದಷ್ಟೇ, ಅಷ್ಟೇ, ಬೇರೆ ಏನಿಲ್ಲ. ನಾನು ಸಹ ವಿಶೇಷವಾಗಿರ್ಬೇಕು ತಲೆ ಕೆಡಿಸ್ಕೊಂಡಲ್ಲಿ ಹಾಕಿ. ನಾವೇನು ಶಾಲೆ ಅಂತ ಹೋಗ್ತಾ ಇತ್ತಷ್ಟು ಏನು ಕಲ್ಪನೆ ಇಲ್ಲ ನಮ್ಮಲ್ಲಿ, ಗುರಿ ಆಗಲಿ ಉದ್ದೇಶ ಆಗಲಿ ಏನೂ ಇಲ್ಲ. ಎಲ್ಲರೂ ಶಾಲೆ ಹೋಗ್ತೀವಿ, ನಾವು ಹೋಗ್ತೇವೆ ಅಷ್ಟೇ. ಈಗ ಕಿರಿಯ ಪ್ರಾಥಮಿಕ ಶಾಲೆ ಆಯಿತು, ಹಿರಿಯ ಪ್ರಾಥಮಿಕ ಶಾಲೆ ಆಯಿತು, ಹಾಗೆ ಹೈಸ್ಕೂಲ್ ಶಿಕ್ಷಣ ಆಯಿತು, ಮತ್ತೆ ಏನೇನು ಪದವಿ ಪೂರ್ವ ಶಿಕ್ಷಣ ಅಂತ ಒಂದು ವ್ಯವಸ್ಥೆ ಇತ್ತು. ಆ ವ್ಯವಸ್ಥೆಯಲ್ಲಿ ಮುಂದೆ ಹೋಗ್ತಾ ಇತ್ತು. ತಂದೆಗೇನು ಯಾರು ಹೇಳಿದ್ರು ಇವನನ್ನ ಹೀಗೆ ಮಾಡಿ ಅಂತ ಹೇಳಿ. ಯಾಕೆಂದ್ರೆ ನನ್ನ ಹಿರಿಯ ಅಣ್ಣ ಅವರು ಕಾಮರ್ಸ್ ಗ್ರಾಜ್ಯುಯೇಟ್ ಆಗಿದ್ದರು, ಎರಡನೇವ ಸೈನ್ಸ್ ಗ್ರಾಜ್ಯುಯೇಟ್ ಆಗಿದ್ದರು, ಹಾಗೆ BSc ಗ್ರಾಜ್ಯುಯೇಟ್ ಆಗಿದ್ದರು. ನೀವು ನೇರವಾಗಿ ಕೇಳಬೇಕೆ, ನನಗೆ ಸಣ್ಣ ವಯಸ್ಸಿನಲ್ಲಿ ಪತ್ರಿಕೆಗಳಿಗೆ ಬರೆಯುವ ಅಭ್ಯಾಸ ಇತ್ತು. ಪತ್ರಿಕೆಗಳಿಗೆ ಬರೆಯುವ ಅಭ್ಯಾಸ ನಮ್ಮಲ್ಲಿ ಉದಯವಾಣಿ ಗೊತ್ತಲ್ಲ, ದೂರು ಗಂಟೆ ಅಂತ ಒಂದು ಕಾಲಮ್ ಇತ್ತು. ಅಂದರೆ ಜನರೆಲ್ಲ ಆ ಊರಿನ ಸಮಸ್ಯೆಗಳ ಬಗ್ಗೆ ಬರಿಬೋದು. ಆವಾಗ ನಾನೆಲ್ಲ ಅದನ್ನೆಲ್ಲ ಒಂದು ಬರಹದ ಮೂಲಕ ಬರೆದು ಪೋಸ್ಟಲ್ಲಿ ಕಳಿಸ್ತಾ ಇದ್ದೆ ಮಣಿಪಾಲಕ್ಕೆ. ಅವರು ಅದನ್ನು ಅವರ ಅಂಕಣದಲ್ಲಿ ಹಾಕ್ತಿದ್ರು. ಊರಿನ ಎಲ್ಲ ಸಮಸ್ಯೆಗಳ ಬಗ್ಗೆ, ಸಾಮಾಜಿಕ ಸಮಸ್ಯೆ ಇರ್ಬೋದು ಮತ್ತು ಯಾವುದೋ ಒಂದು ಸಾರ್ವಜನಿಕ ಸಮಸ್ಯೆ ಇರ್ಬೋದು. ಅದು ನನಗೆ ತುಂಬ ಜನರು ಗುರುತಿಸೋರು ನನ್ನನ್ನು. ಹಾಗೆ ರಾಮಣ್ಣನವ್ರ ಮೂರನೇ ಮಗನ ಚೆನ್ನಾಗಿ ಬರೀತಾರೆ ಇವರು ಅಂತೇಳಿ, ಒಂದು ಒಳ್ಳೆ ಭವಿಷ್ಯ ಉಂಟಂತೇಳಿ. ಹಾಗೆ ಜನರೆಲ್ಲ ಸಮಸ್ಯೆಗಳನ್ನು ಬಂದು ಹೇಳ್ತಿದ್ರು, ಸರಿ ನೀವು ಇದನ್ನು ಬರೀರಿ ಅಂತೇಳಿ, ನಮ್ಮಲ್ಲಿ ಈ ತೊಂದರೆ ಉಂಟು ಬರೀರಿ, ನಿಮ್ಮಲ್ಲಿ ಈ ತೊಂದರೆ ಉಂಟು ಬರೀರಿ ಅಂತೇಳಿ. ಅದನ್ನೆಲ್ಲ ನಾನು ಕೂತ್ಕೊಂಡು 4-5 ಸರಿ ಬರೆದು ಮತ್ತು ಅದನ್ನೆಲ್ಲ ಭಾರಿ ಚಂದ ಮಾಡಿ ಬರೆದು ನೀಟಾಗಿ ಬರೆದು ಕಳಿಸ್ತಾ ಇದ್ದೆ. ಒಮ್ಮೊಮ್ಮೆ ಅಂತೂ ನಮ್ಮ ತಂದೆಯ ಇರುವಂಥ ವ್ಯವಸ್ಥೆ ಬಗ್ಗೆ ಸಹ ಬರೆದಿದ್ದೆ. ಹಾಗೆ ತಂದೆಯ ಕೋಪಕ್ಕೆ ಸಹ ಗುರಿಯಾಗಿದ್ದೆ ಆ ಕಾಲದಲ್ಲಿ. ಹೌದು, ತಂದೆಯ ಒಂದು ಅವರ ಒಂದು ಏನು ವ್ಯವಸ್ಥೆ, ಆ ಒಂದು ಆಡಳಿತ ವ್ಯವಸ್ಥೆಯಲ್ಲಿತ್ತು, ಪುರಸಭೆಯಲ್ಲಿತ್ತು. ಪುರಸಭೆ ಯಾವುದೋ ಕಾರ್ಯವೈಖರಿ ಸರಿಯಿಲ್ಲಿತ್ತು, ಅದ್ರ ಬಗ್ಗೆ ಬರದೆ. ತಂದೆಯೂ ಸಹ ಆದರೆ ಅದಕ್ಕೂ ಭಾಗಿಯಾಗಿದ್ರೆ. ಹಾಗೆ ಅದೇ ಆವಾಗ ಸ್ವಲ್ಪ ಆ ರೀತಿ ಒಂದು ಸ್ವಭಾವ ಇತ್ತು ನಂದು ಆ್ಯಕ್ಚುಲಿ. ಅಂದ್ರೆ ಅದೇನೋ ಸಮಸ್ಯೆ ಉಂಟಂತೆ, ಸಮಸ್ಯೆ ಯಾರಿದ್ರಂತ ನೋಡಿದ್ರೆ ಯಥಾಸ್ಥಿತವಾಗಿ ಬರೆಯುವಂಥದ್ದು ಕ್ರಮ ಇತ್ತು. ತಂದೆಯ ಮಿತ್ರವಾಗಿ ಸಹ ನನ್ನ ಬಗ್ಗೆ ಸ್ವಲ್ಪ ಕೋಪಗೊಂಡಿದ್ದೆ ಆ್ಯಕ್ಚುಲಿ. ಏನೋ ಚರಂಡಿ ವ್ಯವಸ್ಥೆ ಆ ವ್ಯವಸ್ಥೆ ಯಾವುದು ಸರಿ ಇಲ್ಲ ಅಂತ ನೇರವಾಗಿ ನನ್ನ ಪತ್ರಿಕೆ ಬರೆದಿದ್ದೆ ಆ್ಯಕ್ಚುಲಿ. ಸೊ ಅದನ್ನೆಲ್ಲ ನೋಡಿ ಅನಿಸಿತ್ತು. ಜನರಲ್ಲಿ ಹೇಳ್ತಿದ್ದರು, ನೀನು ಒಳ್ಳೆ ಇದು ಏನು ನಮ್ಮ ಲಾ ಪ್ರೊಫೆಷನಿಗೆ ಹೋಗಿ, ಪತ್ರಿಕೋದ್ಯಮಕ್ಕೆ ಹೋಗಿ ಅಂತ ನನ್ನಲ್ಲಿ ಏನು ಮನಸ್ಸಲ್ಲಿ ಇತ್ತು. ನಾನು LLB ಮಾಡಬೇಕು ತುಂಬ ಆಸೆ ಇತ್ತು. ಸೊ ಇವರೆಲ್ಲ ಸೇರಿದ ನನ್ನನ್ನು ಈ PCMB ಹಾಕಿದ್ರು. ತಂದೆ ಏನನ್ಸಿತ್ತು, ಫಸ್ಟ್ ಇಯರ್ ಆದ ನಂತರ ಏನು ನಾನು ಸ್ವಲ್ಪ ಹೇಳಿದೆ, ಸ್ವಲ್ಪ ನನಗೆ ಫೈಲ್ ಏನು ಅಷ್ಟು ಸರಿ ಅನಿಸಲ್ಲ ಅಂತೇಳಿ. ಹಾಗೆ ನೀನು ಕೆಲಸ ಮಾಡು, ಅಲ್ಲಿಂದ ಪುನಃ ಒಂದು 15 ಕಿಲೋಮೀಟರ್ ದೂರದಲ್ಲಿ ಗಂಗೋಳಿ ಅಂತ ಒಂದು ಪ್ಲೇಸ್ ಉಂಟು, ನೀವು ಕೇಳಿರ್ಬೋದು. ಅಲ್ಲೆಲ್ಲ ಬಂದರು ಉಂಟು. ಅಲ್ಲಿ ಒಂದು ವೆಂಕಟರಮಣ ಮ್ಯಾನೇಜ್ಮೆಂಟ್ ಇದ್ದ ಒಂದು ಕಾಲೇಜ್ ಇತ್ತು. ಹೌದು, ಅದು ಖಾಸಗಿ. ಅಲ್ಲಿ ಹೋಗಿ ಸೇರಿಕೊಂಡೆ ಆ್ಯಕ್ಚುಲಿ. ಅಲ್ಲಿ ಸೇರಿಕೊಂಡಾಗ ಅಲ್ಲಿ ಒಂದು ವರ್ಷ PUC ಸೆಕೆಂಡ್ರಿ ಅಲ್ಲಿ ಮಾಡಿದೆ. ಮಾಡಿಕೊಂಡು ಆವಾಗ ನಮ್ಮ ಕಾಲದಲ್ಲಿ ಆವಾಗ CET ಮಾತ್ರ ಇತ್ತು. ಅಲ್ಲಿ PCMB ಕಂಟಿನ್ಯೂ ಮಾಡಿ ಎಲ್ಲದಕ್ಕೂ ನಾನೇ ತಯಾರಿ ಮಾಡಿದ್ದೆ. ನಾನು ಸ್ವಲ್ಪ ಮ್ಯಾಥ್ಸಲ್ಲಿ ಸ್ವಲ್ಪ ದಡ್ಡಾಗಿದ್ದೆ ಆ್ಯಕ್ಚುಲಿ. ಬಯಾಲಜಿ ನನ್ನ ಭಾರಿ ಫೇವ್ರೆಟ್ ಸಬ್ಜೆಕ್ಟ್ ಆಗಿತ್ತು. ಬಯಾಲಜಿ ಟಾಪಲ್ಲಿತ್ತು. ನನಗೆ ಯಾವತ್ತೂ ಬಯಾಲಜಿನೇ ಓದೋದು ಒಂದು ಕೆಟ್ಟ ಅಭ್ಯಾಸ ಆಗಿತ್ತು. ಅಂದರೆ ಮ್ಯಾಥ್ಸಲ್ಲಿ ಸಹ ತುಂಬ ನಾನು ಪಾಠ ಮಾಡಿಸಿ ಕೇಳ್ತಾ ಇಲ್ಲ ಆ್ಯಕ್ಚುಲಿ. ಅವ್ರು ಏನಾದರೂ ಹೋಮ್ವರ್ಕ್ ಕೊಟ್ಟು ಅಕ್ಕಪಕ್ಕ ನೋಡಿ ಅದನ್ನು ಮಾಡಿ ತೋರಿಸ್ಕೊಂಡು ಸೈನ್ ಮಾಡ್ಕೊಳ್ತಿದ್ದೆ ಅಷ್ಟೇ, ಮುಂಚಿಂದ ಹಾಗೆ. ಮತ್ತು ಸೆಕೆಂಡ್ ನಂದು ಕೆಮಿಸ್ಟ್ರಿ ಇತ್ತು. ಕೊನೆಯದಾಗಿ ಇದು ಫಿಸಿಕ್ಸ್ ಇತ್ತು ಆ್ಯಕ್ಚುಲಿ. ಅಂದರೆ ಫಿಸಿಕ್ಸಲ್ಲಿ ಸ್ವಲ್ಪ ಈ ಮ್ಯಾಥಮೆಟಿಕ್ಸ್ ಉಂಟಲ್ಲ, ಹಾಗೆ ಸ್ವಲ್ಪ ಹೇಟ್ ಮಾಡ್ತಿದ್ದೆ. ಈ ಬ್ಯಾಲೆನ್ಸ್ ಮತ್ತು ಈ ಬಯಾಲಜಿ ಮತ್ತು ಕೆಮಿಸ್ಟ್ರಿ ನಡುವೆ ಜೀವನ ಸಾಗ್ತಾ ಇತ್ತು. ಸ್ವಲ್ಪ ಇದೆರಡು ಸಬ್ಜೆಕ್ಟ್ ಬಗ್ಗೆ ಸ್ವಲ್ಪ ಎವರ್ಷನ್ ಇತ್ತು, ಸ್ವಲ್ಪ ಬೇಸರ ಸಹ ಇತ್ತು, ಜಿಗುಪ್ಸೆ ಬರ್ತಿತ್ತು. ಯಾಕಂದರೆ ನನಗೆ ನನ್ನ ಒಂದು ಅದು ಉತ್ಸಾಹವನ್ನು ಸ್ವಲ್ಪ ಕಡಿಮೆ ಮಾಡ್ತಿದ್ದೆ ಆ್ಯಕ್ಚುಲಿ. ಅಂತೂ ಮುಗಿಸಿದೆ ಆ್ಯಕ್ಚುಲಿ. ಮುಗಿಸುವಾಗ ಆವಾಗ ಸಹ ಏನು ಕಲ್ಪನೆ ಇಲ್ಲ, ಏನು ಮಾಡ್ಬೇಕು ನಮ್ಮ ಕಲ್ಪನೆ ಇಲ್ಲ. ಸುಮ್ಮನೆ ಎಲ್ಲರೂ ಓದ್ತಾರೆ ಅಂತ ನಾನು ಬಯಾಲಜಿ ಓದಿದ್ದೆ, ನಾನು ಕೆಮಿಸ್ಟ್ರಿ ಓದಿದ್ದೆ, ಫಿಸಿಕ್ಸನ್ನು ಮ್ಯಾಥಮೆಟಿಕ್ಸನ್ನು ಕಷ್ಟದಲ್ಲಿ ಓದಿದ್ದೆ ಅಷ್ಟೇ. ಮತ್ತು ಅದನ್ನು ನನ್ನ ಟಾರ್ಗೆಟ್ ಯಾವತ್ತೂ ಸಹ 40 ಮಾರ್ಕು. ಆ ಕಾಲದಲ್ಲಿ 35 ಮಾರ್ಕ್ ಪಾಸ್ ಇತ್ತು. ನಾನು 50ಕ್ಕೆ ಇಟ್ಟಿದ್ದೆ ಅದನ್ನು ಆ್ಯಕ್ಚುಲಿ. ಜಾಸ್ತಿ ಇಡಲೇ ಇಲ್ಲ.
ಫಿಸಿಕ್ಸ್ ಅನ್ನು ಸಹ ಅದೇ ರೇಂಜಲ್ಲಿ ಇಟ್ಟಿದೆ, 55-60 ಅಷ್ಟೇ. ಜಾಸ್ತಿ ತೆಗಿಬೇಕೆಂಬ ಒಂದು ನನ್ನಲ್ಲಿ ಮನಸ್ಸಲ್ಲಿ ಆ ಭಾವನೆ ಸಹ ಇಲ್ಲ, ಅಥವಾ ಪ್ರಯತ್ನ ಸಹ ಮಾಡಲಿಲ್ಲ. ಅದನ್ನ ಎಲ್ಲ ಒಟ್ಟಿಗೆ ಸೇರಿ ನಡ್ಸ್ಕೊಂಡು ಬರ್ತಾ ಇದ್ದೆ ಆ್ಯಕ್ಚುಲಿ. ಆದರೆ ಬಯಾಲಜಿ ಬಗ್ಗೆ ಭಾರಿ ಶ್ರದ್ಧೆ ಇತ್ತು ಆ್ಯಕ್ಚುಲಿ, ತುಂಬ ಖುಷಿ ಇತ್ತು, ಅದರೊಟ್ಟಿಗೆ ಇದೆ ಯಾವತ್ತೂ ಸಹ. ಹಾಗೆ CET ಸಹ ಬಯಾಲಜಿ ಬಗ್ಗೆ ಜಾಸ್ತಿ ಆಸಕ್ತಿ ಓದಿದ್ದೆ, ಮತ್ತು ಕೆಮಿಸ್ಟ್ರಿ ಮತ್ತು ಫಿಸಿಕ್ಸನ್ನು ಮ್ಯಾನೇಜ್ ಮಾಡ್ಕೊಂಡಿದ್ದೆ. ಏನು ಸಮಸ್ಯೆ ಆಯ್ತಂತೆ ನನಗೆ, ಎಂಟ್ರೆನ್ಸ್ ಎಕ್ಸಾಮಿನ ಒಂದು 15 ದಿವಸ ಮುಂಚೆ ಅಥವಾ 10 ದಿವಸ ಮುಂಚೆ, ಕರೆಕ್ಟ್ ನೆನಪಿ ಬರ್ತಾ ಇಲ್ಲ, ನನಗೆ ಕಂಜಂಕ್ಟಿವೈಟಿಸ್ ಆಯಿತು. ಕಂಜಂಕ್ಟಿವೈಟಿಸ್ ಆದವಾಗ ವೈಲ್ ಕಂಜಂಕ್ಟಿಸ್ ಆದ ಆಗಿನ ಕಾಲದಲ್ಲಿ ಕ್ಲೋರಿನ್ ಫೆನಿಕಲ್ ಸ್ಮಾಲ್ ಒಂದು ಬರ್ತಾ ಇತ್ತು, ಸಣ್ಣ ಒಂದು, ನಿಮ್ಗೆ ಗೊತ್ತಿರ್ಬೋದು, ಸ್ಮಾಲ್ ಏನು ಅದು ಆಯಿಂಟ್ಮೆಂಟ್ ಬರ್ತಿತ್ತು, ಅದನ್ನು ನಾವು ಡೈರೆಕ್ಟಾಗಿ ಹೀಗೆ ಮಾಡುವಂಥ. ಡಾಕ್ಟರ್ ತೋದೆ, ನಾನು ಹೇಳಿ ನನಗೆ ಎಕ್ಸಾಮ್ ಉಂಟು, ನೀವು ನನಗೆ ಬೇಗ ಗುಣ ಮಾಡಿಸಿ, ನನಗೆ ಓದಲಿಕ್ಕೆ ಆಗಲ್ಲ ಅಂತ ಹೇಳಿ ಅವ್ರು ಅದನ್ನೆಲ್ಲ ಕೊಟ್ಟರು, ಒಂದು 10 ಪೀಸ್ ಕೊಟ್ಟರು ಪ್ಯಾಕೆಟ್ಗೆ ಹಾಕಿ. ನಾನು ಬೇಗ ಗುಣ ಆಗ್ತದೆ ಅಂತ ಹೇಳಿದ್ರೆ ಕಂಟಿನ್ಯೂಸ್ ಹಾಕಿ ಎವ್ರಿ 10 ಮಿನಿಟ್ಸ್ 15 ಮಿನಿಟ್ಸ್ ಹಾಕಿ ಶುರು ಮಾಡಿದೆ. ಅದು 3rd ಡೇಗೆ ರಿಯಾಕ್ಷನ್ ಆಯಿತು, ಫುಲ್ಲೆಲ್ಲ ಕಣ್ಣೆಲ್ಲ ಸ್ವೆಲ್ಲಿಂಗ್ ಆಯಿತು. ಹಾಗೆ ನನಗೆ ರಿವಿಷನ್ ಮಾಡ್ಲಿಕ್ಕೆ ಆಗಲಿಲ್ಲ. ಮತ್ತೆ ಒಮ್ಮೆ ರಾತ್ರಿ ಓದ್ತಾ ಕೂತಾಗ ಕರೆಂಟ್ ಹೋಯ್ತು. ಕರೆಂಟ್ ಹೋದಾಗ ಕ್ಯಾಂಡಲ್ ಇಟ್ಟೆ, ಆ ಕ್ಯಾಂಡಲ್ ನನ್ನ ಬುಕ್ ಮೇಲೆ ಬಿತ್ತು, ಬುಕ್ ಸುಟ್ಟೋಯ್ತು 50%. CET ಎಕ್ಸಾಮ್ ಅಂತೂ ಕೊನೆಗೆ ಆವಾಗ ನನ್ನ ಅದು ಎಕ್ಸಾಮು ಸರಿಯಾಗಲಿಲ್ಲ. ಪಾಸ್ ಎಲ್ಲ ಆಗಿದೆ, ಇದೆಲ್ಲ ಆಗಿದೆ. ಮತ್ತೆ ನನಗೆ ಆ ನಂತರ ನಾನು ಯಾವುದು ಆವಾಗ ನಿಮ್ಮ ಆ ರೀತಿ CET ಅಲ್ಲ, ನಮ್ಮ ಒಂದು ವ್ಯವಸ್ಥೆಯಲ್ಲಿ ಆವಾಗ ಹೆಚ್ಚಿನೆಲ್ಲ ಆವಾಗ ನಮ್ಮದು PUC ಮಾರ್ಕ್ ಆಧಾರಿತವಾಗಿತ್ತು. ಯಾವ್ದು ಹೇಳಿ, PUC ಮಾರ್ಕ್ ಆಧಾರಿತವಾಗಿತ್ತು. ಅಂತೂ ನಂದು ಬಯಾಲಜಿ ಮತ್ತೆ ಕೆಮಿಸ್ಟ್ರಿ ಬಿಟ್ಟರೆ ಬೇರೆ ಎಲ್ಲದೂ ನಾನು ಜಸ್ಟ್ ಪಾಸ್ ಆಗಿಬಿಟ್ಟೆ. ಆ ಕಾಲದಲ್ಲಿ ಬಯಾಲಜಿ ನನಗೆ 75-80 ಮಾರ್ಕ್ಸ್ ಇಷ್ಟ ಇತ್ತು, ಕೆಮಿಸ್ಟ್ರಿ ನನ್ನ ಪ್ರಕಾರ 65 ಇತ್ತು, ಮತ್ತು ಫಿಸಿಕ್ಸ್ ಅದೇ ನಾನು ಎಕ್ಸ್ಪೆಕ್ಟ್ ಮಾಡಿದ ರೇಂಜ್ 65 ಇತ್ತು. ಮ್ಯಾಥ್ಸ್ ನನ್ನ ಪ್ರಕಾರ ಇವತ್ತು 50 ರೇಂಜಲ್ಲಿತ್ತು. ಆದರೆ ನನಗೆ ಆ ನಂತರ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಕಲ್ಪನೆ ಜಾಸ್ತಿ ಇಲ್ಲ ಆ್ಯಕ್ಚುಲಿ. ಹಿರಿಯ ಅಣ್ಣ ಕಾಮರ್ಸ್ ತಗೊಂಡು BCom ಮಾಡಿದ್ರು, ಆವಾಗ ಎರಡನೇವರು BSc ಮಾಡಿದರು. ನಾನು ವಿಶೇಷ ನನಗೆ ನನ್ನಿಂದಾಗಲಿ ಅಣ್ಣಂದಿರೇ ಆಗಲಿ ವಿಶೇಷ ಅಂತ ನನಗೆ ಅದರ ಬಗ್ಗೆ ಮುಂದೇನ ಬಗ್ಗೆ ನಮಗೆ ಇಲ್ಲ, ಗೊತ್ತಾಗಲಿಲ್ಲ. ಯಥಾ ಪ್ರಕಾರವಾಗಿ ನಾನು ಈ ವೈಕುಂಠಪುರಕ್ಕೆ ಲಾ ಕಾಲೇಜ್ ಅಂತ ಇನ್ನೊಂದು ಲಾ ಕಾಲೇಜ್ ಉಂಟು, ಅಲ್ಲಿ ಒಂದು ಅಪ್ಲಿಕೇಶನ್ ತಂದೆ. ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬಾಕಿ ಇತ್ತು. ಇದಕ್ಕಿದ್ದಾಗೆ ಸ್ವಲ್ಪ ಅಲ್ಲಿ ಅಕ್ಕಪಕ್ಕದಲ್ಲಿ ಬರೋ ಹಿಡಿದು, ಇದು ಡಾಕ್ಟರ್ ಆಗಬೇಕಂತ, ಇದೇನಪ್ಪ ಡಾಕ್ಟರ್ ವಿಷಯ ಅಂತೇಳಿ. ಮತ್ತೆ ಕೊನೆಗೆ ನಮ್ಮ ತಂದೆ ಕೆಲವು ಆತ್ಮೀಯ ಮಿತ್ರರಿದ್ರು, ಅದರಲ್ಲಿ ಒಬ್ಬರು ಆ ಕಾಲದ MLA ಡಾಕ್ಟರ್ GS ಆಚಾರ್ಯ ಅಂತಿದ್ರು. ಭಾರಿ ಶಿಷ್ಟ ಬ್ರಾಹ್ಮಣ ಮನುಷ್ಯ, ಭಾರಿ ಸಾತ್ವಿಕರಾಗಿದ್ದು. ನಮ್ಮ ಮನೆಗೆ ಬಂದ ತಂದೆ ಹತ್ರ ಕೇಳಿದ್ರು, ಈಗ ಮಗನ PUC ಮುಗಿತಲ್ಲ, ಮಗ ಏನು ಮಾಡ್ತಾನೆ ಅಂತ ಕೇಳಿದ್ರು. ಲಾ ಕಾಲೇಜ್ ಸೇರಿಸ್ಬೇಕಂತಿದ್ದ ಅವನಿಗೆ ಆ ಮುಂಚಿಂದ ಅದರ ಬಗ್ಗೆ ಇಂಟ್ರೆಸ್ಟ್ ಉಂಟು, ವಾದ ವಿವಾದದಲ್ಲಿ ಭಾಗವಹಿಸೋದು, ನನ್ನೊಟ್ಟಿಗೆ ಅವ ಆಗ 4 ಸರಿ ಆರ್ಗ್ಯುಮೆಂಟ್ ಮಾಡ್ತಾನೆ, ಹಾಗಾಗಿ ಅದೇ ಪ್ರೊಫೆಷನ್ಗೆ ಹೋಗಲಿ ಅಂತ. ಸೊ ಅಣ್ಣಂದಿರೆಲ್ಲ ನ್ಯೂಟ್ರಲ್ ಆಗಿದ್ರು, ತಮ್ಮ ಹೇಗೆ ನಿರ್ಣಯ ಮಾಡ್ತಾನೆ ಹಾಗೆ. ನಮ್ಮಲ್ಲಿ ಆ ಕಾಲದಲ್ಲಿ ಹಾಗೆ ಇತ್ತು ವ್ಯವಸ್ಥೆ, ತಮ್ಮಂದಿರು ಅವ್ರು ನಿರ್ಣಯ ಮಾಡ್ಕೊಳ್ಬೇಕಂತ. ಹಾಗೆ ಈಗಿನ ಕಾಲ ವ್ಯವಸ್ಥೆ ಬೇರೆ, ತಂದೆ ತಾಯಿ ಎಲ್ಲರೂ ಅದರಲ್ಲಿ ಭಾಗಿಯಾಗ್ತಾರೆ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂತ. ಆ ಕಾಲದಲ್ಲಿ ಹಾಗೆ ವ್ಯವಸ್ಥೆ ಇಲ್ಲ. ಅವ್ರು ಬಂದು ಹೇಳಿದ್ರು, ರಾಮಣ್ಣ ನೀವೊಂದು ಕೆಲಸ ಮಾಡಿ, ಒಬ್ಬ ಮಗನಾದ್ರು ಡಾಕ್ಟರ್ ಮಾಡಿ, ನೀವು ಮನೆಗೆ ಒಳ್ಳೆ ಸಂಸ್ಕಾರ ಬರ್ತದೆ, ನಾನು ನಿಮ್ಮನ್ನ ಧರ್ಮಸ್ಥಳ ಕರ್ಕೊಂಡು ಹೋಗ್ತೇನೆ, ಹೇಗೂ ನಿಮಗೆ ಸಹ ಅವರು ಭಾರಿ ಆತ್ಮೀಯರು, ಹೋಗಿ ಮಾತಾಡುವ, ನಿಮ್ಮ ಉಡುಪಿಯಲ್ಲಿ ಒಂದು ಆಯುರ್ವೇದ ಕಾಲೇಜ್ ಉಂಟು, ಅಲ್ಲಿ ಏನಾದರೂ ಸೀಟ್ ಉಂಟಾ ಕೇಳುವ ಅಂತೇಳಿ. ಯಾಕಂದ್ರೆ ಆವಾಗ ಹೆಚ್ಚಿನ ಪ್ರಕ್ರಿಯೆ ಮುಗಿದೋಗಿತ್ತು ವೈದ್ಯಕೀಯ ಕಾಲೇಜುಗಳಲ್ಲಿ ಎಲ್ಲ ಮುಗಿದೋಗಿ ಪ್ರಕ್ರಿಯೆಗಳು. ಏನೋ ಒಂದು ನಮ್ಮ ಅವರ ಶಾಸಕರಿಗೆ ತುಂಬ ಒಂದು ವಿಶ್ವಾಸ, ಹಾಗೆ ನಮ್ಮ ತಂದೆ ಒಂದು ವಿಶ್ವಾಸ, ವೀರೇಂದ್ರ ಹೆಗಡೆ ಹತ್ರ ಹೋದ್ರೆ ಏನಾದರೂ ಒಂದು ಅವಕಾಶ ಸಿಗ್ಬೋದು ಅಂತ ಹೇಳಿ. ಸೊ ನನ್ನನ್ನು ಸೇರಿಸ್ಕೊಂಡು, ಅಲ್ಲಿ ಕೆಲವು ಊರು ಮಕ್ಕಳು ಸೇರಿಸ್ಕೊಂಡು ನಾವೆಲ್ಲ ಒಂದು ಜೀಪಲ್ಲಿ ಆ ಕಾಲದಲ್ಲಿ ಹೋಯ್ತು, ಎಲ್ಲಿ ಧರ್ಮಸ್ಥಳಕ್ಕೆ ಹೋಯ್ತು. ಹೋದಾಗ ಹೆಗಡೆಯವರು ಹೇಳಿದ್ರು, ಈಗ ಎಲ್ಲ ಅಡ್ಮಿಷನ್ ಪ್ರಕ್ರಿಯೆ ಮುಗಿದಿದೆ, ಮತ್ತೆ ನೀವು ಶಾಸಕರು ಬಂದಿದ್ದೀರಿ, ಮತ್ತೆ ನಮ್ಮ ರಾಮಣ್ಣ ಬಂದಿದ್ದೀರಿ, ನಮ್ಮ ಕ್ಷೇತ್ರ ಬಗ್ಗೆ ವಿಶೇಷ ಭಕ್ತಿ ಇರುವವರು, ನನ್ನದೊಂದು ಸೀಟ್ ಉಂಟು, ನಾನು ಕೊಡ್ತೇನೆ ನಿಮ್ಮ ಮಗನಿಗೆ ಅಂತ ಹೇಳಿ. ಆವಾಗ ತಂದೆ ಕೇಳಿದ್ರು, ಅದೆಷ್ಟು ನಾವು ಕೊಡಬೇಕಾದಿತ್ತು ಇದು ನಿಮಗೆ ಅಂತ, ಫೀಸಲ್ಲಿ ಎಷ್ಟು ಅಂತ. ನಮ್ಮ ತಂದೆ ರಾಜಕೀಯ ಮುಖಂಡ ಆದ್ರೂ ಸಹ ಕೊಡುವ ದಾನಿ, ಊರವರಿಗೆಲ್ಲ ಕೊಡ್ತಾರೆ, ಮಕ್ಕಳಿಗೆ ಕೊಡುವಾಗ ಎಷ್ಟು ಅಂತ ಕೇಳ್ತಾರೆ ಅಂತ ವ್ಯವಸ್ಥೆ ನಮ್ಗೆ. ಹಾಗಿರುವಾಗ ಕೊನೆಗೆ ಹೆಗಡೆಯವರು ಹೇಳಿದ್ರು, ಇಲ್ಲ ರಾಮಣ್ಣ, ನೀವು ಯಥಾಶಕ್ತಿ ಎಷ್ಟು ನಿಮ್ಮಲ್ಲಿ ಉಂಟು ಕೊಡಿ, ನಾನು ಹೇಳಿಕ್ಕೆ ಹೋಗಲ್ಲ, ನೀವು ಅದರ ಬಗ್ಗೆ ಏನು ಚಿಂತೆ ಮಾಡಬೇಡಿ ಹೇಳಿ. ಹಾಗಂತ ಹೇಳಿ ತಂದೆ ಆ ಕಾಲೇಜ್ 10,000 ರೂಪಾಯಿ ಕೊಟ್ಟಿದ್ರು ಅಷ್ಟೇ. 10,000 ಕೊಟ್ಟು ಈ ಕಾಲೇಜಿಗೆ ಸೇರಿಸಿದ್ರು. ಸೇರಿಸುವಾಗ ಅಲ್ಲಿ ಒಂದು ಸಮಸ್ಯೆ ಬಂತು,
ಮಗನನ್ನು ಎಲ್ಲಿ ಸೇರಿಸೋದಪ್ಪ ಮತ್ತೆ ಹಾಸ್ಟೆಲಲ್ಲಿ ಹಾಕ್ಬೇಕಲ್ಲ ಅಂತೆ. ಅದಕ್ಕೆಲ್ಲ ಹುಡುಕಾಡಿ ನಮ್ಮ ರಿಲೇಟಿವ್ ಒಬ್ಬರು ಫೈರ್ ಆಫೀಸಲ್ಲಿ ಮುಂಚೆ ಉಡುಪಿಯಲ್ಲಿ ಇದ್ರು. ಅವರ ಸಂಪರ್ಕದ ಮೂಲಕ ಒಂದು ಅಲ್ಲಿ ಒಬ್ಬರು ಫೈರ್ ಮ್ಯಾನ್ ಮನೆಯಲ್ಲಿ ನನ್ನನ್ನು ಕರ್ಕೊಂಡು ಬಂದು ಅವ್ರು ಹೇಳಿ ನಮ್ಮ ಮನೆಯಲ್ಲಿ ವಿಶೇಷ ಜಾಗ ಇಲ್ಲ, ನಮ್ಮ ರಿಲೇಟಿವ್ ಒಬ್ರು ಇದ್ದಾರೆ ಉಡುಪಿಯ ಸಿಟಿ ಬಸ್ ಸ್ಟ್ಯಾಂಡಲ್ಲಿ, ಅಲ್ಲಿ ನೀವು ಅಲ್ಲಿ ಅವಕಾಶ ಮಾಡಿಕೊಡ್ತು ಅಂತ ಹೇಳಿ. ಅಲ್ಲಿ ಹೋದಾಗ ಅವರು ತುಂಬ ಬಡವರಾಗಿದ್ದರು. ಅವ್ರು ಹೇಳಿದರು, ನನಗೆ ವಿಶೇಷ ಗಂಡ ಹೆಂಡತಿ ಇಬ್ಬರು ಪ್ರಾಯ ಆದವರಿದ್ದರು, ಅವ್ರದ್ದು 2 ಮಕ್ಕಳಿದ್ರು. ಅವ್ರು ನೇರವಾಗಿ ನನಗೊಂದು ಮಾತು ಹೇಳಿದರು, ನನ್ನ ಮಕ್ಕಳಿದ್ದಾರೆ ಇಬ್ಬರು, ವಿಶೇಷ ಅವರಿಗೆ ಶಿಕ್ಷಣ ಇಲ್ಲ, ಸಂಸ್ಕಾರ ಇಲ್ಲ, ನೀನು ಮನೇಲಿ ಹೇಗೆ ಇರ್ತೀರಿ ಅಂತ ಹೇಳುವಾಗ ನನಗೆ ಕೂತ್ಕೊಳ್ಳಿ, ಜಾಗ ಕೊಡಿ ಸಾಕಾಗಿದೆ. ನನಗೆ ಊಟದ ಬಗ್ಗೆ ಹೇಳಿದ್ರು, ನಮಗೆ ಊಟ ನಾವು ವಿಶೇಷವಾಗಿ ಊಟ ಮಾಡಲ್ಲ, ಊಟ ನನಗೆ ಹೇಗೆ ಸಹ ನಡೀತದೆ ಹೇಳಿದ್ದೀನಿ ಅಂತೂ. ಅಲ್ಲಿ ನನಗೊಂದು ಅವಕಾಶ ಬೇಕಿತ್ತು, ಒಂದು 6 ತಿಂಗಳು ಉಡುಪಿಯನ್ನು ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಸೊ ಅಲ್ಲಿಂದ ಉಡುಪಿ ಸರ್ವಿಸ್ ಬಸ್ ಸ್ಟ್ಯಾಂಡ್, ನಿಮ್ದು ಸಿಟಿ ಬಸ್ ಸ್ಟ್ಯಾಂಡ್ ನೋಡಿರ್ಬೇಕಾದ್ರೆ, ಅಲ್ಲಿಂದ ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ರೋಡ್ ಸೈಡಿಗೆ ಜಸ್ಟ್ ಇಲ್ಲಿಗೆ ಬಾಟಾ ಫುಟ್ಬಾಲ್ ಅಂತ ಉಂಟು, ಅದರ ಪಕ್ಕದಲ್ಲಿ ನಾನಿದ್ದೆ. ಅಲ್ಲಿಂದ ನಾನು ಸಿಟಿ ಬಸ್ ಸ್ಟ್ಯಾಂಡ್ ಅಪ್ ಅಂಡ್ ಮಾಡ್ತೀನಿ ಇಲ್ಲಿ ನಮ್ಮ ಕಾಲೇಜ್ ಬಂದಾಗ. ಇಲ್ಲಿ ಇಲ್ಲಿ ಪದಾರ್ಥ ವಿಜ್ಞಾನ, ಈ ಸಂಸ್ಕೃತ, ಈ ಇತಿಹಾಸ, ಈ ಶಾಲೆ ನೋಡಿ ತುಂಬಾ ನಮ್ಗೆ ಮನೆಯಲ್ಲಿ ಸಂಸ್ಕೃತ ಬಗ್ಗೆ ಜ್ಞಾನ ಇದ್ದವರಿಲ್ಲ. ಬೇಸಿಕಲಿ ರಾಜಕೀಯ ಕುಟುಂಬ ಅಥವಾ ವ್ಯವಹಾರಿಕ ಕುಟುಂಬ ನಮ್ಗೆ, ಆ ಸಂಸ್ಕಾರ ನಮ್ಗಿಲ್ಲ. ಹಿಂದೆ ನನ್ಗೆ ಅಂತರ್ ಸಂಪರ್ಕ ಸಹ ಇಲ್ಲ. ಯಾರು ಸಂಸ್ಕೃತ ಬಗ್ಗೆ ತಿಳಿದವರು ಇರ್ಬೋದು, ಆಯುರ್ವೇದ ಬಗ್ಗೆ ತಿಳಿದಿರ್ಬೋದು, ಯಾರ್ದು ಸಂಪರ್ಕ ಇಲ್ಲ. ಒಬ್ಬ ಬರವಣಿಗೆಯಲ್ಲಿ ಆಸಕ್ತಿ ಇರುವ, ಹಾಗೆ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಆಸಕ್ತಿ ಇರುವ ಅಂದ್ಕೊಂಡು ತಂದು ಹಾಕಿಬಿಟ್ರು. ಇದೇನು ಕತೆ ಅಂದ್ರೆ ಗೊತ್ತಾಗಲಿಲ್ಲ ನನಗೆ. ಮತ್ತೆ ನಾನೇನು ಮಾಡಿದೆ, ಡೈಲಿ ಕ್ಲಾಸ್ ಮುಗಿದವಾಗ ತುಂಬಾ ಡಿಸ್ಟರ್ಬ್ ಆಗಿ ಡೈಲಿ ಒಂದು ಪಿಕ್ಚರ್ಗೆ ಹೋಗ್ತಿದೆ ಹತ್ತಿರ ಅಲ್ಲಿ ವಾರಕ್ಕೊಂದು ಪಿಕ್ಚರ್ ನೋಡಿ. ಹಾಗೆ 3 ತಿಂಗಳು ಒಂದು ಸರಣ ಒಂದು 15-20 ಪಿಕ್ಚರ್ ನೋಡಿದೆ. ದುಡ್ಡು ಇಲ್ಲ, ಭಾರಿ ಕಷ್ಟಪಟ್ಟು ದುಡ್ಡು ನಾಚಿಕೆ ಮಾಡ್ಕೊಂಡು ದುಡ್ಡು ಬೇರೆ ರೀತಿ ಉಳಿಸ್ಕೊಂಡು ಪಿಕ್ಚರ್ಗೆ ಹೋಗ್ತಿದೆ. ಮತ್ತೆ ನೋಡಿ ಇದೆಲ್ಲ ಆದ್ರೂ ಏನಾದ್ರ ಬಗ್ಗೆ ಯಾರೇ ಬಗ್ಗೆ ಮನೇಲಿ ಹೇಳ್ತಾ ಇದೆ, ಕಷ್ಟ ಆಗ್ತಾ ಇದೆ ನೋಡ್ತಾ ಇಲ್ಲ. ಈಗ ಕ್ಲಾಸಿಗೆ ಹೋಗೋದು, ಕೂತ್ಕೊಳ್ಳೋದು, ಮತ್ತೆ ಆವಾಗ ವಿಶೇಷ ಫ್ರೆಂಡ್ಸ್ ಆಗಲಿಲ್ಲ ನನಗೆ. ನಾನು ಒಬ್ಬನೇ ಇದ್ದೆ ರೂಮಲ್ಲಿ. ಬೋರ್ ಆದವಾಗ ಅವ್ರ ಪೇಲಿ ಅಲ್ಲಿ ಯಾವ್ದಾದ್ರು ಪೇಟೆಗೆ ಪಿಕ್ಚರ್ ನೋಡಿ ಬರೋದು. ಅದು ಏನು ಹೇಳ್ತಾ ಅದನ್ನೆಲ್ಲ ಪತ್ತಿಸಿ ಒಂದು ದಿವಸ ಅನಿಸಿತ್ತು ನನಗೆ, ಕನ್ನಡ ಮತ್ತು ಸಂಸ್ಕೃತ ಪುಸ್ತಕ ಸಿಗ್ಬೋದು ಅಂತ ಒಂದು ಸಿಟಿಗೆ ಹೋದೆ. ಅಲ್ಲಿ ಒಂದು ಪುಸ್ತಕ ತಗೊಂಡು ಬಂದೆ, ಕನ್ನಡ ಮತ್ತು ಸಂಸ್ಕೃತ, ಅಂದ್ರೆ 30 ದಿವಸ ಕಲೀರಿ ಅಂತ ಅದನ್ನ ತಗೊಂಡು ಬಂದು ಸ್ವಲ್ಪ ಓದಿ ಶುರು ಮಾಡಿದೆ. ಓದಿ ಅದೇನು ವಿಶೇಷ ನಂಗೆ ಅರ್ಥ ಆಗಲಿಲ್ಲ. ಮತ್ತೆ ಅವಾಗ ಕನ್ನಡದಲ್ಲಿ ಎಲ್ಲ ಪುಸ್ತಕಗಳು, ಸಂಸ್ಕೃತವೂ ಸಹ ಕನ್ನಡದಲ್ಲಿ, ಹಾಗೆ ನಮ್ಮ ಪಠ್ಯ ಪುಸ್ತಕ BMS ಇದೆ. ಹಾಗೆ ಈ ನಮ್ಮ ಪದಾರ್ಥ ವಿಜ್ಞಾನ ಸಹ ಕನ್ನಡ ಪುಸ್ತಕ, ಹಾಗೆ ನಮ್ಮ ಅಷ್ಟಾಂಗ ಸಹ ಕನ್ನಡ ಪುಸ್ತಕ, ಶಾರೀರಿಕ ಕ್ರಿಯೆಯೂ ಸಹ ಕನ್ನಡ ಪುಸ್ತಕ ಇತ್ತು. ನನ್ನ ಎಲ್ಲ ಕನ್ನಡ ಪುಸ್ತಕಗಳು ತುಂಬಾ ನೋಡಿ ಅರ್ಥ ಮಾಡ್ಕೊಂಡು ಏನೂ ವಿಶೇಷವಾದ ತಲೆಗೆ ಹೋಗಲಿತ್ತು ನನಗೆ ಆಕ್ಚುಲಿ. ಆದರೆ ಕ್ಲಾಸಲ್ಲಿ ಇವ್ರು ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಇವರೆಲ್ಲ ಏನ್ ಮಾಡ್ತಾರೆ ಅಂತ ಕೇಳ್ತಾ ಇದ್ದೆ. ಒಬ್ಬರು ಶ್ರೀ KR ರಾಮಚಂದ್ರನ್ ಅಂತ ಇದ್ರು. ಆ ಕಾಲದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಭಾರಿ ಶಲ್ಯತಂತ್ರ ವಿಭಾಗದಲ್ಲಿ ಅವರು ವಿಭಾಗಾಧ್ಯಕ್ಷರಾಗಿದ್ದರು. ಅವರು ನನಗೆ ಅಷ್ಟಾಂಗರಚನೆ ಮಾಡ್ತಿದ್ರು. ಅವರು ತುಂಬಾ ಅವರು ಜಾಮನಗರದಲ್ಲಿ ಅವರು ಆ ಕಾಲದಲ್ಲಿ MD, ಭಾರಿ ತುಂಬಾ ಇಂಗ್ಲೀಷು, ನಾವೆಲ್ಲ ಕನ್ನಡ ಮಾಧ್ಯಮ ಬಂದವರು. ಅವ್ರು ನನಗೆ ಇಂಗ್ಲೀಷ್ ಅರ್ಥ ಆಗಲಿತ್ತು. ಅವರು ಇಂಗ್ಲೀಷಲ್ಲಿ ಅಷ್ಟಾಂಗರಚನೆ ಆ ಕಾಲದಲ್ಲಿ ಮಾಡೋರು. ಸಂಸ್ಕೃತ ಒಂದ್ ಕಡೆ ಅರ್ಥ ಆಗಲ್ಲ, ಅವ್ರು ಇಂಗ್ಲೀಷ್ ಅರ್ಥ ಆಗಲ್ಲ, ಎರಡು ಅರ್ಥ ಆಗಲ್ಲ. ಆಯ್ತಾ, ಉಂಟು ಏನೋ ಅದನ್ನ ಕನ್ನಡದಲ್ಲಿ ಅರ್ಥ ಮಾಡ್ಕೊಂಡು ನಿಭಾಯಿಸಿದ್ದಾನೆ ಆಕ್ಚುಲಿ. ಆದ್ರೆ ಈ ಕಷ್ಟವನ್ನ ಯಾವತ್ತೂ ತಂದೆ ತಾಯಿ ಹತ್ರ ಹೇಳಲೇ ಇಲ್ಲ, ಹೇಳಿಕೊಂಡವನ್ನೆಲ್ಲ ಆಕ್ಚುಲಿ. ನನ್ನ ಪ್ರಕಾರ ಒಂದು 4 ತಿಂಗಳ ಅಂತ ಸ್ವಲ್ಪ ಏನೋ ಅರ್ಥ ಆಗಲಿ ಶುರು ಆಯ್ತು, ನನಗೆ ವಿಷಯಗಳು ಅರ್ಥ ಆಗಲಿ ಶುರು ಆಯ್ತು. ಅವಾಗ ಏನು ಆಲೋಚನೆ ಮಾಡಿದೆ ಅಂದ್ರೆ, ಇದನ್ನು ಪಾಸ್ ಆಗ್ಬೇಕಂತ ಆಲೋಚನೆ ಮಾಡಿದೆ. ಯಾವುದು ಅರ್ಥ ಮಾಡ್ಕೊಳ್ಳೋದು ನನಗೆ ವಿಷಯ ಇಲ್ಲ, ಇದನ್ನು ಹೇಗೆ ಪಾಸ್ ಮಾಡುವುದು ಅಂತೇಳಿ ಪಾಸ್ ಮಾಡ್ಬೇಕು ಆಲೋಚನೆ ಮಾಡಿದೆ. ಹೇಗೆ ಪಾಸ್ ಮಾಡುವ ವಿಧಾನ ಅಂತ ತಿಳ್ಕೊಂಡು ಹಳೆ ಪ್ರಶ್ನೆ ಪತ್ರಿಕೆ ನೋಡಿದೆ. ಮತ್ತೆ ಎಷ್ಟು ಅಂಕ ತೆಗೆದ್ರೆ ಪಾಸ್ ಆಗ್ಬೋದು ನಾವು, ಹಾಗೆ ಹೇಗೆ ಪಾಸ್ ಆಗೋದ್ರ ಬಗ್ಗೆ ನನಗೆ ಕೇಳಲಿಕ್ಕೆ ಧೈರ್ಯ ಇಲ್ಲ ಸೀನಿಯರ್ಸ್ ಹತ್ರ. ಯಾರು ನನಗೆ ಸೀನಿಯರ್ಸ್ ಅಂತ ಇಲ್ಲ, ಅಥವಾ ಪರಿಚಿತ ಸೀನಿಯರ್ಸ್ ಇಲ್ಲ. ಆವಾಗ ನಮ್ಮ ಒಂದು ಕ್ಲಾಸಲ್ಲಿ ಬರೀ 20 ಜನ ಇರೋದು, ಧೈರ್ಯಸೇ ಇಲ್ಲ. ನನ್ನಲ್ಲಿ ಕೂತ್ಕೊಂಡು ಅನಾಲಿಸಿಸ್ ಮಾಡ್ಕೊಂಡು ಈ ಒಂದು ಪಾಸ್ ಆಗ್ಬೇಕಂತ ಒಂದು ನಿರ್ಣಯ ಮಾಡ್ಕೊಂಡು ಬಿಟ್ಟೆ. ಅದಕ್ಕನುಸಾರವಾಗಿ ಏನೆಲ್ಲ ತಯಾರಿ ನಡೆಸ್ಬೇಕಪ್ಪ ಅಂತ ತಯಾರಿ ನಡೆಸೋದು ಶುರು ಮಾಡಿದೆ ಅಷ್ಟೇ. ಕ್ಲಾಸಲ್ಲಿ ಏನು ಮಾಡ್ತಾರೋ ಎಷ್ಟು ಅರ್ಥ ಏನು ತಲೆ ಕೆಡಿಸ್ಕೊಳ್ಳಿಲ್ಲ ನಾನು ಅಷ್ಟೇ. ಅದ್ರಾಗೇನು ತಲೆ ಕೆಡಿಸ್ಕೊಳ್ಳಿಕ್ಕೆ ಹೋಗ್ಲಿಲ್ಲ. ಆದರೆ ಒಂದು ಹಂತದಲ್ಲಿ ತಲೆ ಕೆಡಿಸ್ಕೊಂಡೆ ಈ ನಡುವೆ.
ಒಬ್ರು ಅಧ್ಯಾಪಕರು ಇದ್ರು, ಅವ್ರು ನನಗೆ ಶಾರೀರಿಕ ಕ್ರಿಯೆ ಮಾಡ್ತಿದ್ರು. ಅವರು ಆ ಕಾಲದಲ್ಲಿ ಶಾರೀರಿಕ ರಚನೆ ಉಂಟಲ್ಲ ನಮಗೆ, ಅದರ ಇದು 2 ವರ್ಷ ಇತ್ತು ಅದು ಸೆಕೆಂಡ್ ಇಯರ್ಗೆ. ಸಂಸ್ಕೃತ ಸಹ ನಮಗೆ ಸೆಕೆಂಡ್ ಇಯರ್ ಥರ್ಡ್ ಎಕ್ಸಾಮ್ ಇತ್ತು. ಫಸ್ಟ್ ಇಯರ್ ಬರೀ ಪಾಠ ಮಾತ್ರ, ಫಸ್ಟ್ ಇಯರ್ ಪಾಠ ಮಾತ್ರ ನಮಗೆ ಎಕ್ಸಾಮ್ ಇದ್ದಿದ್ದು ಸಂಸ್ಕೃತ ಮತ್ತೆ ಪದಾರ್ಥ ವಿಜ್ಞಾನ, ಅಷ್ಟಾಂಗದೇಯ ಫಸ್ಟ್ ಇಯರ್ ಪಾಠ ಇತ್ತು. ಮತ್ತೆ ನೆಕ್ಸ್ಟ್ ನಮ್ದು ಮುಂದಿನ ವರ್ಷಕ್ಕಿತ್ತು, ಅದು 1.5 ವರ್ಷ ಒಂದೂವರೆ ವರ್ಷ. ಶಾರೀರಿಕ ತುಂಬಾ ಆಗಾಗ ಪ್ರಾಕ್ಟಿಕಲ್ ಆದ ಕೂಡಲೇ ನಾವು ಪುನಃ ಅಬ್ಸರ್ವೇಷನ್ ಬೇಕು. ಅವರು ಇಂಪ್ರಾಪರ್ ಅಂತ ಹೇಳಿ ಅಲ್ಲಿ ಸುಮಾರು ಒಂದು 10-15 ಸಲ ಬರೆಸ್ತಾ ಇದ್ರು. ಅಲ್ಲಿ ಸ್ವಲ್ಪ ತಾಳ್ಮೆ ತಪ್ಪಿತ್ತು, ಆದರೂ ಸಹ ಇದು ಪಾರ್ಟ್ ಆಫ್ ಲರ್ನಿಂಗ್ ಆ್ಯಂಡ್ ಟೀಚಿಂಗ್ ಅಂತ ಸುಮ್ಮನೆ ಇದ್ದೆ. ಅದರ್ವೈಸ್ ನನಗೆ ಏನು ಸಮಸ್ಯೆ ಇಲ್ಲ, ಭಾರಿ ಚೆನ್ನಾಗಿತ್ತು. ಅಂತೂ ಫಸ್ಟ್ ಇಯರ್ನಲ್ಲಿ ಪಾಸ್ ಆದೆ. ಪಾಸ್ ಆಗಿ ಸೆಕೆಂಡ್ ಇಯರ್ ಬಂದಾಗ ಸ್ವಲ್ಪ ಒಂದು ಪರಿಚಯ ಎಲ್ಲ ಆಯಿತು. ಆವಾಗ ಅಲ್ಲಿ ನಾನಿದ್ದ ಮನೆಯಲ್ಲಿ ಸ್ವಲ್ಪ ಸಮಸ್ಯೆ ಆಯಿತು. ಅಲ್ಲಿ ಏನೋ ಅವರಲ್ಲಿ ಏನೋ ಸಮಸ್ಯೆ ಆಯಿತು. ನನಗೆ ಅಲ್ಲಿ ಬಿಡುವ ಪರಿಸ್ಥಿತಿ ಬಂತು. ಅವರಲ್ಲಿ ಕುಟುಂಬದಲ್ಲಿ ಹಂಚಿಕೆ ಆಯಿತು. ಮತ್ತು ಕೊನೆಗೆ ನನ್ನನ್ನು ನಮ್ಮ ಬೈಂದೂರಲ್ಲಿ ಒಬ್ಬ ನಮ್ಮ ಹತ್ತಿರದವರು ಇಲ್ಲಿ ಮಲ್ಪೆಯಲ್ಲಿದ್ದರು. ಅವ್ರು ಹೇಳಿದ್ರು, ನೀವು ನಮ್ಮ ಮನೆಗೆ ಬನ್ನಿ ಹೇಳಿದರು. ಅಲ್ಲಿಂದ ಮಲ್ಪೆಗೆ ಶಿಫ್ಟ್ ಆದೆ. ಸೊ ಮಲ್ಪೆ ಟು ಉಡುಪಿ ಒಂದು ಬಸ್ಸು, ಉಡುಪಿಯಿಂದ ಇಲ್ಲಿಗೆ ಇನ್ನೊಂದು ಬಸ್. ಬೇಗ ಹೊರಡ್ತಿದ್ದೆ, 7:45 ಹೊರಡ್ತಿದ್ದೆ. ಇಲ್ಲಿ ಬಂದು ರೀಚ್ ಆಗ್ತಿದ್ದೆ. ಬೀಚ್ ಹತ್ರ ನಮ್ಮ ಮನೆ. ಅವ್ರು ಭಾರಿ ಚೆನ್ನಾಗಿ ನೋಡ್ಕೊಳ್ತಿದ್ದೆ, ನಾನು ತುಂಬ ಪ್ರೀತಿಯಿಂದ ನೋಡ್ಕೊಳ್ತಿದ್ದೆ. ಅಲ್ಲಿ ಒಬ್ಬರು ಆಂಟಿ ಇದ್ರು, ತುಂಬ ಭಾರಿ ಪ್ರೀತಿ ಮಾಡ್ತಿದ್ರು. ಏನು ಬೇಕು ಅದನ್ನು ನಾನು ಮಾಡಿಕೊಡ್ತಾಯಿದ್ರು. ಸೊ ಅದು ಬೆಳಿಗ್ಗೆ ಬ್ರೇಕ್ಫಾಸ್ಟಲ್ಲಿ ಮಾಡ್ತಿದ್ದೇನೆ, ರಾತ್ರಿ ಊಟ ಅಲ್ಲಿತ್ತು, ಮಧ್ಯಾಹ್ನ ಮಾತ್ರ ಇಲ್ಲಿ ಕ್ಯಾಂಟೀನಲ್ಲಿ ಊಟ ಮಾಡ್ತಿದ್ದೆ. ನನಗೆ ಅವ್ನು ಚೆನ್ನಾಗಿ ನೋಡಿದ್ರೆ ನನಗೆ ಅನಿಸಿತ್ತು ಸ್ವಲ್ಪ ನನಗೆ ತುಂಬ ದೂರ ಆಗ್ತದೆ. ಇನ್ನು ಹಾಗೆ ಕ್ಲಾಸ್ಮೇಟ್ಸಲ್ಲಿ ನಾವೆಲ್ಲ ಫ್ರೆಂಡ್ಸ್ ಆಯಿತು. ಅವರು ಪ್ರಯತ್ನ ಯಶಸ್ವಿ ಆಗಲಿಲ್ಲ. ಆದರೆ ತಂದೆ ಹೇಳಿದೆ ದೂರ ಆಗ್ತಾ ಉಂಟು, ನಾನು ಏನು ಮಾಡೋದು ಅಂತ ಹೇಳುವಾಗ ಕೊನೆಗೆ ಅವರ ರಿಲೇಟಿವ್ ಒಬ್ಬರು ಉದ್ಯಾವರದಲ್ಲಿದ್ದರು. ರಾಕ್ ಟೆಂಪಲ್ ಏನು ಉಂಟಲ್ಲ ಸುಳ್ಳಿಬದಲ್ಲಿ, ಅಲ್ಲಿ ಒಂದು ಮನೆಗೆ ಕರ್ಕೊಂಡ್ಬಂದಾಗ ಅಲ್ಲಿ ಪುನಃ ಅದೇ ಪ್ರಶ್ನೆ ಬಂತು. ತುಂಬ ಬಡವರಾಗಿದ್ದರು, ಅವರು ಬಿಡಿ ಕಟ್ಟುವ ಕೆಲಸ. ಅಮ್ಮ ಇವರು ಗಂಡ ಏನೋ ಒಂದು ಬೇಸಿಗೆ ಕೆಲಸ ಮಾಡ್ತಿದ್ರು. ಹೌದು, ಅಲ್ಲಿ ಅದೇ ಪ್ರಶ್ನೆ ಹೇಳಿದೆ. ಯಾಕಂದ್ರೆ ನಮ್ಮ ತಂದೆ ಆ ಊರಲ್ಲಿ ಭಾರಿ ಒಂದು ದೊಡ್ಡ ಒಂದು ಜನ. ನಿಮ್ಮ ಮಗ ಹೇಗಿರ್ತಾರೆ ನಮ್ಮ ಮನೆಯಲ್ಲಿ ಅಂತ ಹೇಳಿದ್ರೆ, ನನಗೆ ಒಂದು ಕೊಡಿ ಬೇರೆ ಏನು ಬೇಡ ಹೇಳಿದೆ. ನೀವು ಗಂಜಿ ಊಟ ಕೊಡಿ ಸಾಕು, ನೀವು ನನಗೆ ಟೀ ಮತ್ತು ಬ್ರೆಡ್ ಕೊಡಿ ಸಾಕು, ಬೇರೆ ಏನು ಬೇಡ ಹೇಳಿದೆ ನಾನು. ಹಾಗಾಗಿ ಅಲ್ಲಿ ಹಾಗೆ ಇತ್ತು. ಪುನಃ ಅಲ್ಲಿ ಉದ್ಯಾವರದಿಂದ ಇಲ್ಲಿ ಬರೋದು, ಮಧ್ಯಾಹ್ನ ಪುನಃ ಊಟ ಮಾಡೋದು ಬರೋದು. ಅವರು ಅವನ ಅಮ್ಮ ಭಾರಿ ಪ್ರೀತಿ ನೋಡ್ಕೊಳ್ತೀವಿ. ಭಾರಿ ಖುಷಿ ಅಂತ ಹೇಳಿದ್ರೆ, ಇಷ್ಟು ದೊಡ್ಡವ್ರ ಮಗ ನಮ್ಮ ಮನೆಯಲ್ಲಿ ಭಾರಿ ಹೊಂದ್ಕೊಂಡಿಲ್ಲ, ತುಂಬ ಖುಷಿ ಅವರಿಗೆ ನನ್ನ ಬಗ್ಗೆ. ಮತ್ತೆ ಕೊನೆಗೆ ಅದ್ರಲ್ಲಿ ಅವರ ಮಗಳಿಗೆಲ್ಲ ಮದುವೆ ಆಯಿತು. ಆ ಸಣ್ಣ ಮಕ್ಕಳಿಗೆಲ್ಲ ಅವ್ರು ಕೂತ್ಕೊಳಿಸಿ ಪಾಠ ಮಾಡೋದು. ಆ ಕಾಲದಿಂದ ನಾನು ಹೇಳಿಕೊಡೋದೆಲ್ಲ ಭಾರಿ ಇತ್ತು. ಅಕ್ಕಪಕ್ಕದ ಮಕ್ಕಳೆಲ್ಲ ಬರ್ತಾ ಇದ್ರು. ಅವ್ರಿಗೆ ಭಾರಿ ಖುಷಿ ಅನಿಸಿತ್ತು. ಮತ್ತೆ ಕಾಲಕ್ರಮೇಣವಾಗಿ ನಮ್ಮ ಕ್ಲಾಸ್ಮೇಟ್ಸ್ ಹೇಳಿದ್ರು, ನಾವು ಸಪ್ರೇಟ್ ಆಗಿ ಒಂದು ಹಾಸ್ಟೆಲ್ ಮಾಡುವ ಅಂತ ಹೇಳಿ. ಈ ರೋಡಿನ ಎಂಡಲ್ಲಿ ಹೋಗೋ ಒಂದು ಬಿಲ್ಡಿಂಗ್, ಪೂಜಾ ಬಿಲ್ಡಿಂಗ್ ಅಂತ ಹೇಳಿ, ಆ ಪೂಜಾ ಬಿಲ್ಡಿಂಗಲ್ಲಿ ನಾನು ನನ್ನ ಕ್ಲಾಸ್ಮೇಟ್ ಡಾಕ್ಟರ್ ಸೋಹನ್ ಕುಮಾರ್ ಅಂತೇಳಿ ಮತ್ತು ಡಾಕ್ಟರ್ ವೆಂಕಟಕೃಷ್ಣ ಅಂತೇಳಿ ಒಂದು ಪೂಜಾ ಬಿಲ್ಡಿಂಗ್ನಲ್ಲಿ ನಾವು 3 ಜನ ಇಲ್ಲಿ ಶುರು ಮಾಡಿದ್ವಿ. ತಂದೆ ಆವಾಗ ಪುನಃ ಅಲರ್ಟ್ ಆದರು. ಇವರಿಗೆ ಹೇಗೆ, ಇವರು ಸೆಲ್ಫ್ ಕುಕ್ ಮಾಡ್ತಾರಾ, ಇವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ತಂದೆ ಅಲ್ಲಿಂದ ಒಂದು ಭಟ್ರನ್ನು ಕಳಿಸಿದ್ರು. ಊರಿಂದ ಭಟ್ರ ಮೂಲಕ ಮಾಹಿತಿ ಸಿಗ್ತಲ್ಲ ಅಂತೇಳಿ. ಆದರೆ ಅವ ಬೇಸಿಕಲಿ ಭಟ್ರ ಆಗಿರಲಿಲ್ಲ. ಅವ ಯಾವುದೋ ಒಂದು ಇದರಲ್ಲಿ ಅಂಗಡಿಯಲ್ಲಿ ಒಂದು ವ್ಯವಹಾರ ಮಾಡುವಾಗ ಸಾಮಾನು ಕೊಡುವಾಗಿದ್ದ. ಅವನು ಏನೂ ಅಡಿಗೆ ಬಗ್ಗೆ ಗೊತ್ತಿಲ್ಲ. ನನಗೆ ಬರೀ ಒಂದು ಅನ್ನ ಮಾತ್ರ ಬೇಸಿಗೆ ಗೊತ್ತಿಲ್ಲ. ಆ ಮನುಷ್ಯನ ಅಂಡ ಕೊಟ್ಟಿಗೆ ನಾವಿತ್ತು 3 ವರ್ಷ ಇತ್ತು. ಅವ ಏನ್ ಮಾಡ್ತಾನೋ ಗೊತ್ತಿಲ್ಲ. ಅವ್ನು ಏನ್ ಕೊಟ್ಟ ಅದನ್ನ ತಿಂತ ಇತ್ತು. ಅದು ಅವನಿಗೆ ಏನು ಗೊತ್ತಿಲ್ಲ. ಏನ್ ದೋಸೆ ಮಾಡ್ತಾನೆ ಗೊತ್ತಿಲ್ಲ, ಏನ್ ಇಡ್ಲಿನೇ ಗೊತ್ತಿಲ್ಲ, ಏನ್ ಸಾಂಬಾರು ಗೊತ್ತಿಲ್ಲ. ಆವಾಗ ನಮ್ಗೆ ಒಂದು ಹೊಸ ಅನುಭವ ಆಯ್ತು. ಈ ಆಹಾರ ಅಂತ ಹೇಳುದು ಕೇವಲ ಒಂದು ಹಸಿವಿಗೆ ಮಾತ್ರ ಅಂತ ಅನ್ಸಿತ್ತು. ಆ ರುಚಿಯ ಕಲ್ಪನೆ ಹೊರಟೋಗಿತ್ತು. ಆ ರುಚಿ ಎಂಬುದು ಏನಂತ ಗೊತ್ತೇ ಇಲ್ಲ ಇತ್ತಕ್ಕೆ, ಗೊತ್ತಾಗೋ ಸಹ ಇಲ್ಲ ಇತ್ತಕ್ಕೆ. ಅದನ್ನ ನೋಡಿ ನಾವು ಕ್ಲಾಸಲ್ಲಿ ನಾವೆಲ್ಲ ಮಾತಾಡ್ತಿರುವಾಗ ನಮ್ಮ ಎಲ್ಲ ಸಹಪಾಠಿಗಳಿರ್ಬೋದು, ವಿಶೇಷವಾಗಿ ಕೆಲವೊಂದು ನಮ್ಮ ಕ್ಲಾಸ್ಮೇಟ್ಸ್ ಹುಡುಗಿಯರೆಲ್ಲ ಬೇರೆ ಬೇರೆ ಕಡೆಯಿಂದ ಬರ್ತಾರೆ. ಮಂಗಳೂರಿಂದ, ಕೆಲವರು ಕಾರ್ಕಳದಿಂದ ಬರ್ತಾ ಇದ್ರು. ಅವ್ರ ಹತ್ರ ನಾವು ಇದೆಲ್ಲ ಹೇಳ್ತಾ ಇರುವಾಗ ಅವ್ರು ಅನಿಸಿದ್ರು, ನಾವು ನಿಮ್ಮ ಹಾಸ್ಟೆಲ್ ಬರ್ತೇವೆ ಅಂತೇಳಿ, ನಾವು ತಂದ ಊಟವನ್ನು ನೀವು ಊಟ ಮಾಡಿ, ನಿಮ್ಮ ಅಡಿಗೆ ನಾವು ಮಾಡ್ತೇವೆ ಅಂತೇಳಿ. ಹಾಗಾಗಿ ಒಂದು 4-5 ಜನ ಹುಡುಗಿಯವರು ಎಲ್ಲ ಅಲ್ಲಿಂದ ಅವ್ರ ಮನೆಯಿಂದ ಬುತ್ತಿ ತರ್ತಾರೆ, ಸ್ವಲ್ಪ ಜಾಸ್ತಿ ತರುವವರು. ನಮ್ಮಲ್ಲಿ ಬಂದು ಊಟ ಮಾಡುವವರು.
ನಾವು ಅದರಲ್ಲಿ ಭಾರಿ ಖುಷಿಯಿಂದ ಸ್ವಲ್ಪ ಸ್ವಲ್ಪ ತೆಗೆದು ಊಟ ಮಾಡುವವರು ಆಕ್ಚುಲಿ. ಓಕೆ. ಅದು ಭಾರಿ ಒಂದು ಅನುಭವ, ತುಂಬಾ ದೊಡ್ಡ ಅನುಭವ ಅದು. ಅಂತ ಒಂದು ಅದು ಅನುಭವ ಆಗ್ಲಿಕ್ಕೆ ನನ್ನ ಪ್ರಕಾರ ಯಾರಿಗೂ ಅಂತ ಅನುಭವ ಆಗ್ಲಿಕ್ಕಿಲ್ಲ. ಅದನ್ನು ತುಂಬಾ ಎಂಜಾಯ್ ಮಾಡ್ತಿತ್ತು ನಾನು, ಕಾದು ಕೂತ್ಕೊಳ್ತಿತ್ತು ಯಾರು ಇವತ್ತು ಏನ್ ತರ್ತಾರೆ. ಚೆನ್ನಾಗಿರುತ್ತೆ sir ಅದು. ತುಂಬಾ ಚೆನ್ನಾಗಿರೋದು. ಹೌದೌದು. ಮತ್ತೆ ತುಂಬಾ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇತ್ತು, ಎಲ್ಲ ಕಿಟಕಿಗಳು ಡೋರ್ಗಳೆಲ್ಲ ಓಪನ್ ಆಗಿತ್ತು, ಅಕ್ಕಪಕ್ಕ ಎಲ್ಲ ನೋಡ್ತಾರೆ ಕೂತ್ಕೊಂಡು. ನಮ್ಮಲ್ಲಿ ನಮ್ದು ರೂಮ್ ಕ್ಲೋಸ್ ಅಂತ ಇರಲ್ಲ ಹಾಸ್ಟೆಲ್, ಸೊ ಆಲ್ವೇಸ್ ಓಪನ್, ವಿಂಡೋಸ್ ಎಲ್ಲ ಓಪನ್ ಇರ್ತದೆ. ಅಂದ್ರೆ ಹಾಲಲ್ಲಿ ಬಂದು ಕೂತ್ಕೊಳ್ತಿದ್ದೆ, ಬಂದು ಊಟ ಮಾಡ್ಕೊಂಡು ಅವ್ರು ಹೋಗ್ತಿದ್ರು, ನಾವು ಒಟ್ಟಿಗೆ ಹೋಗೋದು. ಮಧ್ಯಾಹ್ನ ಒಟ್ಟಿಗೆ ಬರೋದು, ಮುಖ ತೊಳ್ಕೊಂಡು ಎಲ್ಲ ಮಾಡ್ಕೊಂಡು ಅಂದ್ರೆ ಹೋಗ್ತಿತ್ತು, ಸ್ಕೂಲಿಗೆ ಕಾಲೇಜಿಗೆ ಹೋಗ್ತಿತ್ತು. ಅದು ತುಂಬಾ ಅನುಭವ. ಸೊ ಅಲ್ಲಿ ಮತ್ತೆ ಏನು ಗೇಮ್ ಚೇಂಜರ್ ಅಂತ ಹೇಳಿದ್ರೆ, ನಮಗೆ ಜೂನಿಯರ್ಸ್ ತಗೊಳ್ಬೇಕಾಗಿ ಬಂತು. ಓಕೆ. ಆ ಜೂನಿಯರ್ಸ್ ನಮ್ಗೆ ಸಿಕ್ಕಿದ್ರಲ್ಲಿ ಒಂದು ಡಾಕ್ಟರ್ ಕಿಶೋರ್ ಪಟ ಬರ್ತಾರೆ, ಈಗ ಬನಾರಸ್ ಯೂನಿವರ್ಸಿಟಿಯಲ್ಲಿ ಶಾರೀರಿಕ ವಿಭಾಗದ HOD. ಹಾಗೆ ಇನ್ನೊಂದು ಶ್ರೀನಿಧಿ ಆಚಾರ್ಯ ಅಂತ, ಈಗ ಕಮಾರಿ ಬರ್ತಿಲ್ಲ, ಜಯಪುರದಲ್ಲಿ. ಹಾ ಸರ್. ಈ ಕಿಶೋರ್ ಪಟವರ್ಧನ ತಂದೆ ಕನ್ನಡ ಭಾಷಾ ತಜ್ಞರಾಗಿದ್ದರು. ನಮ್ಮ ಉಜಿರೆ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್ ಉಂಟಲ್ಲ ಉಜಿರೆ, ಕನ್ನಡ ಪ್ರಾಧ್ಯಾಪಕರಾಗಿದ್ದರು, ವಿಭಾಗ ಅಧ್ಯಕ್ಷರಾಗಿದ್ದರು. ಅವನಿಗೆ ಒಂದು ಒಳ್ಳೆಯ ಸಂಸ್ಕಾರ ಇತ್ತು, ಒಳ್ಳೆಯ ಕವಿ ಆಗಿದ್ದ, ಒಳ್ಳೆಯ ಬರಗಾರ ಆಗಿದ್ದ, ಒಳ್ಳೆಯ ಸಂಗೀತಗಾರ ಆಗಿದ್ದ. ಸಂಸ್ಕೃತದಲ್ಲಿ ಸಹ ಆಗಾದ ಜ್ಞಾನ ಇತ್ತು ಅವನಿಗೆ. ಈ ಶ್ರೀನಿಧಿ ಕುಮಾರ್ ಸಹ ಅವನ ತಂದೆ ತಾಯಿಗಳಿಬ್ಬರು ಸಹ ಅಧ್ಯಾಪಕರಾಗಿದ್ದರು. ಆವಾಗ ನಮ್ಗೂ ಒಂದು ದೊಡ್ಡ ಸಂಸ್ಕಾರ ಬಂತು ರೂಮಲ್ಲಿ. ನಿಮ್ ರೂಮಲ್ಲಿ ಹೌದು. ಅಂದ್ರೆ ನಮ್ಗೆ ಸಂಶಯ ಬಂದಾಗ, ಸಂಶಯಕ್ಕೆ ಒಂದು ಏನೋ ಸಣ್ಣ ಬಂದಾಗ, ಸಂಸ್ಕೃತ ಬಂದಾಗ ಅವರಿಬ್ಬರು ಅದ್ರ ಬಗ್ಗೆ ನಮ್ಮೊಟ್ಟಿಗೆ ಸೇರ್ಕೊಳ್ಳೋರು ಆಕ್ಚುಲಿ. ಓಕೆ. ಅಲ್ಲಿ ರೂಮಿಗೆ ಒಂದು ದೊಡ್ಡ ಒಂದು ಎನ್ವಿರಾನ್ಮೆಂಟ್ ಬಂತು. ಆವಾಗ ಅನಿಸಿತ್ತು ನಮಗೆ, ಒಂದು ಎನ್ವಿರಾನ್ಮೆಂಟ್ ಅಂದ್ರೆ ಏನಂತೇಳಿ. ಓಕೆ. ಇದು ಕಾಲೇಜ್ ಅಲ್ಲ ಅಥವಾ ಅಧ್ಯಾಪಕರಲ್ಲ, ನಾವಿರುವಂತ ವ್ಯವಸ್ಥೆಯಲ್ಲಿ ಒಂದು ಯಾರೆಲ್ಲ ನಮ್ಮೊಟ್ಟಿಗೆ ಇರ್ತಾರೆ ಅವರ ಸಂಸ್ಕಾರ ಏನಂಬುದು ನನಗೆ ಆವಾಗ ಅನಿಸಿತ್ತು. ಆವಾಗ ನಮ್ಮಲ್ಲಿ 2 ರೂಮ್ ಇತ್ತು, ಬೆಡ್ರೂಮ್ ಇತ್ತು, ಒಂದು ಹಾಲ್ ಇತ್ತು, ಒಂದು ಡೈನಿಂಗ್ ಹಾಲ್ ಇತ್ತು, ಮತ್ತೊಂದು ಕಿಚನ್ ಇತ್ತು. ನನ್ನ ರೂಮ್ನಲ್ಲಿ ಕಿಶೋರ್ ಮತ್ತು ಶ್ರೀನಿಧಿಯನ್ನು ಸೇರಿಸ್ಕೊಂಡೆ ನಾನು. ಆಯ್ತಾ. ಸೊ ಅದರಲ್ಲಿ ಶ್ರೀನಿಧಿ ಕುಮಾರ್ ಅಂತೂ ಅವನು ಬೆಳಿಗ್ಗೆ 4 ಗಂಟೆಗೆ ಎದ್ದು ತಣ್ಣೀರಲ್ಲಿ ಸ್ನಾನ ಮಾಡಿ ಜಪತಪಗಳನ್ನು ಮಾಡಿ ಅವ ಓದುವ ಒಂದು. ಕಿಶೋರ್ ಪಟ ಅದನ್ನು ರಾತ್ರಿಯಲ್ಲಿ ಓದಿ ಬೆಳಿಗ್ಗೆ ಹೇಳುವುದು. ಅದು ರಾತ್ರಿ ಒಂದು 10:30 ಆದ ಕೂಡ ನಾನು 10:30 ಮಲಗ್ತಿದ್ದೆ. ನಾನು ಮಲಗುವಾಗ ಅವರು ಅಲ್ಲೇ ಕೂತ್ಕೊಂಡು ಓದ್ತಾ ಹಮ್ಮಿಂಗ್ ಮಾಡೋರು, ಅಂದ್ರೆ ಕಿಶೋರ್ ಕುಮಾರ್ ಪದ್ಯ ಹೇಳುವರು ಆಕ್ಚುಲಿ. ಅದನ್ನ ಕೇಳ್ತಾ ನಾವು ಮಲಗೋದು ಆಕ್ಚುಲಿ. ತುಂಬಾ ಒಳ್ಳೆ ಸಿಂಗರ್ ಆಗಿದೆ. ಹೌದು. ಮತ್ತೆ ಇದು ಒಳ್ಳೆಯ ಆರ್ಟಿಸ್ಟ್ ಆಗಿದೆ. ನನ್ನ ತಂದೆದು ಫೋಟೋವನ್ನು ತಂದೆ ಎಕ್ಸ್ಪೈರ್ಡ್ ಆದಾಗ ಅವರೇ ಅದನ್ನ ಆಯಿಲ್ ಪೇಂಟ್ ಮಾಡಿಕೊಟ್ಟಿದ್ರು. ಭಾರಿ ಅದ್ಭುತ, ತೋರಿಸ್ತೀನಿ ಹೊರಗಿನ. ಅಲ್ಲಿಂದ ಸ್ವಲ್ಪ ನಮ್ಮ ರೂಮ್ನಲ್ಲಿ ಆಯುರ್ವೇದ ಬಗ್ಗೆ ಕಲ್ಪನೆ, ಓದುವ ಕ್ರಮ ಎಲ್ಲ ಸ್ವಲ್ಪ ಒಂದು ಎಲ್ಲದಕ್ಕೊಂದು ಪರಿಹಾರ, ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕಿದೆ. ಮತ್ತೆ ನಾವು ಭಾರಿ ರೂಮಿಗೆ ಸೇರಿಸ್ಕೊಳ್ಳುವಾಗ ಲೆಕ್ಕ ಮಾಡಿ ಸೇರಿಸ್ತಿತ್ತು. ಹಾಗೆ ಜೂನಿಯರ್ಸಿಗೆ ಹೇಳ್ತಿತ್ತು, ಈಗ ಜೂನಿಯರ್ಸ್ ಬಂದಾಗ ನೀನು ಅನಾಟಮಿ ಈ ಪುಸ್ತಕ ತಗೋ, ನೀನು ಈ ಪುಸ್ತಕ ತಗೋ ಅಂತೇಳಿ ಈ ನಮ್ಮ ರೂಮನ್ನೇ ಲೈಬ್ರರಿ ಯಾಕೆ ನೋಟ್ ಮಾಡಿಬಿಡ್ತು. ಈಗ ನಾವು 3 ಜನ ಇದ್ದಾವಾಗ ನಾವು ಒಂದೊಂದು ಸಬ್ಜೆಕ್ಟ್ ಬೇರೆ ಬೇರೆ ಆಥರ್ ಪುಸ್ತಕ ತಗೊಂಡಿರುವಂಥದ್ದು. ಈಗ ಒಬ್ಬ ಅನಾಟಮಿ ಒಬ್ಬ ಚೌರ್ಯಾಸ್ ತಗೊಂಡ್ರೆ ಇನ್ನೊಬ್ಬ ಬೇರೆ ತಗೊಳ್ಳೋದು. ಹಾಗೆ ನಮ್ಮ ರೂಮಲ್ಲಿ ಒಂದು ಲೈಬ್ರರಿ ಕಲ್ಪನೆ ಮಾಡಿತ್ತು. ಎಲ್ಲರೂ ಎಲ್ಲ ಸಬ್ಜೆಕ್ಟ್ ತಗೊಳ್ಬೇಕು, ಆದ್ರೆ ಪ್ರತಿಯೊಬ್ಬರು ಒಂದೊಂದು ಆಥರ್ ತಗೊಳ್ಬೇಕು ಅಂತೇಳಿ. ಹಾಗೆ ಪ್ರತಿಯೊಬ್ಬರು ಒಂದೊಂದು ಸಬ್ಜೆಕ್ಟ್ ನೋಟ್ಸ್ ಮಾಡ್ಬೇಕಂತ ಮಾಡಿತ್ತು. ಮತ್ತೆ ಆ ನೋಟ್ಸ್ ಸರ್ಕ್ಯುಲೇಟ್ ಮಾಡುವಂಥದ್ದು. ಈ ಸಿಸ್ಟಮ್ ಸೀನಿಯರ್ಸು ಜೂನಿಯರ್ಸ್ ಅಲ್ಲಿ ಒಂದು ಶುರು ಮಾಡುವಾಗ ನಾವು ಲೈಬ್ರರಿ ಬಗ್ಗೆ ಡಿಪೆಂಡ್ ಆಗ್ತಾ ಇಲ್ಲ ಇತ್ತು, ನಮ್ಮದೇ ಲೈಬ್ರರಿ ಆಗ್ತಿತ್ತು. ಸಂಜೆ 5 ಗಂಟೆ ಬಂದಾಗ ಒಂದು ನಮ್ಮ ರೂಮಿನ ಎದುರಿಗೆ ಒಂದು 15-20 ಫೀಟ್ ಒಂದು ಗ್ರೌಂಡ್ ಇತ್ತು. ಅದರಲ್ಲಿ 20 ಗಜದ ಕ್ರಿಕೆಟ್ ಆಡ್ತಾ ಇತ್ತು 5 ಗಂಟೆಯಿಂದ 6 ಗಂಟೆವರೆಗೆ. ಮತ್ತು ಸ್ನಾನ ಮಾಡಿ ಇಲ್ಲಿಂದ ಹೀಗೆ ವಾಕಿಂಗ್ ಹೋಗಿ 7 ಗಂಟೆ ಬಂದು 7:30 ಬಂದು ಓದುವ ಪ್ರಕ್ರಿಯೆ. 9, 8, 9 ಗಂಟೆ ಊಟ ಮಾಡಿ 10:30 ಓದಿ ಮತ್ತೆ ಮಲ್ಕೊಳ್ತಿತ್ತು. ಏಳುವ ಕ್ರಮ ನಮ್ಮಲ್ಲಿ 4 ಶುರು ಆಗ್ತದೆ. ಅವ ಫಸ್ಟ್ ಎದ್ದು ಹಾಲಲ್ಲಿ ಓದ್ಬೇಕು, ಅವ ಬೆಡ್ರೂಮಿಗೆ ಹೋಗ್ಬಾರ್ದು. ನಾವು ಎದ್ದು ಸ್ನಾನ ಮಾಡಿ ಹಾಲಲ್ಲಿ ಓದ್ತು. ಹಾಲಲ್ಲಿ ಎಷ್ಟು ಬೇಕು, ಡೈನಿಂಗ್ ಹಾಲ್ ಓಪನ್ ಇತ್ತು, ಅಲ್ಲಿ ಗೆಸ್ಟ್ ಹಾಲು ಓಪನ್ ಇತ್ತು, ಯಾರು ಸಹ ಓದ್ಬೋದು. ಹಾಗೆ ಶ್ರೀನಿಧಿ ಕುಮಾರ್ ಫಸ್ಟ್ ಹೇಳ್ತಿದ್ರು, ಮತ್ತೆ ನಾನು ಹೇಳ್ತಿದ್ದೆ. ಮತ್ತೆ ಎಲ್ಲ ಬೇರೆ ಹೊಡೆದು ನಂಬರ್, ಕಿಶೋರ್ ಪಟೇಲ್ ನಂಬರ್ ಬರ್ತಾ ಇತ್ತು. ಬಟ್ ಯಾರಿಗೂ ನಾವು ಆ ಕಾಲದಲ್ಲಿ ಅದರಲ್ಲಿ ನಮ್ಮಲ್ಲಿ ಭೇದ ಭಾವ ಎಲ್ಲ ಇತ್ತು. ಅವರವರ ಕೆಪಾಸಿಟಿ ಅಥವಾ ಅವರವರ ಇಂಟ್ರೆಸ್ಟಿಂಗ್ ಅವರನ್ನು ಮ್ಯಾನೇಜ್ ಮಾಡ್ಬೋದಿತ್ತು. ರಿಸ್ಟ್ರಿಕ್ಷನ್ಸ್ ಇಲ್ಲ ಇತ್ತು ನಮ್ಮಲ್ಲಿ. ಸೊ ಹೀಗೆ ನಮ್ದು ಗೇಮ್ ಮುಗಿತು. ಈ ನಡುವೆ ಮಧ್ಯೆ ನಮ್ಗೆ ತುಂಬಾ ಇದಾದವರು
4th BMS ಬಂದಾಗ ಡಾಕ್ಟರ್ ಶ್ರೀನಿವಾಸಾಚಾರ್ಯರು ಜಾಮನಗರದಲ್ಲಿ, ಶ್ರೀನಿವಾಸಾಚಾರ್ಯ ಗೊತ್ತಿರ್ಬೋದು ನಿಮ್ಗೆ, ನಮ್ಮ ಹಿಂದಿನ ಪ್ರಿನ್ಸಿಪಾಲ್ ಜಿ ಶ್ರೀನಿವಾಸಾಚಾರ್ಯ, ಬುಕ್ಸ್ ಎಲ್ಲ ಬುಕ್ ಎಲ್ಲ ಬರೀತಾರೆ, ಕಾಯಿ ಚಿಕಿತ್ಸಾ ವಿಭಾಗದ ಅಧ್ಯಕ್ಷರಾಗಿದ್ದವರು. ಅವರು ಬನಾರಸ್ ಜಾಮನಗರದಿಂದ ಕಾಯಿ ಚಿಕಿತ್ಸೆ PG ಮಾಡಿ ಬಂದಿದ್ರು. ಅವ್ರು ನನಗೆ ಆವಾಗ ಪ್ರಸೂತಿ ತಂತ್ರ ಇದು ಸ್ತ್ರೀರೋಗ ಪಾಠ ಮಾಡಿ ತುಂಬ ಇಂಪ್ರೆಸ್ ಆಗಿತ್ತು ನಮ್ಮ ಕ್ಲಾಸಲ್ಲಿ ಕೇಳಿ, ತುಂಬ ಮೋಟಿವೇಟ್ ಆಗಿತ್ತು. ಹಾಗೆ ತೃತೀಯ BMS ಇರುವಾಗ ಆ ಕಾಲದ ರಸಶಾಸ್ತ್ರ ಬೇಸಿಕರು ಡಾಕ್ಟರ್ ಪ್ರಭಾಕರ್ ಅಂಜಲ್ ಅಂತಿದ್ರು. ಅವ್ರು ನಮಗೆಲ್ಲ ಶ್ಲೋಕದ ಬಗ್ಗೆ ಭಾರಿ ಹೇಳ್ತಿದ್ರು, ನೀವೆಲ್ಲ ಯೋಗಗಳ ಶ್ಲೋಕವನ್ನು ಕಂಠಸ್ಥ ಮಾಡಿ ಹೇಳ್ಬೇಕಂತೇಳಿ. ಆವಾಗ ನನಗೆ ಶ್ಲೋಕದ ಬಗ್ಗೆ ಒಂದು ಓದುವ ಹವ್ಯಾಸ ಶುರುವಾಯಿತು. ಎಲ್ಲ ಯೋಗಗಳ ಶ್ಲೋಕ ಕಲಿತು ಹೇಳುವಂಥದ್ದು ಅವ್ರ ಎದುರಿಗೆ ಹೋಗಿ ತುಂಬ ಖುಷಿಯಾಗಿತ್ತು. ಹಾಗೆ ನನ್ನನ್ನು ಆವಾಗ ಅನಿಸಿದ್ರು ನಮ್ಮ ಆವಾಗ ನಿಧಾನವಾಗಿ ಪುನಃ ಹಳೆಯದು ಪುನಃ ಏನು ನಾನು ಹೇಳಿದೆ ನಿಮ್ಮ ಪ್ರೈಮರಿ ಸ್ಕೂಲ್ ಏನು ವಿರೋಧ ಪಕ್ಷ ನಾಯಕ ಆಗಿತ್ತು. ಹಾಗೆ ಇಲ್ಲಿ ಒಂದು ಅವಕಾಶ ಬಂತು ಏನಂತ ಹೇಳಿದ್ರೆ, ಇದು ಈ ನಮ್ಮ ಸ್ಟೂಡೆಂಟ್ ಯೂನಿಯನ್ ಅದಕ್ಕೆ ಸೇರುವಂಥ ಪ್ರಕ್ರಿಯೆ. ಆ ಪ್ರಕ್ರಿಯೆಯಲ್ಲಿ ನಾನು ಸೇರಿ ಭಾಗಿಯಾದೆ. ನನ್ನೆಲ್ಲ ಸ್ಪೋರ್ಟ್ಸ್ ಸೆಕ್ರೆಟರಿ ಮಾಡಿದ್ರು. ಓಕೆ. ಹಾಗೆ ಥರ್ಡ್ ಇಯರ್ ತುಂಬ ಸ್ಪೋರ್ಟ್ಸ್ ಸೆಕ್ರೆಟರಿ ತುಂಬ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗಿದ್ದೆ. ಯಾವ ಸ್ಪೋರ್ಟ್ಸ್ ಆಡ್ತಿದ್ರಿ? ನಾನು ಚೆಸ್ಸಲ್ಲಿ ಚಾಂಪಿಯನ್ ಆಗಿದ್ದೆ ಕಾಲೇಜಲ್ಲಿ. ಕ್ರಿಕೆಟಲ್ಲಿ ಸಹ ನಾನ್ ಕ್ಲಿನಿಕಲ್ ಕ್ಯಾಪ್ಟನ್ ಆಗಿದ್ದೆ. ತುಂಬ ಓಪನಿಂಗ್ ಬ್ಯಾಟ್ಸ್ಮನ್ ಆಗಿದ್ದೆ, ಹಾಗೆ ಸ್ಪಿನ್ನರ್ ಆಗಿದ್ದೆ. ಹಾಗೆ ತುಂಬ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್ ಎಲ್ಲ ಸಿಕ್ಕಿತ್ತು. ಹಾಗೆ ಕಾಲೇಜ್ ಟೀಮನ್ನು ಸಹ ರೆಪ್ರೆಸೆಂಟ್ ಮಾಡಿದ್ದೆ. ಸೊ ಅಲ್ಲಿ ನಾನು ಹೇಳಿದ ಥರ್ಡ್ ಇಯರ್ನಲ್ಲಿ ಸ್ವಲ್ಪ ಆಯುರ್ವೇದ ಬಗ್ಗೆ ಆಸಕ್ತಿ ಶುರು ಆಯಿತು. ಯೋಗಗಳನ್ನು ಕಲಿಯುವಂಥ ಆಸಕ್ತಿ, ಅವರ ಫಲಶ್ರುತಿ ಓದುವ ಆಸಕ್ತಿ. ಹಾಗೆ 4th ಇಯರ್ BMS ಹೋದ ಶ್ರೀನಿವಾಸಾಚಾರ್ಯ ಅವರ ಆ ಒಂದು ಪಾಠದ ಶೈಲಿ ನೋಡಿ ತುಂಬ ಇಂಪ್ರೆಸ್ ಆಗಿದೆ. ಆ ಆಯುರ್ವೇದ ಬಗ್ಗೆ ಇರ್ಬೋದು ಅಥವಾ ಅಲೋಪತಿ ಬಗ್ಗೆ ಇರ್ಬೋದು. ಹಾಗೆ ಅವರು ನಮಗೆ ಕ್ಲಿನಿಕಲ್ ಕ್ಲಾಸ್ ಮಾಡ್ತಿದ್ರು, ಕ್ಲಿನಿಕಲ್ ಎಕ್ಸಾಮಿನೇಷನ್. ಆ ಕಾಲದಲ್ಲಿ ಚೇಂಬರ್ಲಿನ್ ಸೆಷನ್ಸ್ ಮಾಡ್ತಿದ್ರು. ಆವಾಗ ನನಗೆ ಅನಿಸಿದೆ, ಯಾಕೆ ಇವರನ್ನು ನಾನು ಹೋಗಿ ಮಾತಾಡಿಸ್ಬಾರ್ದಂತೆ ಈ ಶ್ರೀನಿವಾಸಾಚಾರ್ಯನ. ಇಷ್ಟು ಒಳ್ಳೆ ಪಾಠ ಮಾಡ್ತಾರಲ್ಲ, ಇವರನ್ನೆಲ್ಲ ಹೇಗೆ ಕಲ್ತರು, ಯಾವಾಗ ಕಲ್ತರು, ಇವರ ಹಿನ್ನೆಲೆ ಏನು ಅಂತ ತಿಳ್ಕೊಳ್ಳೋ ಆಸಕ್ತಿ ಬಂತು. ಅದು ಏನು ಕಾಲೇಜಿನ ಅವಧಿಯಲ್ಲಿ ಹೋದ್ರೆ ಅವರು ಬ್ಯುಸಿ ಇರ್ತಿದ್ರು, ಸಿಗ್ತಾ ಇತ್ತು. ಅವಾಗ ಏನು ಮಾಡಿದ್ದೆ, ಕಾಲೇಜಿಗೆ ರಜೆ ಕೊಡ್ತಿದ್ದಾರಲ್ಲ, ಅವಾಗ ಮನೆಗೆ ಹೋಗೋದು ಬಂದ್ ಮಾಡಿದ್ದೆ. ಆವಾಗ ಇವ್ರನ್ನ ನೋಡ್ಕೊಂಡು ಹೋಗ್ಬೋದಾ ಅಂತ, ಇವ್ರು ಸಿಗ್ತಾರ ಅಂತೇಳಿ, ಇವ್ರು ಒಬ್ಬರೇ ಸಿಗ್ತಾರಲ್ಲ ಅಂತೇಳಿ ಆವಾಗ ಸಮಯವನ್ನು ನೋಡಿಕೊಂಡು ಅವ್ರಿಗೆ ಹುಂಚವಾಗಿ ಕೂತ್ಕೊಂಡಿದ್ದೆ, ಇವ್ರನ್ನು ಹಿಡ್ಕೊಳ್ಬೇಕಂತೇಳಿ. ಯಾರು ಇಲ್ಲ ಹೋದವಾಗ ನೀನು ಏನು ಬಂದೆ ಕೇಳಿದೆ. ವೆರಿ ಸ್ಟ್ರಾಂಗ್ ಇನ್ ಸಂಸ್ಕೃತ್, ಇಂಗ್ಲಿಷ್ ಅಂಡ್ ಹಿಂದಿ ಎಲ್ಲ ಭಾಷೆ ನಿರರ್ಗಣವಾಗಿ ಮಾತಾಡುವ. ಎಸ್ ಐ ಯು ಕೇಮ್ ಸರ್, ಐ ಆಮ್ ಸಮ್ ಡೌಟ್ ಸರ್ ಅಂತೇಳಿ. ಏನು ಡೌಟ್ ರೀ ನಿಮಗೆ ಅಂತ ಕಾಣಲಿ ಕೇಳಿದೆ. ನನಗೆ ಈ ಪಲ್ಸ್ ಎಕ್ಸಾಮಿನೇಷನ್ ಮಾಡಿಲ್ಲ ಸರ್ ನೀವು ಅದನ್ನು ಕ್ಲಾಸಲ್ಲಿ, ನಿಮಗೆ ಸ್ವಲ್ಪ ಡೀಟೇಲ್ ಎಲಾಬ್ರೇಷನ್ ಬೇಕಿತ್ತು, ನನಗೆ ನೀವು ಪಾಠ ಮಾಡ್ಬೋದು ಅಂತ ಕೇಳಿದೆ. ಆಯ್ತು ನೀನು ಬಾ, ಈಗ ನಾನು ಬಿಸಿ ಇದ್ದೇನೆ, ನೀನು ಬಾ ಅಂತ ಹೇಳಿದರು. ಫ್ರೀ ಇರುವಾಗ ಅವ್ರಿಗೆ ಹೋಗ್ತಿದ್ದೆ, ಅವ್ರಿಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಶುರುವಾಯಿತು. ಹಾಗೆ ಅವ್ರು ನನ್ನ ಸಪ್ರೇಟಾಗಿ ನನಗೆ ಪಾಠ ಮಾಡಿ ಶುರು ಮಾಡಿದ್ರು. ನಾನೇನು ಡೌಟ್ ಕೇಳಿಸ್ತದೆ ಅದನ್ನು ಅಪ್ರಿಷಿಯೇಟ್ ಮಾಡಿಕೊಂಡು ಪಾಠ ಮಾಡಿದ್ದೆ. ಅದೇನಾಯ್ತು, ನನಗೆ ಈ ಕಾಲೇಜಿಗೆ ರಜೆ ಇಲ್ಲಿ ಮನೆ ಹೋಗುವ ಇದು ಟೆಂಡೆನ್ಸಿ ಸ್ಟಾಪ್ ಆಯಿತು. ಸರ್ ಹತ್ರ ಹೋಗಿ ಕಲಿಯೋದು. ಹೌದು, ದಟ್ಸ್ ಅ ಗೇಮ್ ಚೇಂಜರ್ ಅಂಡ್ 4th BMS. ಯಾವಾಗ ನನಗೆ ಅಲ್ಲಿ SSFT ಸಿಕ್ಕಿತ್ತು, ಬಟ್ ಐ ಡೋಂಟ್ ವಾಂಟ್ ಟು ಮಿಸ್ ದಟ್. ಸೊ ಕಾಲೇಜಿಗೆ 15 ದಿವಸ ರಜೆ ಇದ್ದರೆ 1 ದಿವಸ ಮನೆಗೆ ಹೋಗಿ ನಾವು ವಾಪಸ್ ಇಲ್ಲಿಗೆ ಬರೋದು, ಉಡುಪಿಗೆ ಬರೋದು. ಯಾರ್ಯಾರು ಟೀಚರ್ ಫ್ರೀ ಅವ್ರನ್ನ ಹೋಗಿ ಹಿಡಿದು ಬೇರೆ ಬೇರೆ ಡೌಟ್ಗಳನ್ನ ಕೇಳಿ ಒಬ್ಬರೇ ಅವ್ರಿಗೆ ಫ್ರೀ ಇರ್ತಾರಲ್ಲ, ನಾನು ಒಬ್ಬನೇ ಇರ್ತಾನಲ್ಲ, ಚೆನ್ನಾಗಿ ಹೇಳ್ಕೊಡ್ತಿರೋ ಅಂತ ಭಾವನೆ ಅಷ್ಟೇ. ಹಾಗೆ ಮಧ್ಯೆ ಮಧ್ಯೆ ಅವರು ನನಗೆ ಹೇಳ್ತಿದ್ರು, ನನಗೀಗ ಆಡ್ಲಿಕ್ಕೆ ಉಂಟು, ಚೆಸ್ ಆಡ್ಲಿಕ್ಕೆ ಉಂಟು, ನನಗೆ ನಾನಲ್ಲಿ ಸ್ಟಾಫ್ ರೂಮ್ ಒಂದು ಬೇರೆ ಇರ್ತಿತ್ತು ಆ ಕಾಲದಲ್ಲಿ. ಅಲ್ಲಿ ಎಲ್ಲ ಚೆಸ್ ಗಿಸ್ ಎಲ್ಲ ವ್ಯವಸ್ಥೆ ಇತ್ತು. ನಾನು ಹೇಳ್ತೀನಿ, ನನಗೆ ಸಹ ಚೆಸ್ ಆಡಿ ಬರ್ತದೆ, ನೀವು ಆಡುವ ಅಂತ ಕೇಳಿ. ಹಾಗೆ ಅವರೊಟ್ಟಿಗೆ ಚೆಸ್ ಆಡಿ ಶುರು ಮಾಡಿತ್ತು. ಶರ್ಮಾ ಸರ್ ಒಟ್ಟಿಗೆ ಸಹ ನಾವು ಚೆಸ್ ಆಡಿದ್ದೇವೆ. ಶರ್ಮಾ ಸರ್ ಆಡೋದು ಭಾರಿ ಖುಷಿ ಆಕ್ಚುಲಿ. ಅವ್ರು ತುಂಬಾ ಬಿಸಿ ಅಲ್ವಾ, ನಾನು ಚಾನ್ಸ್ ಸಿಕ್ಕರೆ ಒಟ್ಟಿಗೆ ಆಡ್ತಿದ್ದಕ್ಕೆ, ಸೋಲ್ತಿತ್ತು ಮಾತ್ರ, ಗೆಲ್ತಾ ಇಲ್ಲ ಇತ್ತು. ಅವ್ರು ತುಂಬ ಚೆಸ್, ಇವರೊಟ್ಟಿಗೆ ಸಹ ಚೆಸ್ ಆಡ್ತಿತ್ತು. ಹಾಗೆ ಸ್ವಲ್ಪ ಅವಾಗ ತುಂಬ ಒಂದು ದೊಡ್ಡ ರಿಲೇಷನ್ ಡೆವಲಪ್ ಆಯಿತು. ಮತ್ತೆ ಎಲ್ಲ ತುಂಬ ಖುಷಿ ಅನಿಸಿತ್ತಲ್ಲ ಈ BMS ಮತ್ತೆ ಕಲಿಕೆಯ ಪ್ರಕ್ರಿಯೆಯಲ್ಲಿ ಏನೋ ಒಂದು ಹೊಸ ಒಂದು ಬದಲಾವಣೆ ಅಂತ ಅನಿಸಿತ್ತು. ಹಾಗೆ 4th, 5th BMS ಚೆನ್ನಾಗಿ ಅದನ್ನು ಎಂಜಾಯ್ ಮಾಡಿದ್ದೇವೆ. ಹಾಗೆ ಮತ್ತೆ ಶರ್ಮಾ ಸರ್ ನಮಗೆ ಫೈನಲ್ ಇಯರ್ ಟೀಚರ್ ಆಗಿದ್ದು. ಅವರ ಟೀಚಿಂಗ್ ಅದ್ಭುತ ಟೀಚಿಂಗ್ ಇತ್ತು. ಎಂಥದೇ ಒಂದು ಕ್ಲಿಷ್ಟ ವಿಷಯ ಸಹ ಭಾರಿ ಸರಳವಾಗಿ ಪಾಠ ಮಾಡ್ತಿದ್ರು. ಅದು ಆಯುರ್ವೇದ ಇರ್ಬೋದು, ಅಲೋಪತಿ ಇರ್ಬೋದು, ಒಂದು ಸ್ಪೆಷಾಲಿಟಿ ಅವರು. ಎಂಥದೇ ಕ್ಲಿಷ್ಟವಾದ ಇರ್ಬೋದು, ECG ಇರ್ಬೋದು, ಎಕ್ಸ್ರೇ ಇರ್ಬೋದು, ಆ ಕಾಲದಲ್ಲಿ ಬೇರೆ ನಾವು ಸರ್ಜರಿ ಇರ್ಬೋದು, ಅಥವಾ ಶಿಶುಸ ಸೂತ್ರಸ್ಥಾನದ ಚಾಪ್ಟರ್ಗಳಿರ್ಬೋದು, ತುಂಬ ಸರಳವಾಗಿ ಮಾಡಿ ಅವ್ರ ಟೀಚಿಂಗ್ ನಾವು ತುಂಬ ತುಂಬ ಇಷ್ಟಪಡ್ತಿದ್ರಲ್ಲ. ಶ್ರೀನಿವಾಸಾಚಾರ್ಯರು ತುಂಬ ವಿಸ್ತಾರವಾಗಿ ಮಾಡೋದು. ಒಂದು ಜ್ವರವನ್ನು ನನಗೆ ಅವರು 6 ತಿಂಗಳು ಮಾಡಿದ್ದಾರೆ. ಕ್ಲಾಸ್ ಮಾಡೋದು, ಮರುದಿವಸ ಬೆಳಿಗ್ಗೆ ಕ್ವಶನ್ ಕೇಳುವಾಗ ಫಸ್ಟ್ ಬೆಂಚನ್ನು ಕೇಳಿ ನಿಂತುಕೊಳ್ಳಿ, ನಾವೆಲ್ಲ ನಿಂತ್ಕೊಂಡ್ಬಿಡುದು ಪುನಃ.
ಅಂದ್ರೆ ನಮ್ಗೆ ಬರಲ್ಲ ಅಂತೇಳಿ ಬೇಗ ಕ್ಲಾಸ್ ಶುರು ಮಾಡ್ಲಿ ಅಂತೇಳಿ, ಬೇಗ ಕ್ಲಾಸ್ ಶುರು ಮಾಡ್ಬಿಡಿ, ಕೇಳು ಕ್ಲಾಸ್ ಕೇಳು ಅಂತೇಳಿ ಎಲ್ಲರೂ ನಿಂತು ಬಿಡುದು. ಮುಂಚೆ ಮಾತಾಡ್ಕೊಂಡು ಹೋಗ್ತಿತ್ತು ನಾವು ಆಕ್ಚುಲಿ. ಅವರು ಶ್ರೀನಿವಾಸ ಪ್ರಶ್ನೆ ಕೇಳಿ ತುಂಬಾ ಡೀಪ್ ಆಗಿ ಕೇಳ್ತಾರೆ ಅವರು. ಆ ಕಾಲ ಚಕ್ರಪಾಣಿಯನ್ನು ಪಾಠ ಮಾಡ್ತಿದ್ರು ನಮ್ಗೆ ಜಲ ಚಿಕಿತ್ಸೆಯಲ್ಲಿ. ಅವ್ರನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ, ನೀನು ರವಿಕಿರಣ ನೀನ್ ನಿಲ್ಬಾರ, ನಾವೆಲ್ಲ ನಿಂತು ಬಿಡ್ತೇವೆ. ಅವಳೊಂದು ರೌಂಡ್ ಕ್ವಶನ್ ಇರ್ತಾ ಇಲ್ಲ, ಎಲ್ಲರೂ ಬೇಗ ಮುಗಿತು, ನಿಂತು ಬಿಡ್ತಿದ್ದೆ, ಮುಂದೆ ಕ್ಲಾಸ್ ಮಾಡ್ತಿದ್ದೆ. ಸೊ ಹಾಗಾಗಿ ಅದು ಆ ಕಾಲದಲ್ಲಿ ತುಂಬಾ ಇಂಪ್ರೆಸ್ ಆಗಿತ್ತು ಅವರು. ಅವರು ಜಲ ಚಿಕಿತ್ಸೆ ಮಾಡಿದ್ರೆ ಇನ್ನೊಂದು ನಮ್ಗೆ ನೆನಪು ಆಕ್ಚುಲಿ, ಅದನ್ನ ಮರೀಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನನ್ನ ಫೇಸ್ಬುಕ್ ಅಲ್ಲಿ ಅವ್ರದ್ದು ಫೋಟೋ ಹಾಕಿದ್ದೆ ಆಕ್ಚುಲಿ. ಅವ್ರು ನಾವು ಯಾವ್ದೋ ಒಂದು ಕೂತ್ಕೊಂಡು ಮನೆಯಲ್ಲಿ ಡಿಸ್ಕಸ್ ಮಾಡಿದ ಒಂದು ಫೋಟೋ ಹಾಕಿದ್ದೆ. ಸೊ ಅವ್ರನ್ನೆಲ್ಲ ನೋಡಿ ಸ್ವಲ್ಪ ಶರ್ಮಾ ಸರ್, ವಿಜಯೇಶ್ ಆಚಾರ್ಯರು, ಅವ್ರನ್ನೆಲ್ಲ ಎಲ್ಲ ಅಧ್ಯಾಪಕರು ಕೆಲವು ಹೆಸರನ್ನ ಹೇಳ್ತು ತಿಳಿಬಾರ್ದು ನೋಡಿ ಏನು ಅನಿಸಿತ್ತು, ಆಯುರ್ವೇದದಲ್ಲಿ ಏನೋ ಒಂದು ವಿಶೇಷ ಉಂಟು, ಹಾಗೆ ವೈದ್ಯಕೀಯ ವೃತ್ತಿಯಲ್ಲಿ ಒಂದು ವಿಶೇಷ ಉಂಟು ಅಂತ ಹೇಳ್ಕೊಂಡು ನಾವು ನಮ್ಮಷ್ಟಿಗೆ ಸ್ವಲ್ಪ ಪ್ರೇರಣೆ ತಗೊಂಡು ಬಂತು ಫೈನಲ್ ಮುಗಿಸಿದ್ದು ನಾವು. ಅಲ್ಲಿ ಸಹ ಸೇಮ್ ಅದೇ, ನಾವು ಯಾವತ್ತೂ ಸಹ ಪರ್ಸೆಂಟೇಜ್ ಬಗ್ಗೆ ನಂಗೆ ಆಸೆ ಇಲ್ಲ ಆ್ಯಕ್ಚುಲಿ. ಓದೋದೇ ಉತ್ಸಾಹ ಬಿಟ್ಟರೆ ಏನು ಪರ್ಸೆಂಟೇಜ್ ಬರ್ತದೆ, ಇವಾಗ ಡಿಸ್ಟಿಂಕ್ಷನ್, ಫಸ್ಟ್ ಕ್ಲಾಸ್, ಅದು ವಿಶೇಷ ಅದ್ರ ಬಗ್ಗೆ ಅಂತ ಅನೇಕ ಇಟ್ಕೊಂಡವರಲ್ಲ. ಬಟ್ ಓದೋದು ಮಾತ್ರ ನಿರಂತರವಾಗಿತ್ತು, ಓದೋದು ನಿರಂತರವಾಗಿತ್ತು. ಹಾಗೆ ನನಗೆ ಇನ್ನೂ ಸಹ ನಾನು ಮಾರ್ಕ್ಸ್ ಕಾರ್ಡ್ ನಿಮ್ಗೆ ತೋರಿಸ್ತೀನಿ, ಮೋಸ್ಟ್ಲಿ ಎಷ್ಟು ಒಂದು 65-70% ಆ ಕಾಲದ್ದು, ನಾನು ಐ ನಾಟ್ ರಿಮೆಂಬರಿಂಗ್ ಆ್ಯಕ್ಚುಲಿ. ಹಾಗೆ ಚರಕ ಸಮೇತ ಸಹ ಆ ಕಾಲದಲ್ಲಿ ಏನು ಓದಿದ್ದೆ ಎಂಬುದರ ಬಗ್ಗೆ ವಿಶೇಷ ನಮಗೆ ಪಿಕಪ್ ಆಗ್ತಾನೆ ಇಲ್ಲ. ಅಲ್ಲಿ ಒಂದೇ ಉದ್ದೇಶ ಪಾಸ್ ಆಗ್ಬೇಕಂತ ಹೊರತುಕೊಂಡು ಚರಕ ಸಮೇತ ಅರ್ಥ ಮಾಡ್ಕೊಳ್ಳೋದಂತೆಲ್ಲ ಯಾವುದೇ ಒಂದು ನಮ್ಮಲ್ಲಿ ಕಲ್ಪನೆ ಇಲ್ಲವೇ ಇಲ್ಲ. ಅದು ಇದು ಏನು ಪುಸ್ತಕಪ್ಪ, ಇದರಲ್ಲಿ ಏನು ಬರೆದಿದ್ದಾರೆ, ಇದು ತುಂಬಾ ಕ್ಲಿಷ್ಟ ಆಗಿತ್ತು ಪರಿಸ್ಥಿತಿ. ಒಂದೇ ಅಜೆಂಡ ಅಂದ್ರೆ ಹೇಗೆ ಪಾಸ್ ಆಗೋದು ಅಂತ ಅಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾ, ವೃತ್ತಿಯಲ್ಲಿ ಅಳವಡಿಸ್ಕೊಂಡ ಬಗ್ಗೆ ಏನೂ ಮಾಹಿತಿ ಇಲ್ಲ. ಸತ್ಯ ಹೇಳ್ತೇನೆ, ಅಧ್ಯಾಪಕರು ಒಳ್ಳೆದಿದ್ರು ಸಹ ವ್ಯಕ್ತಿಗತವಾಗಿ ನನ್ನ ಮನಸ್ಸಿಗೆ ಯಾವತ್ತೂ ಬರಲಿಲ್ಲ ಆಕ್ಚುಲಿ. ಸುಮ್ಮನೆ ನಾವೊಂದು ಸುಳ್ಳು ಹೇಳಿಕ್ಕಾಗಲ್ಲ, ಇಲ್ಲ ಖಂಡಿತ ಇಲ್ಲ. ಸ್ವಲ್ಪ ಅಲೋಪತಿ ಪಾಠ ಮಾಡೋದು ಸ್ವಲ್ಪ ಅರ್ಥ ಆಗ್ತದೆ, ಜಾಸ್ತಿ ಅರ್ಥ ಆಗ್ತದೆ. ಅದನ್ನ ಸ್ವಲ್ಪ ಕೇಳಿಸ್ಕೊಂಡು ಸ್ವಲ್ಪ ಏನೋ ಅದನ್ನ ರಿಪ್ರೊಡ್ಯೂಸ್ ಮಾಡ್ತಿತ್ತೇನು. ಆಗ ಆಯುರ್ವೇದವನ್ನ ಕೇಳಿದ್ದನ್ನೆಲ್ಲ ನಾವು ಅರ್ಥ ಮಾಡಿಕೊಂಡು ಅದನ್ನ ರಿಪ್ರೊಡ್ಯೂಸ್ ಮಾಡೋದು ಕೇಳಿದ್ರೆ ನಾನು 10% ಇರ್ಬೋದು ಅಷ್ಟೇ, ಅದಕ್ಕೆ ಜಾಸ್ತಿ ಇಲ್ಲವೇ ಇಲ್ಲ. ಹಾಗೆ ಫೈನಲ್ ಮುಗಿದ ಕೂಡಲೇ ನಾನು ಪುನಃ ಯಥಾಸ್ಥಿತಿಯಾಗಿ ರಿಸಲ್ಟ್ ಬರೋ ಮುಂಚೆ, ಇಂಟರ್ವ್ಯೂ ಸೇರೋ ಮುಂಚೆ ಒಂದು ಆಸ್ಪತ್ರೆಗೆ ಹೋದೆ. ನಮ್ಮೂರಲ್ಲಿ ಒಂದು ಆಸ್ಪತ್ರೆಗೆ ಹೋದೆ, ಅಲ್ಲೆಲ್ಲ ಅಲೋಪತಿ ಆಸ್ಪತ್ರೆ ಸೇರಿಕೊಂಡೆ. ಅಲ್ಲೆಲ್ಲ ಸ್ವಲ್ಪ ಬೇಸಿಕ್ ಅಲೋಪತಿ ಕಲ್ತ್ಕೊಂಡು ಪುನಃ ಇಲ್ಲಿ ಬಂದೆ 6 ತಿಂಗಳು ಇಂಟರ್ನ್ಶಿಪ್ಪಿಗೆ. ಇಂಟರ್ನ್ಶಿಪ್ಪಲ್ಲಿ ಆವಾಗ ನಮ್ಮ ಆಸ್ಪತ್ರೆ ಇದು ಶುರುವಾದಷ್ಟೇ ದೊಡ್ಡ ಆಸ್ಪತ್ರೆ, 1993. ಶರ್ಮಾ ಸರ್ OPD ಚೆನ್ನಾಗಿತ್ತು, ಶ್ರೀನಿವಾಸ ಚೆನ್ನಾಗಿತ್ತು. ಅಲ್ಲಿ ಜಾಸ್ತಿ ಸಮಯ ನಮ್ಮನ್ನು ತೊಡಗಿಸ್ಕೊಡ್ತಿತ್ತು ನಾವು ಆ್ಯಕ್ಚುಲಿ. ಹಾಗೆ ಪಂಚಕರ್ಮ ಡಾಕ್ಟರ್ ಶ್ರೀಕಾಂತ್ ಚೆನ್ನಾಗಿತ್ತು, ಅಲ್ಲೆಲ್ಲ ಸ್ವಲ್ಪ ತೊಡಗಿಸ್ಕೊಂಡು ಬಾಕಿ ಸಮಯದಲ್ಲಿ ನಾವು ಏನು ನಮ್ಮಷ್ಟಿಗೆ ಇರ್ತಿತ್ತು, ಏನು ವಿಶೇಷ ಚಿಂತನೆ ಮಂತನೇ ಇಲ್ಲ, ಸುಮ್ಮನೆ ಇರ್ತಿತ್ತು ಅಷ್ಟೇ. ರೂಮಲ್ಲಿ ಬಂದು ಮಾತಾಡುವವರು, ಇವತ್ತು ಆ ಕೇಸ್ ಇತ್ತು, ಇವತ್ತು ಈ ಕೇಸ್ ಇತ್ತು ಅಂತೇಳಿ ಜೂನಿಯರ್ಸ್ ಒಂದಿಷ್ಟು ಪ್ರಶ್ನೆ ಕೇಳೋರಿಗೆ ಆನ್ಸರ್ ಮಾಡಿತ್ತು ಅಷ್ಟೇ. ನಮ್ಮಲ್ಲಿ ತುಂಬಾ ಒಂದು ಕನೆಕ್ಟಿವಿಟಿ ಇತ್ತು. ಜೂನಿಯರ್ಸ್ ಒಟ್ಟಿಗೆ ಫುಲ್ ಇನ್ವಾಲ್ವ್ ಆಗಿತ್ತು ನಾವು ಇಂಟರ್ನ್ಶಿಪ್ ಇದ್ದಾಗ ಅವರಿಗೆ ಫೈನಲ್ ಹೇಗೆ ಓದಬೇಕು, ಯಾವ್ದನ್ನ ಓದಬೇಕು, ಹೇಗೆ ಪಾಸ್ ಆಗೋದ್ರ ಬಗ್ಗೆ ಚಿಂತನೆ ಮಾಡ್ತಿತ್ತು ಅಷ್ಟೇ. ಅದ್ರ ಬಗ್ಗೆ ತುಂಬಾ ಕನ್ಸರ್ನ್ ಆಗಿತ್ತು. ರೂಮಿನ ಸ್ಟೇಟಸ್ ಇಂಟಿಗ್ರಿಟಿ ಬಗ್ಗೆ ತುಂಬಾ ಕನ್ಸರ್ನ್ ಆಗಿತ್ತು. ಯಾವುದೇ ರೂಮಿನ ಜೂನಿಯರ್ಸ್ ಬಗ್ಗೆ ಎಲ್ಲಿ ಒಂದು ಅಪವಾದ ಬರಬಾರ್ದು, ಅಕಾಡೆಮಿಕ್ ಸೆಟ್ ಬ್ಯಾಕ್ ಆಗಬಾರ್ದು, ಇಂಟಿಗ್ರಿಟಿ ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಬಗ್ಗೆ ಭಾರಿ ಜಾಗ್ರತೆ ಮಾಡ್ತಿತ್ತು ಆಕ್ಚುಲಿ. ಸೊ ಹಾಗಾಗಿ ನಮ್ಗೆ ರೂಮಿಗೆ ಬಂದ ಕೂಡ ನಾವು ಬಿಸಿ ಆಗ್ತಿತ್ತು. ಸ್ವಲ್ಪ ಕ್ರಿಕೆಟ್ ಆಡೋದು, ಮತ್ತೆ ಇಲ್ಲಿ ಸಬ್ಜೆಕ್ಟ್ ಡಿಸ್ಕಸ್ ಮಾಡೋದು, ಮತ್ತೆ ರೂಮಲ್ಲಿ ಸ್ವಲ್ಪ ಚೆಸ್ ಆಡೋದಿತ್ತು, ಕೇರ ಮಾಡೋದಿಲ್ಲ ಇತ್ತು, ವ್ಯವಸ್ಥೆಗಳಿತ್ತು. ಮತ್ತೆ ಕಾಲೇಜಲ್ಲಿ ಕ್ರಿಕೆಟ್ ಇದ್ರೆ ಸ್ಲ್ಯಾಬಿನ ಮೇಲೆ ಟಾಪ್ ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿತ್ತು. ಅಲ್ಲಿ ಫ್ಲಡ್ ಲೈಟ್ ಮಾಡ್ಕೊಂಡು ಇದು ಅಷ್ಟು ನಾವು ಇನ್ವಾಲ್ವ್ ಆಗಿತ್ತು ಸ್ಪೋರ್ಟ್ಸ್ ಅಲ್ಲಿ. ಜಸ್ಟ್ ಡಿಫೆನ್ಸ್ ಪ್ರಾಕ್ಟೀಸ್ ಮಾಡ್ತಿತ್ತು ಅಷ್ಟೇ. ಟೆರಿಸ್ ಮೇಲೆ ಹೋಗಿ ಡಿಫೆನ್ಸ್ ಪ್ರಾಕ್ಟೀಸ್ ಮಾಡೋದು, ಗೋಲ್ ಹಾಕೋದು, ಡಿಫೆನ್ಸ್ ಪ್ರಾಕ್ಟೀಸ್ ಮಾಡೋದು. ಅದು ಪಿಚ್ ಆಗಿ ಹೊರಡೆ ಹೋದ್ರೆ ಔಟ್ ಅಂತ ಅರ್ಥ, ಬ್ಯಾಟ್ ಬೇರೆ ಕೊಡ್ಬೇಕು. ಅದು ರಾತ್ರಿ 10 ಗಂಟೆ ಶುರು, 12 ಗಂಟೆ ಪ್ರಾಕ್ಟೀಸ್ ಮಾಡ್ತಿತ್ತು. ಆ ಲೆದರ್ ಬಾಲ್, ನಾವು ಲೆದರ್ ಬಾಲ್ ಪ್ಲೇಯರ್, ಲೆದರ್ ಬಾಲ್ ಪ್ಲೇಯರ್ ನೋಡಿದ್ರೆ ಸರ್ ನಿಮ್ದು ಬ್ಯಾಟ್ ಹಿಡಿದು ಲೆದರ್ ಬಾಲ್ ಪ್ಲೇಯರ್ ಆಗಿತ್ತು ನಾವು. ಅಂದ್ರೆ ಅದರಲ್ಲೂ ಸಹ ಅಷ್ಟು ನಮ್ದು ಕಮಿಟ್ಮೆಂಟ್ ಇತ್ತು ಹಾಗೆ. ಸೊ ಈ ಯಾವಾಗ 6 ತಿಂಗಳು ಇಂಟರ್ನ್ಶಿಪ್ ಇತ್ತು, 6 ತಿಂಗಳು ಇಂಟರ್ನ್ಶಿಪ್ ಇರುವಾಗ ಏನು ಅತಿಥ್ಯಕ್ಕಿದ್ದಾಗ ನಾನು ಸುಮ್ಮನೆ ಇಲ್ಲಿ OPD ಕೂತ್ಕೊಂಡಿದ್ದೆ. ರಿಸೆಪ್ಷನ್ ಹೇಗೆ ನಿಂತಿದ್ದೆ ಹೇಗೆ, ಅವಾಗ ಈ PN ಪ್ರಸನ್ನ ರಾವ್ ಬರ್ತಾರೆ. ಪ್ರಸನ್ನ ರಾವ್ ಈಗ ಪ್ರಿನ್ಸಿಪಾಲ್, ನಿಮ್ಗೆ ಗೊತ್ತಿರ್ಬೋದು. ಏನಪ್ಪಾ ಏನ್ ಮಾಡ್ತೀಯ ಅಂತ ಕೇಳಿದೆ. ನಾನು ಇಂಟರ್ನ್ಶಿಪ್ ಹೇಳಿದೆ. PG ಮಾಡೋಣ ನೀನು ಅಂತ ಹೇಳಿದೆ. ಅವಾಗ ಅಷ್ಟೇ ಹೇಳಿದ್ದೆ. ಮತ್ತೆ ಅವ್ರು ಹೋದ್ರು, ಅವ್ರು ಅಷ್ಟೇ. ನಾನು ಜಾಸ್ತಿ ಬಾಧನೆ ಮಾಡಿದೆ. ಇದೇನು PG ಆಯುರ್ವೇದದಲ್ಲಿ ಅಂತ ಗೊತ್ತಿರಲಿಲ್ಲ ಸರ್. ಸ್ವಲ್ಪ ಸ್ವಲ್ಪ ಗೊತ್ತಿತ್ತು, ಹೀಗೆಲ್ಲ ಉಂಟ ಪ್ರಕ್ರಿಯೆ ಉಂಟು, ಅದಕ್ಕೊಂದು ಎಂಟ್ರೆನ್ಸ್ ಉಂಟು, ಎಂಟ್ರೆನ್ಸ್ ಬರೀಬೇಕು. ಹಾಗೆ ಇಲ್ಲಿ ಏನು ರಾಜ್ಯದ ವ್ಯವಸ್ಥೆ ಬೇರೆ, ಹಾಗೆ ದೇಶದ ವ್ಯವಸ್ಥೆ ಬೇರೆ. ಅಂದ್ರೆ ಸ್ಟೇಟ್ ಕೋಟಾದಲ್ಲಿ ಬೇರೆ, ನ್ಯಾಷನಲ್ ಕೋಟಾದಲ್ಲಿ ಬೇರೆ. ಅದಕ್ಕೊಂದು ಎಂಟ್ರೆನ್ಸ್ ಎಲ್ಲ ಬರ್ಲಿಕ್ಕೆ ಉಂಟು. ಸ್ಟೇಟ್ ಕೋಟಾ ಹತ್ರ ಹೀಗೆ ಅಂದ್ರೆ ಮಾರ್ಕ್ನ ಪ್ರಕಾರ ಅಂತ ಹೇಳುವಾಗ ರೂಮಲ್ಲಿ ಬಂದು ನಾವು ಮಾತಾಡಿದ್ದು. ಎಂಟ್ರೆನ್ಸ್ ಬರೋದು ಹೇಗೆ ಅಂತ
ಆವಾಗ ಸರ್ಚ್ ಮಾಡಿದ್ವಿ ನಾವು ಯಾರೆಲ್ಲಿದ್ದಾರೆ, ಬನಾರಸಲ್ಲಿ ಯಾರಿದ್ರು, ಮಮತಾ ಕೆವಿ ಅಂತ ನಮ್ಮ ಪ್ರಿನ್ಸಿಪಾಲ್ ಮೇಡಮ್ ಅಲ್ಲಿ ಆವಾಗ ಪ್ರಸ್ತುತಿಯಲ್ಲಿ PG ಮಾಡ್ತಿದ್ರು. ಹಾಗೆ ನಿರಂಜನ್ ರಾವ್ ಈಗ ನಮ್ಮ ಪಂಚಕರ್ಮದ ಏನು ಅವರು ಅಲ್ಲಿ ಜಾಮನಗರಲ್ಲಿ ಮಾಡ್ತಿದ್ರು. ಮಾಹಿತಿ ತಗೊಂಡು ಮಮತಾ ಮೇಡಮಿಗೆ 2 ಸರಿ ಫೋನಲ್ಲಿ ಮಾತಾಡಿದ್ದೆ. ಆಮೇಲೆ ಹೇಗೆ ಹೇಗೆ ಓದ್ಬೇಕಮ್ಮ ಅಂತ ಐಡಿಯಾ ಕೊಟ್ಟರು. ಮತ್ತೆ ರೂಮಲ್ಲಿ ಬಂದು ಆವಾಗ ಪ್ರಭಾಕರ ಅಂತ ಒಂದು ಪುಸ್ತಕ ಸಿಕ್ತಿದ್ದಷ್ಟೇ, ವಾಲ್ಯೂಮ್ 1 ವಾಲ್ಯೂಮ್ 2 ಅದನ್ನು ತಂದ್ಕೊಂಡು ಅದರಲ್ಲಿ ಏನು ವಿಶೇಷ ಕಾಣಲಿಲ್ಲ. ನಾವೇನು ಪ್ಲಾನ್ ಮಾಡಿತ್ತು ಅಂದರೆ ನನ್ನ ಸೀನಿಯರ್ಗೆ ಬಗ್ಗೆ ನಂಗೆ ವಿಶೇಷ ಸಂಪರ್ಕ ಇಲ್ಲ. ಅವಾಗ ಗಿರಿಧರ ಕಜಿ ನನ್ನ ಸೀನಿಯರ್, ಗಿರಿಧರ ಕಜಿ ಬ್ಯಾಂಗ್ಳೂರಲ್ಲಿ ಇದ್ರು, ಕಾಲೇಜಲ್ಲಿ ಇದ್ರು ಗಿರಿಧರ ಕಜಿ. ಹಾಗೆ ಗಣೇಶ್ ಈಗ ಶಿಷ್ಯಲ್ಲಿದ್ದಾರೆ, ಅವರು ಮೈಸೂರಲ್ಲಿ ಮಾಡ್ತಾ ಇದ್ರು ಕಾಯಿ ಚಿಕಿತ್ಸೆ. ಬಟ್ ನನ್ಗೆ ತುಂಬ ಕನೆಕ್ಟಿವಿಟಿ ಇಲ್ಲ ಇತ್ತು ಆ್ಯಕ್ಚುಲಿ. ಅವ್ರು ನನಗೆ ಕೇಳಿದ ಸಹಾಯ ಮಾಡ್ತಿದ್ರು, ಬಟ್ ನನ್ನ ಕನೆಕ್ಟಿವಿಟಿ ಕಡಿಮೆ ಇತ್ತು. ನಾವು ನಮ್ಮ ರೂಮಲ್ಲಿ ಕೂತ್ಕೊಂಡು ಚಿಂತನೆ ಮಂಥನ ಮಾಡಿದ್ದು. ಈ ಸೀನಿಯರ್ಸ್ ಎಲ್ಲ ಜೂನಿಯರ್ಸ್ ಎಲ್ಲ ಅವ್ರವ್ರ ಸಬ್ಜೆಕ್ಟ್ ನಮ್ಮ ಹತ್ರ ನಮಗೆ ಪಾಠ ಮಾಡೋದು, ನಾವು ಓದೋದು, ನಾವು ಅದ್ರ ಡಿಸ್ಕಸ್ ಮಾಡೋದು ಅಂತೇಳಿ ಒಂದು ಪ್ಲಾನ್ ಮಾಡಿಕೊಂಡು ನಾವು ನನ್ನ ರೂಮಲ್ಲಿ ನಾವು ಒಂದು ಮಾಡಿದ್ದು. ಹಾಗೆ ನನ್ನ ಪಕ್ಕದ ರೂಮಲ್ಲಿ ಡಾಕ್ಟರ್ ಶಿವರಾಮ್ ಜೋಶಿ ಅಂತ ಇದ್ರು, ಅವರು ಅವ್ರ ರೂಮಲ್ಲಿ ತಯಾರು ಮಾಡಿದರು. ಇನ್ನೊಬ್ಬರು ಕೆಲವರು ಹುಡುಗರು ಸಹ ಅವ್ರು ತಯಾರು ಮಾಡಿದ್ರು. ನಾವೆಲ್ಲ ಜೊತೆ ಸೇರಿ ನ್ಯಾಷನಲ್ ಎಂಟ್ರೆನ್ಸ್ ಒಂದು ನಿರ್ಣಯ ಮಾಡಿತ್ತು. ಬಟ್ ನಾವೆಲ್ಲ ಓದಿದ್ದು ಇಂಡಿಪೆಂಡೆಂಟ್ ಆಗಿ, ಇಲ್ಲ ಇಲ್ಲ ನಮ್ಮ ರೂಮೇ ನಮಗೆ ಶಾಲೆ ಆಗಿತ್ತು, ಅದೇ ಕೋಚಿಂಗ್ ಕ್ಲಾಸ್ ಆಗಿತ್ತು. ಜೂನಿಯರ್ಸ್ ಟೀಚರ್ ಆಗಿದ್ರು, ಜೂನಿಯರ್ಸ್ ಟೀಚರ್ ಆಗಿದ್ರು, ಇಟ್ಸ್ ಅ ಫ್ಯಾಕ್ಟ್ ಆಕ್ಚುಲಿ. ಜೂನಿಯರ್ಸ್ ಟೀಚರ್ ಆಗಿದ್ರು. ನಾವು ಓದೋದು ಅವ್ರು ಡಿಸ್ಕಸ್ ಮಾಡ್ತಿತ್ತು. ಸೊ ಯಾವುದೋ ಒಂದು ನಮಗೆ ಹುಚ್ಚು ಕಾನ್ಫಿಡೆನ್ಸ್ ಅಷ್ಟೇ, ತುಂಬ ನಾವೇನು ಶ್ಯೂರಿಟಿ ಮಾಡ್ಕೊಂಡು ಹೋಗಲಿಲ್ಲ. ಎಲ್ಲರೂ ಹೋಗ್ತಾರೆ ಅಂತ ನಾವು ಹೋಗೋದಷ್ಟೇ, ಬಟ್ ಪ್ರಯತ್ನ ಮಾಡಿತ್ತು. ಆ ಕಾಲದಲ್ಲಿ ನಾನು 4th BMS ನನ್ನ ತಂದೆ ಎಕ್ಸ್ಪರ್ಟ್ ಆಗಿದ್ರು. ಹೌದು, ಅವ್ರಿಗೆ ಸಡನ್ ಹೈಪರ್ಗ್ಲೈಸಿಮಿಯಾ ಆಗಿ ಅವ್ರು KMC ಡೆತ್ ಆಗಿತ್ತು. ಡೆತ್ ಆಗೋ ಮುಂಚೆ ಒಂದು 6 months ಅವರು ಕೋಮದಲ್ಲಿದ್ದರು ಆ್ಯಕ್ಚುಲಿ. ಹಾಗೆ ಇಲ್ಲಿ ಒಂದು 1.5 month ಇಲ್ಲಿ ಇದ್ದರು, ನಮ್ಮ KMC ಇದ್ದರು. ನಾನು ಆವಾಗ ಈಗ ಕಾಲೇಜ್ ಬಿಟ್ಟು ಅಲ್ಲಿ ಹೋಗಿ KMC ಹೋಗಿದ್ದು, IC ಪಕ್ಕದಲ್ಲಿ ಒಂದು ಸಣ್ಣ ಪ್ಯಾಸೇಜ್ ಉಂಟು, ಅಲ್ಲಿ ಮಲ್ಕೊಂಡು ಬರ್ತಿದ್ದೆ. ಮಲ್ಕೊಂಡು ಬೆಳಿಗ್ಗೆ ಅಲ್ಲಿಂದ ಬಂದು ಸ್ನಾನ ಮಾಡಿ ಕಾಲೇಜಿಗೆ ಹೋಗ್ತಿದ್ದೆ. ಮತ್ತೆ 6 months ತಂದೆ ಆಗಿ ಮನೆ ಕರ್ಕೊಂಡು ಕೋಮದಲ್ಲಿದ್ದರು, ಡೆತ್ ಆಯಿತು. ಸೊ ನನಗೆ ಸ್ವಲ್ಪ ಅವಾಗ ಆಗಿತ್ತು ಸಡನ್ ಡೆತ್. ನಮ್ಗೆ ಯಾರಿಗೆ ನಮ್ಮ ಅಣ್ಣನಿಗಾಗಲಿ ನಮ್ಗೆ ನಾಲೆಜ್ ಇಲ್ಲ ಆ್ಯಕ್ಚುಲಿ, ಹೀಗೊಂದು ಆಗ್ತೀನಂತೆ. ಸಡನ್ ಡೆತ್. ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ತಂದೆ ಉದಾರ ದಾನಿಗಳಾಗಿದ್ದರು. ಯಾವುದೇ ರಿಸರ್ವ್ ಫಂಡ್ ಮನೆಯಲ್ಲೆಲ್ಲ ಇತ್ತು ನಮ್ಮ ಎಜುಕೇಶನ್. ಅದೆಲ್ಲ ಭಾರ ನಮ್ಮ ಅಣ್ಣನ ಮೇಲೆ ಬಿತ್ತು. ನನ್ನ ಎಜುಕೇಶನ್ ಕಂಟಿನ್ಯೂ ಮಾಡೋದು, ತಮ್ಮಂದ್ರದ್ದು ತಂಗಿಯಂದ್ರ ಎಜುಕೇಶನ್ ಕಂಟಿನ್ಯೂ. ಅವ ಸಹ ತುಂಬ ಪ್ರೊಫೆಷನಲ್ ಎಸ್ಟಾಬ್ಲಿಷ್ ಆಗಿತ್ತು, ಅವನ ಬಿಸ್ನೆಸ್ ಎಸ್ಟಾಬ್ಲಿಷ್ ಆಗಿತ್ತು. ಸ್ವಲ್ಪ ಸಡನ್ ಕ್ರೈಸಿಸ್ ಹೋಯಿತು. ಅವಾಗ ನಾನು ಫೈನಲ್ ಇಯರ್ಗೆ ಇಂಡಸ್ಟ್ರಿ ಅದೇ ಕ್ರೈಸಿಸ್ ಇತ್ತು ನಾವು ಆ್ಯಕ್ಚುಲಿ. ಅಣ್ಣ ಒಂದು ಅಷ್ಟೊಂದು ಅವಕಾಶ ಮಾಡಿಕೊಟ್ರು, ಯಾವುದು ಸ್ಪಾನ್ಸರ್ಡ್ 4th ಫೈನಲ್ BMS ಮತ್ತು ಇಂಟರ್ನ್ಶಿಪ್ಪನ್ನು ಮ್ಯಾನೇಜ್ ಮಾಡಿಸಿಕೊಟ್ರು. ಆವಾಗ ಇಂಟರ್ನ್ಶಿಪ್ ನಮ್ಗೆ ಸ್ಟೈಪಂಡ್ ಅಂತ ಏನು ವಿಶೇಷ ಏನಿಲ್ಲ ಆ್ಯಕ್ಚುಲಿ. ಆವಾಗ ನಾನು ಏನು ಮಾಡಿ ನಮ್ಮ ಮನೆಯಲ್ಲಿ ನಿಂತು ಅಮ್ಮನಿಗೂ ಮಗ ಹೀಗೂ BMS ಆಗಿದೆ, ಡಾಕ್ಟರ್ ಆಗಿದ್ದೀನಿ, ಪ್ರಾಕ್ಟೀಸ್ ಶುರು ಮಾಡ್ತಾನೆ ಎಂಬ ಭಾವನೆ ಅಮ್ಮನಿಗಿತ್ತು, ಅಣ್ಣನಿಗಿತ್ತು. ಅಂದರೆ ಇನ್ನು ಅವನ ಕಾಲದಲ್ಲಿ ಅವನು ನಿಲ್ತಾನೆ ಎಂಬ ಭಾವನೆ ಇತ್ತು. ನನಗೆ ಎಡೆಯಲ್ಲಿ ಈ ಒಂದು ಉತ್ಸಾಹ ಬಂತು. ಈ ಉತ್ಸಾಹಕ್ಕೆ ಇನ್ನೊಂದು ಕಾರಣ ಉಂಟು. ನನಗೆ ನಮ್ಮಲ್ಲಿ ರೊಟೇಟರಿ ಇಂಟರ್ನ್ಶಿಪ್ ಅಂತ ನಮಗೆ ಗೌರ್ಮೆಂಟ್ ಹಾಸ್ಪಿಟಲ್ ಡ್ಯೂಟಿ ಆಗ್ತಾರೆ. ಅಲ್ಲಿ ಹೋದಾಗ ಒಂದು ಮೆಡಿಸಿನ್ ಡಿಪಾರ್ಟ್ಮೆಂಟ್ಗೆ ಹೋದೆ. ಇಲ್ಲಿ ಡಾಕ್ಟರ್ ಚಂದ್ರಶೇಖರ್ ಅಂತಿದ್ದಾರೆ, ಅವರು MD ಫಿಸಿಷಿಯನ್ಸ್. ಅವರು ಫಸ್ಟ್ ಒಂದು 5 ದಿವಸ ಹೋದಾಗ, ಬನ್ನಿ ಯಾರು ನೀವು SDM ಬನ್ನಿ ಕೂತ್ಕೊಳ್ಳಿ, BP ನೋಡಿ ಪಲ್ಸ್ ನೋಡಿ ಹೇಳ್ತಿದ್ರು. ನಾವು BP ಪಲ್ಸ್ ಬರೆದು ಪೇಪರ್ ಕೊಡ್ತಿದ್ದು. ಅಷ್ಟಕ್ಕೆ ಅವರು ಪೇಷಂಟ್ ಮುಗಿಸಿ ಹೋಗ್ತಾ ಇದ್ರು ಅಷ್ಟೇ. ಒಂದು ದಿವಸ ನನಗೆ ಅವರು ಏನಾದ್ರು ECG ತೋರಿಸ್ತಾರೆ. ECG ನಿಮಗೆ ಗೊತ್ತುಂಟಾ ಅಂತ ಕೇಳಿದ್ರು. ಸಾಧಾರಣ ಗೊತ್ತುಂಟು, ತೋರಿಸಿದೆ. ಇದೇನು ಡಯಾಗ್ನೋಸ್ ಹೇಳಿದೆ. ನಿಮ್ಗೆ ECG ಗೊತ್ತುಂಟು ಅಂತ ಕೇಳಿದ್ರು. ಹೇಗೆ ನಿಮ್ಗೆ ಕಲಿಸಿ? ಇಲ್ಲ ಸರ್, ನಮಗೆ SDM ಸ್ವಲ್ಪ ಬೇಸಿಕ್ ಎಲ್ಲ ಮಾಡ್ತಾರೆ, ECG ಹೇಳಿದ್ರು. ಅವಾಗ ಹೇಳಿದ್ರು ಓಕೆ ಅಂತ ಹೇಳಿದ್ರೆ ಅವ್ರು ಮತ್ತೆ ನನಗೆ ಪಾಠ ಮಾಡಿ ಶುರು ಮಾಡಿದ್ರು. ಪೇಷಂಟ್ ಬಗ್ಗೆ ವಿವರಿಸಿ ಶುರು ಮಾಡಿದ್ರು. ವಿವರಿಸಿ ಅವರು ನಮ್ಮದು ಭಾರಿ ಆತ್ಮೀಯತೆ ಆದಾಗ ನಾನು ಕೆಲವು ಫೈಂಡಿಂಗ್ ಅನ್ನು ಹೇಳುವಂಥದ್ದು, ಪೇಷಂಟ್ ಎಷ್ಟು ಹೇಳುವಾಗ ಅವ್ರಿಗೆ ಅನಿಸಿತ್ತು ಇವರು ಒಂದು ಟ್ರ್ಯಾಕಲ್ಲಿ ಇದ್ದಾರೆ ಅಂತ ಅನಿಸಿತ್ತು. ಅವ್ರು 15 ದಿವಸ ಕೋಟ ಮುಗೀತು. ಅಂತ ಕೇಳಿದ್ರು, ಇನ್ನು 15 ದಿವಸದ ನಂತರ ನೀನು ಪುನಃ ನೋಟಿ ಬರ್ಬೋದಾ ಅಂತ ಕೇಳಿದ್ರು. ನನಗೆ ಅಲ್ಲಿ ಸರ್ಜರಿ ಉಂಟು, ಪೆಡಿಯಾಟ್ರಿಕ್ ಹೋಗ್ಬೇಕು ಉಂಟು ಅಂತ ಹೇಳಿ ಆವಾಗ ನನಗೆ ಅನಿಸಿತ್ತು ನನಗೇನು ಅದರಲ್ಲಿ ತುಂಬ ಮುಂಚೆ ನಾನು ಸರ್ಜರಿ ಪೆಡಿಯಾಟ್ರಿಕ್ಸ್ ನನಗೆ ಜಾಸ್ತಿ ಇಂಟ್ರೆಸ್ಟ್ ಇಲ್ಲ ಆ್ಯಕ್ಚುಲಿ. ಅಲ್ಲಿ ಸೈನ್ ಹಾಕಿ ನಾನು ನೋಟಿ ಬಂದು ಕೂತ್ಕೊಳ್ತಿದ್ದೆ. ಅಲ್ಲಿ ಸೈನ್ ಹಾಕೋದು, ಇಲ್ಲಿ ಕೂತ್ಕೊಳ್ಳೋದು, ಹಾಸ್ಪಿಟಲ್ ಡ್ಯೂಟಿ ಮಾಡ್ತಿದ್ದೆ. ಹಾಗೆ ಅವರು ಹೇಳಿದ್ರು ನನಗೆ, ನೀನು ತುಂಬ ಚೆನ್ನಾಗಿದೆಯಲ್ವಾ, ನಿಮ್ಗೆ ಒಳ್ಳೆ ಇಂಟ್ರೆಸ್ಟ್ ಉಂಟು, ನೀವು PG ಮಾಡ್ಬೋದಲ್ಲ ಅಂತ. ನಿಮ್ಮಲ್ಲಿ PG ಉಂಟಾ ಕೇಳಿದ್ರು. ನಾನು MBBS ಇದ್ದಾಗ ಹೊಸ ನನ್ನ ಮೇಲೆ PG ಉಂಟು ಕೇಳ್ಕೊಂಡಿದ್ದೇನೆ. ಈಗ ಒಂದು ಹಾಗೆ ಆಲೋಚನೆ ಮಾಡಿ, ಬಟ್ ನನಗೆ 6 ತಿಂಗಳು ಅದು ನಮಗೆ ಇಂಟರ್ನ್ಶಿಪ್ ಇರೋದು, ಮತ್ತೆ 6 ತಿಂಗಳ ನಂತರ ಎಂಟ್ರೆನ್ಸ್ ಇರೋದು, ಮನೆಯಲ್ಲಿ ಹೇಗೆ ಗೊತ್ತಿಲ್ಲ ಅಂತ ಹೇಳಿದೆ ನಾನು ಪರ್ಮಿಷನ್. ಇಲ್ಲ ನೀನು PG ಮಾಡಿ ಹೇಳಿದೆ. ಅವ್ರು ಹೇಳಿದಾಗ ನೀನೊಂದು ಕೆಲಸ ಮಾಡು, ನೀನು ಇಂಟರ್ನ್ಶಿಪ್ ಮುಗಿದ ಕೂಡಲೇ ನೀನು ಬೆಳಗ್ಗೆ ನನ್ನ ರೌಂಡ್ಸ್ ಬಾ, 8 ಗಂಟೆಗೆ ಬಾ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ. ನಾನು 8 ಗಂಟೆಗೆ ಬಂದು ರೌಂಡ್ಸ್ ಮಾಡಿ ಮತ್ತೆ ನಾನು 9 ಗಂಟೆಗೆ ನಾನು OPD ಶುರು ಮಾಡೋದು. ನೀನು ರೌಂಡ್ಸ್ ಬಾ,
ಮತ್ತೆ ರೌಂಡ್ಸ್ ಆದ ನಂತರ ನೀನು 9ರಿಂದ 1 ಗಂಟೆವರೆಗೆ ನೀನು OPD ಕೂತ್ಕೊಂಡು ಮಧ್ಯಾಹ್ನ ನೀನು ಓದು ಅಂತ ಹೇಳಿದೆ. ಹಾಗೆ ಅವ್ರು ನನ್ನನ್ನು ಆವಾಗ ನಾನು ಇಂಟರ್ನ್ಶಿಪ್ ಅಲ್ಲಿ ಒಬ್ಬನೇ ಅವರೊಟ್ಟಿಗೆ ಇರೋದು, ನನ್ನ ಕ್ಲಾಸ್ಮೇಟ್ಸ್ ಎಲ್ಲ ಎಕ್ಸಿಟ್ ಆಗಿದ್ದಾರೆ. ಓಕೆ. ಅವ್ರಿಗೆ ನನ್ನೊಟ್ಟಿಗೆ ಜಾಸ್ತಿ ಇಂಟಿಮೆಸಿ ಆಯ್ತು, ಬೇರೆ ಯಾರಿಲ್ಲ, ನಾನೊಬ್ಬನೇ ಇರೋದಲ್ಲ. ಹಾಗಾಗಿ ಅವರು ನನಗೆ ಒಮ್ಮೆ ಹೇಳಿದ್ರು, ನೀನು ಬೆಳಿಗ್ಗೆ ಎಲ್ಲ ಮಾಡು ಮತ್ತು ಮಧ್ಯಾಹ್ನ ಫ್ರೀ ಇದ್ರೆ ಬಾ, ನಾನು ನಿನಗೆ ಪಾಠ ಮಾಡ್ತೀನಿ ಹೇಳಿದರು. ಈ ಆಸ್ಮಿ ನಿನ್ನ ಹತ್ರ ಯಾವ ಪುಸ್ತಕ ಉಂಟ ಹೇಳಿದ್ರು. ನನ್ನ ಹತ್ರ ಸರ್ ನಾನು ಡೇವಿಡ್ಸನ್ ಉಂಟಂತ ಹೇಳಿ, ನೀನು ಡೇವಿಡ್ಸನ್ ನೀನು ಹ್ಯಾರಿಸನ್ ಪರ್ಚೇಸ್ ಮಾಡಿ ಹೇಳಿದ್ರು. ಹ್ಯಾರಿಸನ್ ಖರೀದಿ ಮಾಡಿದ್ದೆ, ಪುಸ್ತಕಗಳೆಲ್ಲ ಇರ್ಬೋದು, ಹ್ಯಾರಿಸನ್ ಖರೀದಿ ಮಾಡಿದ್ದೆ. ಆ ಹ್ಯಾರಿಸನ್ಸ್ ಅಲ್ಲಿ ಆವಾಗ ನನಗೆ ಮಧ್ಯಾಹ್ನ ಅವರು ಒಂದು 4ರಿಂದ 5 ಗಂಟೆ ಪೇಷಂಟ್ ಕಡಿಮೆ ಆದಾಗ ಡಯಾಬಿಟೀಸು, ಹೈಪರ್ ಟೆನ್ಷನ್, ಟ್ಯೂಬರ್ಕ್ಯುಲೋಸಿಸ್ ಎಲ್ಲ ಪಾಠ ಮಾಡಿ ಮ್ಯಾನೇಜ್ಮೆಂಟ್ ಎಲ್ಲ ಹೇಳಿಕೊಟ್ರು ಆ ಕಾಲದಲ್ಲಿ. ಮತ್ತೆ TB ವಾರ್ಡಿಗೆ ಸ್ಪೆಷಲಾಗಿ ಕರ್ಕೊಂಡು ಹೋಗ್ತೀನಿ ನಾನು, ನೆಕ್ಸ್ಟ್ ಮಾಡ್ತೀನಿ. ಸೊ ಅವರು ನಮ್ಗೆ ತುಂಬ ದೊಡ್ಡ ಇನ್ಸ್ಪಿರೇಷನ್ ಆಗಿದೆ. ಓಕೆ. ಚಂದ್ರಶೇಖರ್ ದೊಡ್ಡ ಇನ್ಸ್ಪಿರೇಷನ್ ಆಗಿದೆ. ಆ ಸಂಬಂಧ ಇವತ್ತಿನೊಳಗೆ ಕಾದ್ಕೊಂಡು ಬಂದಿದ್ದೇನೆ. ಹಾಗೆ ಈ ಶ್ರೀನಿವಾಸಾಚಾರ್ಯರು, ಈ ಮುರಳೀಧರ ಶರ್ಮರು ಸರ್, ಹಾಗೆ ಈ ನಮ್ಮ ಅಧ್ಯಾಪಕರಲ್ಲದೆ ಏನೋ ಒಂದು ದಾರಿಯಲ್ಲಿ ಸಿಕ್ಕಿದಂಥ ಚಂದ್ರಶೇಖರ್ ಅವರು, ಇವರ ಪ್ರೇರಣೆ ನಮಗೆ ಒಂದು MD ಮಾಡಬೇಕೆಂಬ ಒಂದು ಉತ್ಸಾಹಕ್ಕೆ ಅಂತ. ಹಾಗೆ ಎಲ್ಲ ಇಡೀ ನಮ್ಮ ರೂಮೇ ಒಂದು ಕಾಲೇಜ್ ಆಗಿತ್ತು. ಎಲ್ಲ ಜೂನಿಯರ್ಸ್ ಆಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತಿದ್ರು. ನನ್ನ ಬಗ್ಗೆ ಅಪಾರವಾದ ನಂಬಿಕೆ ಇತ್ತು, ವಿಶ್ವಾಸ ಇತ್ತು, ಪ್ರೀತಿ ಇತ್ತು ಜೂನಿಯರ್ಸ್ಗೆ. ಅದೆಲ್ಲ ಆ ಕಾಲದಲ್ಲಿ ತುಂಬ ಉಪಯೋಗ ಬಂತು. ಆದರೆ ಮನೆಗೆ ಆವಾಗ ಬಸ್ಸಲ್ಲಿ ನಾವು ಇಲ್ಲಿಂದ ಮುಂಬೈ ಹೋಗ್ಬೇಕು, ಮುಂಬೈಯಿಂದ ಟ್ರೈನಲ್ಲಿ ಜಾಮ್ನಗರದಿಂದ ನಾವು ಬನಾರಸಿಗೆ ಹೋಗ್ಬೇಕು. ಎಂಟ್ರೆನ್ಸ್ ಎಕ್ಸಾಮ್ ಬರೆದ್ರಿ, ಸೀಟ್ ಸಿಕ್ತು? ಅಲ್ಲ, ಎಕ್ಸಾಮ್ ಬರೀ ಹೇಗೆ ಹೋಗ್ತಿದ್ದೀನಿ ಅಂತ ಹೇಳಿ. ಹೋಗುವಾಗ ದುಡ್ಡು ಬೇಕಲ್ವಾ, ದುಡ್ಡು ಯಾರ ಹತ್ರ ಕೇಳೋದು ಅಂತ. ಎದುರ ಮೇಲೆ ಟಿವಿ ನೋಡ್ಲಿಕ್ಕೆ ಹೋಗ್ತಿದ್ದವರು. ಅವ್ರು ಮುಂಬೈಯಿಂದ ಇದ್ದವರು ಇಲ್ಲಿ ಊರಿಗೆ ಸೆಟ್ಲ್ ಆಗ್ಲಿ ಬಂದಿದ್ರು. ನಮ್ಮ ರೂಮ್ ಎದುರೇ ಒಂದು ರೂಮಲ್ಲಿ ಅವರು ಬಾಡಿಗೆ ಇದ್ರು. ನಾವಲ್ಲಿ ಅವರೊಟ್ಟಿಗೆ ಫ್ರೆಂಡ್ಶಿಪ್ ಮಾಡಿಕೊಂಡು ಆಂಟಿ ಮತ್ತು ಅಂಕಲೊಟ್ಟಿಗೆ ಟಿವಿ ನೋಡ್ಲಿಕ್ಕೆ ಹೋಗ್ತೀವಿ, ಕ್ರಿಕೆಟ್ ನೋಡ್ಲಿಕ್ಕೆ. ಅವ್ರು ಸ್ವಲ್ಪ ಒಂದು ಸಣ್ಣ ದೊಡ್ಡ ತುಂಬಾ ಅರೌಂಡ್ 40s ಇದ್ರು ಅವಾಗ, 40s ಏಜ್ ಗ್ರೂಪ್ ಇದ್ರು. ಅವ್ರು ನಮ್ಮನ್ನು ಎಸೆಪ್ಟ್ ಮಾಡ್ತಿದ್ರು ಜಾಸ್ತಿ. ತುಂಬಾ ಏಜ್ ಆದ್ರೆ ಎಸೆಪ್ಟ್ ಮಾಡಿ ಸ್ಟೂಡೆಂಟ್ಸ್ ಅಪ್ಪ ಅವ್ರನ್ನ ಹತ್ರ ಕರ್ಕೊಂಡು ಹೇಳ್ತಿದ್ರು. ಸೊ ಅಲ್ಲಿ ಟಿವಿ ನೋಡ್ಲಿಕ್ಕೆ ಹೋಗ್ತಿತ್ತು. ಟಿವಿ ನೋಡುವಾಗ ಅವ್ರಿಗೆ ನಮ್ಗೆ ಸ್ವಲ್ಪ ಅಟ್ಯಾಚ್ಮೆಂಟ್ ಆಗಿತ್ತು. ಅವ್ರು ನಾನೆಲ್ಲ ಕ್ಲಾಸ್ಮೇಟ್ಸ್ ಓದಿ ನಾನು ಅಲ್ಲೇ ಇದ್ದೆ ಅಲ್ವಾ, ಅವ್ರಿಗೆ ಅನ್ಸಿದ್ದು ನೀವು ನಿಮ್ಮ ಕ್ಲಾಸ್ಮೇಟ್ಸ್ ಎಲ್ಲ ಓದಿಲ್ಲ, ನೀವೇನು ಇಲ್ಲೇ ಇದ್ರಿ ಅಂತ ಕೇಳಿದ್ರು. ನನಗೆ PG ಹೋಗ್ಬೇಕಂತ ಓದ್ತಾ ಇದ್ದೆ ಅಂತ ಹೇಳಿದ್ರು. ಹೌದಾ, ನೀವು PG ಹೋಗ್ತಿದ್ದೀರಾ, ಅದು ಎಲ್ಲಿ ಹೇಗೆಲ್ಲ ಕೇಳಿದ್ರು. ಅಲ್ಲಿ ನಾನು ಮಾತಾಡಿದ್ದೆ. ಆವಾಗ ಅವ್ರು ನನಗೆ ಹೇಳಿದ್ರು, ನೀವು ಮಾತಾಡ್ತಾ ಒಂದು ದಿವಸ ಬಾರಿ ಅವ್ರು ನಮ್ಮ ಕ್ಲೋಸ್ ಫ್ರೆಂಡ್ಶಿಪ್ ಆಯಿತು. ಒಂದು ದಿವಸಕ್ಕೆ ನನಗೆ ಸ್ವಲ್ಪ ದುಡ್ಡಿನ ಕೊರತೆ ಉಂಟಿತ್ತು, ನಾವೊಂದು ನನಗೆ ಸಾಲ ಕೊಡೋಣ ಅಂತ ಕೇಳಿದ್ರು. ಅವರು 5,000 ರೂಪಾಯಿ ನನಗೆ ಕೊಟ್ಟರು. ಓಕೆ. ಆ 5,000ದಲ್ಲಿ ನಾನು ಹಾಗೆ ನಮ್ಮ ಅಣ್ಣ ಕೊಟ್ಟ ಸ್ವಲ್ಪ ದುಡ್ಡೆಲ್ಲ ಇಟ್ಕೊಂಡು ಇದೆಲ್ಲ ಎಕ್ಸಾಮ್ನ ಪೂರೈಸ್ಕೊಂಡು ಬಂದೆ. ಎಲ್ಲ ಪೂರೈಸ್ಕೊಂಡು ಬಂದು ನನಗೆ ಆದರೆ ಆವಾಗಿನ ಆಸಕ್ತಿ ಏನು, ಬನಾರಸಲ್ಲೇ ಮಾಡ್ಬೇಕಂತ ಒಂದು ಇದಕ್ಕಿದೆ, ಒಂದು ಕುತೂಹಲ ಶುರುವಾಯಿತು. ಓದುವಾಗಲೇ ಒಂದು ಕುತೂಹಲ ಇತ್ತು, ಬನಾರಸಿಗೆ ಹೋಗ್ಬೇಕಂತೇಳಿ. ಆದರೆ ಜಾಮ್ನಗರದಲ್ಲಿ ನಂದು ಸೀಟ್ ಸಿಕ್ತು. ಜಾಮ್ನಗರ ಸೀಟ್ ಸಿಕ್ಕಿದ ನಂತರ ಸಹ ಆ ಮನಸ್ಸಲ್ಲಿ ಆ ಒಂದು ಏನು ಹೊರಗು ಹಾಗೆ ಉಳಿಯಿತು. ಜಾಮ್ನಗರದಲ್ಲಿ ಫಸ್ಟ್ ಇಯರ್ MD ಬರೋದು, ಅದರೊಟ್ಟಿಗೆ ಪುನಃ ಬನಾರಸ್ ಎಕ್ಸಾಮ್ ಬರೆದೆ. ಸೆಕೆಂಡ್ ಅಟೆಂಪ್ಟ್ ಬನಾರಸ್ ಅಲ್ಲೇ ಮಾಡಬೇಕು. ಹೌದು, ಸೆಕೆಂಡ್ ಅಟೆಂಪ್ಟ್ ಬರೆದೆ. ನನ್ನ ಕ್ಲಾಸ್ಮೇಟ್ಸ್ಗಳಿಗೆ ಕೆಲವು ಅಧ್ಯಾಪಕರಿಗೆ ಗೊತ್ತುಂಟು, ಈ ಮನುಷ್ಯ ಇಲ್ಲಿ ಇದ್ರೂ ಸಹ ಇವನ ಮನಸ್ಸು ಬನಾರಸ್ಸಲ್ಲಿ ಉಂಟು ಅಂತ ಹೇಳ್ಕೊಂಡು ಹಾಗೆ ತಪ್ಪು ಕಲ್ಪನೆಯಿಂದ ನಾನು ಜಾಮ್ನಗರಲ್ಲಿ ಫಸ್ಟ್ ಇಯರ್ನಲ್ಲಿ 4 ಸೆಪ್ಟೆಂಬರ್ ಕಳ್ಕೊಂಡ್ಬಿಟ್ಟೆ. ಫೇಲ್ ಆದೆ ನಾನು, ಔಟ್ ಬ್ಯಾಚಿಗೆ ಹೋದೆ. ಬನಾರಸ್ಸಲ್ಲಿ ಸೆಕೆಂಡ್ ಎಂಟ್ರೆನ್ಸ್ ಅಲ್ಲಿ ನನಗೆ ಮೊದಲ ಸೀಟ್ ಆಯಿತು, ಅದರಲ್ಲಿ ಕ್ಯಾನ್ಸಲ್ ಆಯಿತು. ಪುನಃ ಥರ್ಡ್ ಎಂಟ್ರೆನ್ಸ್ ಬರ್ತಲ್ಲಿ ಹೋಯ್ತು. ಜಾಮ್ನಗರಲ್ಲಿ ಕಂಟಿನ್ಯೂ ಆಗಿದೆ. ಆದರೆ ಭಾರಿ ಒಂದು ಕೆಟ್ಟ ಅನುಭವ ಅಂತ ಹೇಳಿದ್ರೆ, ಜಾಮ್ನಗರದಲ್ಲಿ ಔಟ್ ಬ್ಯಾಚ್ ಹೋದಲ್ಲ 6 ತಿಂಗಳು ನಾನು ಏನು ಮಾಡೋದಂತ, ಅಲ್ಲಿ ಇರ್ಲಿಕ್ಕೆ ಅವಕಾಶ ಇಲ್ಲ ಹಾಸ್ಟೆಲಲ್ಲಿ. ಪುನಃ ಉಡುಪಿ ಬಂದು ಪುನಃ ಹಾಸ್ಟೆಲ್ಗೆ ಬಂದೆ, ಅದೇ ಜಾಗಕ್ಕೆ ಬಂದೆ. ಅದೇ ಹಾಸ್ಟೆಲಲ್ಲಿ ಸ್ಟೈಪಂಡ್ ಗಿಪಂಡ್ ಏನಿಲ್ಲಲ್ಲ, ಜೀವನ ಹೋಗ್ಬೇಕಲ್ಲ. ಅದೇ ಮಕ್ಕಳು ಸರಿ ಅಲ್ಲೇ ಊಟ ಮಾಡ್ಕೊಂಡು ಅವರಿಗೆ ಪಾಠ ಮಾಡಿಕೊಂಡು ಅಲ್ಲಿ ಯಾರಿದ್ದಾರೆ ಫಸ್ಟ್ ಇಯರ್, ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರ್ಗೆ ಪಾಠ ಮಾಡಿಕೊಂಡು ಅಂತೂ ಅಲ್ಲಿ ಒಂದು 3-4 ತಿಂಗಳು ಸಮಯ ಕಳೆದು. ಆ ನಡುವೆ ಇನ್ನೊಂದು ನನಗೆ ಅನುಭವ, ಜಾಮ್ನಗರದಲ್ಲಿ ಫಸ್ಟ್ ಆಗಿರುವಾಗ ಪಕ್ಕದ ಮೆಡಿಕಲ್ ಕಾಲೇಜಲ್ಲಿ ಒಬ್ಬರು MD ರೇಡಿಯಾಲಜಿ ಮಾಡಲಿಕ್ಕೆ ಒಬ್ಬರು ನಿಮ್ಮ ಮೈಸೂರಿಂದ ಒಬ್ಬರು ಬಂದಿದ್ದರು, ಡಾಕ್ಟರ್ ಅರುಣ್ ಅಂತೇಳಿ. ಅವ್ರಿಗೆ ನಮ್ಗೆ ಭಾರಿ ಫ್ರೆಂಡ್ಸ್ ಆಗಿದ್ರು. ಅವ್ರು ನನ್ನ ರೂಮಿಗೆ ಆಗಾಗ ಬರುವವರು. ಸೊ ಅವ್ರು ನನ್ನೊಟ್ಟಿಗೆ ಭಾರಿ ಸ್ಟ್ರಾಂಗ್ ಆಗಿದ್ರು. ಆ್ಯಕ್ಚುಲಿ ಸ್ವಲ್ಪ ಏನೋ ದುಡ್ಡು ಹೆಚ್ಚು ಕಡಿಮೆ ಅವರು ನಾನು ಸಾಲ ತಗೊಳ್ತಿದ್ದೆ. ಯಾಕಂದರೆ 6 months ವಿದೌಟ್ ಸ್ಟೈಪಂಡ್ ಮ್ಯಾನೇಜ್ ಮಾಡಬೇಕಲ್ಲ. ಯಾಕಂದ್ರೆ ನಿಮ್ಮ ಥರ ಎಲ್ಲ ಸ್ಟೈಪಂಡ್ ಭಾರಿ ಕಡಿಮೆ ಇತ್ತು.
ಸೊ ಸೆಕೆಂಡ್ ಇಯರ್ನಲ್ಲಿ ಅಂತೂ ಫಸ್ಟ್ ಇಯರ್ನಲ್ಲಿ 6 ತಿಂಗಳು ಹೋಯ್ತಲ್ಲ, 4 ಸಬ್ಜೆಕ್ಟ್ ಹೋಗಿದಲ್ವ, ಸೆಕೆಂಡ್ ಇಯರ್ನೆಲ್ಲ ಕ್ಲಿಯರ್ ಮಾಡ್ಕೊಂಡ್ಬಿಟ್ಟೆ. ಮತ್ತೆ ಓದಿ ಅದು ಖುಷಿ ಆಯ್ತು ಆ್ಯಕ್ಚುಲಿ. ಈಗ ಚೆನ್ನಾಗಿ 2 ಸರಿ ಓದಿ ತುಂಬ ಅರ್ಥ ಆಗಿದೆ ಅಂತ ಹೇಳಿ ಏನು ಬೇಸರ ಆಗಲಿಲ್ಲ. ಸೆಕೆಂಡ್ ಇಯರ್ ಓದಕ್ಕೆ ಫುಲ್ ಆಕ್ಟಿವ್ ಆಗಿಬಿಟ್ಟು ಪುನಃ ಆಕ್ಟಿವ್ ಆಗಿ ಕೆಲವೆಲ್ಲ ಅನುಭವಿಸಿದ ಕಷ್ಟಗಳನ್ನ ನಿಮಗೆ ಹೇಳಲಿಕ್ಕೆ ಆಗಲ್ಲ. ಅದು ಹೇಳೋದು ಒಳ್ಳೆಯದಲ್ಲ. ಯಾರಿಗೆ ಏನು ನಾವು ಹೇಳುವಂಥದ್ದು ಅವರಿಗೆ ಏನು ಅವರಿಗೊಂದು ಏನು ಎನ್ಕರೇಜಿಂಗ್ ಇರಬೇಕು, ಡಿಸ್ಕರೇಜಿಂಗ್ ಇರಬಾರ್ದು. ತುಂಬ ಘಟನೆಗಳ ಮಧ್ಯೆ ಘಟಿಸುತ್ತೆ ಅಲ್ಲೆಲ್ಲ. ಅಂದರೆ ಒಂದು ಇನ್ಸ್ಟಿಟ್ಯೂಷನ್ ಏನೆಲ್ಲ ಕಷ್ಟಗಳನ್ನು ಅನುಭವಿಸಬೇಕು ಅದೆಲ್ಲ ಅನುಭವಿಸಿದೆ ನಾನು. ನಿಮಗೆಲ್ಲ ಅರ್ಥ ಆಗ್ತದಲ್ಲ, ನಾನು ಅದ್ರ ವಿಶೇಷ ಹೇಳ್ಬೇಕಂತಿಲ್ಲ. ಸೊ ಸೆಕೆಂಡ್ರಿಗೆ ಹೋದಪ್ಪ ನನ್ನ ಗೈಡು ಪ್ರೊಫೆಸರ್ ಗುಲ್ದೀಪ್ ಸಿಂಗ್ ಆಗಿದ್ದರು, ಪದ್ಮಶ್ರೀ. ಹೌದು. ಅವರು ನನಗೆ ತುಂಬ, ಅವರಿಗೆ ನಮ್ಮ ಉಡುಪಿಯವರಂದ್ರೆ ಭಾರಿ ಇಷ್ಟ ಆ್ಯಕ್ಚುಲಿ. ಹಾಗೆ ತುಂಬ ಇಷ್ಟ ಆಗಿತ್ತು. ಅಲ್ಲಿ ಅವರು ನನ್ನ ಗೈಡ್ ಆಗಿದ್ದರು. ಮತ್ತು ಆ ಕಾಲದಲ್ಲಿ ನಮ್ಮ BS ಪ್ರಸಾದ್ ಸರು, ಈಗ ನಮ್ಮ NCSM ಅವರು ವಾಜೀಕರಣ ವಿಭಾಗದಲ್ಲಿದ್ದರು. ಡಾಕ್ಟರ್ ನಿರಂಜನ್ ರಾವ್ ಅವರು ಸಹ ವಾಜೀಕರಣ ವಿಭಾಗದಲ್ಲಿದ್ದರು. ನಾನು ಸಹ ವಾಜೀಕರಣ ವಿಭಾಗದಲ್ಲಿ ಒಂದು ರಿಸರ್ಚ್ ಟಾಪಿಕ್ ತಗೊಂಡು ತುಂಬ ಸೀನಿಯರ್ಸ್ ತುಂಬ ಎನ್ಕರೇಜಿಂಗ್ ಇತ್ತು, ಒಳ್ಳೆ ಡಿಸಿಪ್ಲಿನ್ ಇತ್ತು ಅಲ್ಲಿ. ಪ್ರಸಾದ್ ಸರ್ ಆ ಕಾಲದಲ್ಲಿ ತುಂಬ ಡಿಸಿಪ್ಲಿನ್ ಇದ್ದು, ನಿರಂಜನ್ ರಾವ್ ಭಾರಿ ಡಿಸಿಪ್ಲಿನ್. ಅದು ಆ ನಡುವೆ ಕೆಲಸ ಮಾಡೋಕ್ಕೆ ಸಿಕ್ಕುವಂಥ ಒಂದು ಅವಕಾಶ ಉಂಟಲ್ಲ, ಅದು ಇನ್ನಷ್ಟು ದೊಡ್ಡ ಪ್ರೇರಣೆ ಆಯಿತು. ಬೆಳಿಗ್ಗೆ 8 ಗಂಟೆಗೆ ಹೋಗಿ ಎಲ್ಲ ರೌಂಡ್ಸ್ ಮಾಡಿಕೊಂಡು 9 ಗಂಟೆ ವಾಜೀಕರಣ ಲ್ಯಾಬಲ್ಲಿ ಕೂತ್ಕೊಂಡು 1 ಗಂಟೆವರೆಗೆ ಕೆಲಸ ಮಾಡಿ 1 ಗಂಟೆ ನಂತರ ಮೆಸ್ಸಿಗೆ ಹೋಗಿ ಊಟ ಮಾಡಿ ಮತ್ತು 2 ಗಂಟೆಗೆ ಜನರಲ್ ಕ್ಲಾಸಿಗೆ ಅಟೆಂಡ್ ಆಗಿ ಪುನಃ 3 ಗಂಟೆಯಿಂದ 5 ಗಂಟೆವರೆಗೆ OPD ಹೋಗಿ ಇಷ್ಟೆಲ್ಲ ಕೆಲಸ ಮಾಡಿಕೊಂಡು 5 ಗಂಟೆ ನಂತರ ನಾವು ಬಂದು ಹಾಸ್ಟೆಲಿಗೆ ಬಂದು ಏನೋ ಒಂದು ತಿಂಡಿ ತಿಂದ್ಕೊಂಡು ಹೊರಗಡೆ ನಾನು ಹಾಸ್ಪಿಟಲ್ಗೆ ಹೋಗಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ಸಹ ನನಗೆ ಪುನಃ ಅದೃಷ್ಟ ಕೊಲಾಯಿಸಿತ್ತು. ವಾಪಸ್ಸಿನ ಮೆಡಿಕಲ್ ಕಾಲೇಜ್ ಡೀನ್ ಏನಿದ್ರು ಪ್ರೊಫೆಸರ್ SS ಶಾ, ಅವ್ರದ್ದು ಜೀವನ್ದೀಪ್ ಹಾಸ್ಪಿಟಲ್ ಫಿಸಿಷಿಯನ್ ಆಗಿದ್ರು ಸಂಜೆ ನಂತರ. ಒಮ್ಮೆ ಸೀದಾ ಹೋದೆ ಅವ್ರ ಹತ್ರ. ಹೋದೆ, ಯಾರು ಹೇಳಿದ್ರು ಒಳ್ಳೆ ಡಾಕ್ಟರ್ ಪ್ರೊಫೆಸರ್ SS ಶಾ ಅಂತಿದ್ರು, ಜನರಲ್ ಫಿಸಿಷಿಯನ್ ಆ್ಯಂಡ್ ಒಳ್ಳೆ ಅನುಭವ ಉಂಟು ಅಂತ ಫೀಡ್ಬ್ಯಾಕ್ ಕೊಟ್ಟೆ ನನಗೆ ಸೀನಿಯರ್ಸ್. ಅವ್ರ ಹತ್ರ ಹೋದೆ, ಒಬ್ಬನೇ ಹೋದೆ. ಅವ್ರ ಅಪಾಯಿಂಟ್ಮೆಂಟ್ ಸಿಗಲಿಲ್ಲ, ಕೂತ್ಕೊಳ್ಳಿ, ಪೇಷಂಟ್ ಇಲ್ಲ, ಎಲ್ಲ ಪೇಷಂಟ್ ಆಗಿ ಮುಗಿಯುವಾಗ 8-8:15 ಆಯಿತು. क्या है बोलो? फिर मैं इधर PG करना हूँ यूनिवर्सिटी से. क्यों आए? फिर शाम में 5 बजे से 8 बजे से मैं आ सकता हूँ. आप किधर से? मैं तो उड़पी से हूँ सर. ठीक है, आएंगे आप बराबर टाइम पे आएंगे, टाइम पे जाएंगे. क्या क्या करते हैं आप? आपको क्या आता है बताओ? अभी कौन सा बुक पढ़ा है? आपका क्या क्लिनिकल के बारे में क्या मालूम है? आपको डायग्नोसिस में क्या मालूम है? सर आप 10-15 दिन देखिए सर, आपको नहीं अगर पास हुआ तो आप रख दीजिए ಅಂತ ಹೇಳಿದೆ. ಆವಾಗ ಸೊ ಅವ್ರು ಹೇಳಿದೆ ಆಯ್ತು ಬಾ ಹೇಳಿದ್ರು. ಸೊ ಹೋದೆ. ಎಷ್ಟು ಹೋದವಾಗ ಕರೆಕ್ಟ್ ಟೈಮಿಗೆ ಹೋಗ್ತಿದ್ದೆ. ಓಡಾಡ್ಕೊಂಡು ಅಲ್ಲಿ ಪುನಃ 1 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು. ಹೋಗಿ 5 ಮಕ್ಕಳು ಹೋಗ್ತಿದ್ದೆ. ಸರ್ ಚಾಮರಾಜ ಕೂತ್ಕೊಳ್ತಿದ್ದೆ. ಸೀನಿಯರ್ ಮೆಡಿಕಲ್ ಕಾಲೇಜ್ ಡೀನ್ ಅಲ್ವಾ, ಪರ್ಸನ್ HOD ಮೆಡಿಸಿನ್ ಅಲ್ಲ, ಭಾರಿ ಭಯದಿಂದ ಕೂತ್ಕೊಳ್ತಿದ್ದೆ. ಬಟ್ ಸಣ್ಣ ಸಣ್ಣ ಕೆಲಸ ನಾನು ಕೊಡೋರು, ನೀನು ಈ ಲ್ಯಾಬ್ರೇಟರಿ ಪೇಷಂಟ್ ಬಂದರೆ ಕೂಡಲೇ ಬರೀ ಎಲ್ಲ ಹಿಮೋಗ್ರಾಮು, ESR, ಲಿಪಿಡ್ ಪ್ರೊಫೈಲು ಬರೀ, ECG ಬರೀ, ಅಷ್ಟು ಮಾತ್ರ ಕೆಲಸ ಕೊಟ್ಟರು. ನಾನು ಮಾಡಿದ ನೋಡ್ತಾ ಇದ್ದೆ ಅಷ್ಟೇ. ನೋಡುವಾಗ ಇದಕ್ಕಿದ್ದಾಗಿ ಪುನಃ ಅವರು ಹೊರಗಡೆಯಿಂದ ECG ಆಗಿ ಟೇಬಲಿಗೆ ಬರೋದು. ಬಂದ ಕೂಡಲೇ ये आता है आपको ECG? हाँ ಫೈಂಡಿಂಗ್ ಹೇಳಿದ ಕೂಡಲೇ आपको ECG ಬೇಸಿಕ್ आता है आप. ಮತ್ತು ಅವ್ರಿಗೆ ನನ್ನ ಮೇಲೆ ಅವ್ರಿಗೆ ಕಾನ್ಫಿಡೆನ್ಸ್ ಬಂತು. ಮತ್ತು ಎಲ್ಲ ಅವರು ಡಯಾಗ್ನೋಸಿಸ್ ಹೇಳಿಕೊಡೇಷನ್ ಮಾಡಿದರು, ರೌಂಡ್ಸ್ ಕರ್ಕೊಂಡೋಗಿ ಎಕ್ಸ್ಪ್ಲನೇಷನ್ ಮಾಡಿದರು, ಎಲ್ಲ ಇಂಟರ್ವೆನ್ಷನ್ ಹೇಳಿಕೊಟ್ಟು ಕೊನೆಗೆ ನನ್ನನ್ನು ಮಗನಾಗಿ ಸ್ವೀಕರಿಸಿದ್ರು. ಹಾಗಾಗಿ ರಾತ್ರಿ ಸಂಜೆ 5 ಗಂಟೆ ಹೋದರೆ 10-10:30 ಎಲ್ಲ OPD 9 ಗಂಟೆ ಮುಗಿಸಿ ನಾನು ರೌಂಡ್ಸ್ ಮಾಡಿ 10:30 ತನ್ನ ಕಾರಲ್ಲೇ ನನಗೆ ಹಾಸ್ಟೆಲ್ ನಿಲ್ಲಿಸಿದ್ರು. ಎಲ್ಲರಿಗೂ ಆಶ್ಚರ್ಯ ಆಗಿತ್ತು, ನೀವು ಹೇಗೆ ಅವ್ರನ್ನ ಆ ದೊಡ್ಡ ವ್ಯಕ್ತಿಯನ್ನು ಗೆದ್ದ ಅಂತೇಳಿ. ಹಾಗೆ ಅವರೊಟ್ಟಿಗೆ ನಿರಂತರವಾಗಿದ್ದೆ ನಾನು ಮನೆ ಮುಂದೆ 10:30 ಬರುವ ಹಾಸ್ಟೆಲ್ ಬರುವಾಗ ಅಲ್ಲಿ ಮೆಸ್ ನಮ್ಮದು ಟಿಪಿಕಲ್ ಸೌರಾಷ್ಟ್ರ ಮೆಸ್ 7 ಗಂಟೆ ಶುರು ಆದರೆ 9-8 ಗಂಟೆ ಕ್ಲೋಸ್. ನಿಮಗೇನು ಊಟ ಸಿಗಲ್ಲ. ಮತ್ತು ನಾನು ಬಂದು ಗಂಜಿ ಮಾಡ್ಕೊತಿದ್ದೆ. ಯಾವುದು ಕಾಯಿಲ್ ಉಂಟಲ್ಲ ನಿಮ್ಮ ಕಾಯಿಲ್, ಅವಾಗ ಕಾಯಿಲ್ ಇತ್ತು, ಆ ಕಾಯಿಲ್ ಹೀಟರಲ್ಲಿ ಗಂಜಿ ಮಾಡಿಕೊಂಡು ಬರೀ ಗಂಜಿ ಉಪ್ಪಿನಕಾಯಿ ಮಾಡಿ ಊಟ ಮಾಡುವ ಅಭ್ಯಾಸ ಮಾಡ್ಕೊಂಡ್ಬಿಟ್ಟೆ. ರಾತ್ರಿ ಏನೂ ಇಲ್ಲ, ಬರೀ ಗಂಜಿ ಉಪ್ಪಿನಕಾಯಿ ಬಿಟ್ಟರೆ ಬೇರೆ ಏನು ತಿಂತಾ ಇಲ್ಲ. ಅಲ್ಲಿ ಹಾಸ್ಟೆಲಲ್ಲಿ ಫೇಮಸ್ ನಾಗರಾಜ್ ಸರ್ ಅಂತ ಇದ್ರೆ ಗಂಜಿ ಅಂತ ಇಟ್ಬಿಟ್ರೆ ನನಗೆ. ಯಾವ ಪಲ್ಯಗಳೆಲ್ಲೂ ಇಲ್ಲ, ಬರೀ ಗಂಜಿ ಮತ್ತು ಉಪ್ಪಿನಕಾಯಿ ಮಾತ್ರ. ಕೆಲವು ಉಪ್ಪಿನಕಾಯಿ ಸಿಲ್ಲ, ಬರೀ ಗಂಜಿ ಊಟ ಮಾಡ್ತಿದ್ದೆ. ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕಾನ್ಸೆಪ್ಟ್ ಇಲ್ಲೇ ಇತ್ತು, ಹಾಲು ಕುಡಿತಿತ್ತು, ಮ್ಯಾರಿ ಬಿಸ್ಕಿಟ್. ಹಾಗೆ ಮ್ಯಾರಿ ಬಿಸ್ಕಿಟ್ ಗಂಜಿ ಅಂದರೆ ಭಾರಿ ಫೇವ್ರೇಟ್ ಆಗಿತ್ತು. ಮಧ್ಯಾಹ್ನ ಮಾತ್ರ ಮೆಸ್ಸಲ್ಲಿ ಚೆನ್ನಾಗಿ ಊಟ ಮಾಡ್ತಿತ್ತು ಅಷ್ಟೇ. ಊಟ ಎಂಬ ಕಲ್ಪನೆ ಮಧ್ಯಾಹ್ನ ಮಾತ್ರ ಇತ್ತು ನಮಗೆ.
ಬ್ರೇಕ್ಫಾಸ್ಟ್ ಗೊತ್ತಿಲ್ಲ, ಡಿನ್ನರ್ ಗೊತ್ತಿಲ್ಲ ಇತ್ತು. ಸೊ ಹಾಗೆ ಪ್ರೊಫೆಸರ್ ಶಾಕ್ ಹೇಳಿದ್ರು, नागराज जी मेरे दूसरा एक हॉस्पिटल है, समर्पण हॉस्पिटल, उधर मैं ಫ್ರೀ ಸರ್ವಿಸ್ करता हूँ, आप आएंगे ಅಂತ ಕೇಳಿದ್ರು. ನಂದು ಒಂದು ಸಂಡೇ ಇತ್ತು. ಆ ಸಂಡೇ ಅವ್ರ ಮಾತಿಗೆ ಹೋಗ್ಬಿಟ್ಟು 9 ಗಂಟೆ 8:15 ಗಂಟೆ ಹೋದ್ರು. 2 ಗಂಟೆಯಲ್ಲಿ ಸಮರ್ಪಣ ಹಾಸ್ಪಿಟಲ್ ದೊಡ್ಡ ಕೆಲಸ ಮಾಡ್ತಿದ್ದೆ. ಮಧ್ಯಾಹ್ನ ನಾನು ಬಂದು ಮೆಸ್ಸಿಗೆ ಊಟ ಮಾಡ್ತಿದ್ದೆ. ಹಾಗೆ ನಿರಂತರವಾಗಿ ಜಾಮನಗರದಲ್ಲಿ MD PhD ಮಾಡುವಾಗ ಅವ್ರ ಸಂಪರ್ಕ ನನಗೆ. ಹಾಗೆ ಅಲೋಪತಿ ಜ್ಞಾನದ ಬಗ್ಗೆ ಸಂಪೂರ್ಣ ಕೊಟ್ಬಿಟ್ಟು ದಾರಿ ಹೇಳಿದ್ರು. ಒಂದು ಚಂದ್ರಶೇಖರ್ ಮತ್ತು ಪ್ರೊಫೆಸರ್ ಯಶಶ ಸಂಪೂರ್ಣ ಜ್ಞಾನ, ಸ್ವಂತ ಏನು ತಮ್ಮನ ಹಾಗೆ ಮಗನ ಹಾಗೆ ಎಲ್ಲ ಹೇಳಿಕೊಟ್ಟು, ಯಾರಿಗೆ ಸ್ಟೂಡೆಂಟ್ಸ್ ಹೇಳಿಕೊಟ್ಟಿದ್ದನ್ನ ಸಹ ನಂಗೆ ಹೇಳಿಕೊಟ್ಬಿಟ್ರು ಎಲ್ಲ ಸಂಪೂರ್ಣ. ಹಾಗೆ ಅಲ್ಲಿ ಏನಾಯ್ತು ಅಂತ ಹೇಳಿ ಮಧ್ಯೆ ನನಗೆ CP ಶುಕ್ಲ ಅವ್ರದ್ದು, ಗುರುದೀಪ್ ಸಿಂಗ್ ಅವ್ರದ್ದು ಒಂದು CP ಶುಕ್ಲ ಅಂತ ಅವ್ರದ್ದು ಒಂದು ಟಚ್ ಆಯ್ತು ನನಗೆ ಮಧ್ಯೆ ಅವ್ರ ಮನೆಗೆ ಹೋಗಿ ಇರುವಾಗ. ಅವ್ರು ಆವಾಗ ಚರಕಸೀಮೆ ದೊಡ್ಡ ವಿದ್ವಾಂಸರಾಗಿದ್ದರು. ಹೌದು. ಮತ್ತು ಮಧುಸೂದನ ಶಾಸ್ತ್ರಿ ಅಂತ ಇದೆ, ನಮಗೆ ವೇದಿಕ್ ಪ್ರಿನ್ಸಿಪಲ್ ಮಾಡ್ತಿದ್ರು. ಪದಾರ್ಥ ವಿಜಯಲ್ಲಿ ಭಾರಿ ಅವ್ರದ್ದು ನಾಲೆಜ್. ಅಲ್ಲಿ ಸ್ವಲ್ಪ ಅವ್ರದ್ದೆಲ್ಲ ಇನ್ಫ್ಲುಯೆನ್ಸ್ ಆಗಿ ಸ್ವಲ್ಪ ಆಯುರ್ವೇದವನ್ನ ಓದಿ ಶುರು ಮಾಡಿದೆ. ಈ ನಡುವೆ ಈ ಸಮಯವನ್ನು ಕೊಟ್ಟು ಆಯುರ್ವೇದ ಬಗ್ಗೆ ಓದಿ ಶುರು ಮಾಡಿದೆ. ಅಲ್ಲಿ ಶುರು ಮಾಡಿದ ಮಾತ್ರ ಅಲ್ಲ, ಅಲ್ಲಿ ಸಹ ನಾನು ಫಸ್ಟ್ ಇಯರ್ MD ಆದ ಕೂಡಲೇ ಸೆಕೆಂಡ್ ಇಯರ್ ನಂತರ ಯಾರೆಲ್ಲ ಕರ್ನಾಟಕದಿಂದ ಬರ್ತಾರೆ ಅವ್ರಿಗೆ ಪಾಠ ಮಾಡಿ ಶುರು ಮಾಡಿದೆ. ಜೂನಿಯರ್ಸಿಗೆ ಹಾಸ್ಟೆಲ್ ಪಾಠ ಮಾಡಿ ಶುರು ಮಾಡಿದೆ. ಈ ಎಲ್ಲಿ ಸಮಯ ನೀವು ಆಲೋಚನೆ ಮಾಡಿ, ಸಮಯ ಎಲ್ಲಿ ಸಿಗ್ಬೋದು ಆಲೋಚನೆ ಮಾಡಿ. ಜೂನಿಯರ್ಸಿಗೆ ಪಾಠ ಮಾಡ್ತಿದ್ದೆ. ಎಂಟ್ರೆನ್ಸಿಗೆ ಬಂದ ಮಕ್ಕಳು ರೂಮಲ್ಲಿ ಕೂತ್ಕೊಳಿಸಿ ಕೂಡ ಹಾಕಿ ಪಾಠ ಮಾಡ್ತಿದ್ದೆ. ಈ ಕಿಶೋರ್ ಪಡ್ಡವದನ್ನ ಕರ್ಕೊಂಡು ಹೋಗಿದ್ದೆ. ನಾನು 3 ತಿಂಗಳು ನಾನು ರೂಮಲ್ಲಿ ಇದ್ರು. ಶ್ರೀನಿಧಿ ಅವರು ನಮ್ಮ ರೂಮಿಗೆ ಕರ್ಕೊಂಡು, ನನಗೊಂದು ಆಸೆ ಇತ್ತು, ನನ್ನ ರೂಮ್ಮೇಟ್ಸ್ ನನ್ನ ಯಾಕೆ ಕರ್ಕೊಂಡು ಹೋಗಿ ನಾನು ಅವ್ರಿಗೆ ಕಲಿಸಬಾರ್ದು, ಅವರಿಗೆ ಯಾಕೆ MD ಸೀಟನ್ನು ಕೊಡಿಸಬಾರ್ದು ನಮ್ಮ ಭಾವನೆ ಇತ್ತು. UG ಮುಗ್ದಿತ್ತು. ಹೌದು. ಅವ್ರನ್ನೆಲ್ಲ 3 ತಿಂಗಳು ನಾನು ರೂಮಲ್ಲಿ ಕೂತ್ಕೊಳಿಸಿ ಫಸ್ಟ್ ಕಿಶೋರನ್ನು ಟ್ರೈನ್ ಮಾಡಿ ಅವರನ್ನ ಅವ್ರಿಗೆ ಬನಾರಸ್ ಜಾಮ್ 2 ಕಡೆ ಸೀಟ್ ಆಯಿತು. ತುಂಬ ಒಳ್ಳೆಯ ವಿದ್ಯಾರ್ಥಿ ಆಗಿದ್ದ. ಶ್ರೀನಿಧಿ ಆಚಾರ್ಯ ತುಂಬ ಒಳ್ಳೆಯ ವಿದ್ಯಾರ್ಥಿ, ಅವನೇ ಸಹ ಸೀಟ್ ಆಯಿತು. ನಾನು ಜಾಮ್ದಾಗಲಿದ್ದೆ, ನೀವು ಬನಾರಸ್ಸಿಗೆ ಹೋಗಿ ಹೇಳಿದೆ, ನೀವಲ್ಲಿನ ನನ್ಗಂತೂ ಆಗಲಿಲ್ಲ, ನೀವು ವಿದ್ಯೆ ಕಲೀರಿ ಅಂತ ಹೇಳಿ. ಸೊ ಹಾಗೆ ಇದನ್ನ ಆವಾಗ ಶುರುವಾಯಿತು ಕಲ್ಪನೆ. ಯಾವುದು ಎಂಟ್ರೆನ್ಸ್ ಕಲ್ಪನೆ ಆ ಕಾಲ ಯಾವಾಗ 1996 ಅಲ್ಲಿ. 1996 ಅಲ್ಲಿ ಸುಮ್ಮನೆ ಒಂದು ಜೂನಿಯರ್ಸ್ ಅವರಿಗೆ ಹೇಳಿಕೊಟ್ಟಂತ ಒಂದು ವಿದ್ಯೆ ಏನುಂಟು, ಅದರಲ್ಲಿ ಆದಂತ ಖುಷಿಯೇ ಇದು ಆತ್ರೇಯ ಗುರುಕುಲ ಬೆಳೆದಿದ್ದು. ಇದರಲ್ಲಿ ಏನು ಇದರಲ್ಲಿ ದೊಡ್ಡ ಯಾವ್ದು ಉದ್ದೇಶ ಇಲ್ಲ ಆಕ್ಚುಲಿ. ಅವರಿಗೆಲ್ಲೇ ಕೂತ್ಕೊಂಡು ಪಾಠ ಮಾಡುವಾಗ ಆದಂತ ಖುಷಿ, ಆ ಯಶಸ್ಸಿನ ಖುಷಿಯನ್ನ ಮುಂದುವರಿಸ್ಕೊಂಡು ಹೋದ್ ಬಿಟ್ರೆ ಇಲ್ಲಿ ಬೇರೆ ಯಾವ ದೃಷ್ಟಿಕೋನ ಎಲ್ಲಿತ್ತು ಆಕ್ಚುಲಿ. ಅಥವಾ ಮುಂದುವರಿಸಿಕೊಂಡು ಹೋಗುವಂಥದ್ದು ಅದು ಪ್ರತಿ ವರ್ಷದ ನಿರ್ಣಯ ಅಷ್ಟೇ. ಪ್ರತಿ ವರ್ಷ ಕೊನೆ ನಿರ್ಣಯ ಮಾಡುವಂಥದ್ದಷ್ಟೇ. ಈ ವರ್ಷ ಮುಗಿತು, ಮಕ್ಕಳು ಬರ್ತಾರೆ, ಸರಿ ಮುಂದುವರ್ಸೋದಷ್ಟೇ. ಅದು ಬಿಟ್ಟು ನಮ್ಮ ಹತ್ರ ಯಾವುದೇ ಪ್ಲಾನ್ ಇಲ್ಲ. ಈ ಗುರುಕುಲಕ್ಕೆ ಯಾವುದೇ ಪ್ಲಾನಿಂಗ್ ಅಂತ ಇಲ್ಲವೇ ಇಲ್ಲ. ವಿದ್ಯಾರ್ಥಿಗಳೇ ಒಂದು ಏನು ಪ್ರೇರಣೆ ಅಷ್ಟೇ. ಅದಕ್ಕೆ ಹೇಳೋದು 1996 ಅವರು ನೆನಪಿಸ್ಬೇಕು ನಾನು ಆ ಇಬ್ಬರು ವಿದ್ಯಾರ್ಥಿಗಳನ್ನು. ಒಂದು ಕಿಶೋರ್ ಪಟೇಲ್, ಶ್ರೀ ಆಚಾರ್ಯ ಅವರು ನೆನಪಿಸ್ಲೇಬೇಕು ನಾನು. ಹೀಗೆ ನಾನು MD ಮುಗಿಸಿ ಇಲ್ಲಿ ಬಂದಾಗ 1 ವರ್ಷ ಬಂದು ಪಾಠ ಮಾಡಿ 1998 ಇಲ್ಲಿ ಪಾಠ ಮಾಡ್ತಿದ್ದೆ. ಪಾಠ ಮಾಡುವಾಗ ಒಂದು ದಿವಸ ನಮ್ಮ ಸೆಕ್ರೆಟರಿ ಅವರು ಬರ್ತಾರೆ. ಹೀಗೆ ಅಲ್ಲಿ ಪುನಃ ಹಾಗೆ ನಾನು ಕಾಲೇಜ್ ಕ್ಯಾಂಪಸ್ಲ್ಲಿ ಇದ್ದೆ. ನೀನು ಈಗ ಯಾವ ಡಿಪಾರ್ಟ್ಮೆಂಟು? ಸರ್ ನಾನು ಕಾಲೇಜಲ್ಲಿ ಟೀಚರ್. ಹೌದಾ, ನೀನು ಇನ್ನು ನಿಂದು MD ಎಲ್ಲ ಆಗಿದೆ ಅಲ್ವ? ಹೌದು. ಮುಂದೇನು ಇಲ್ಲಿ ಟೀಚಿಂಗ್ ಮಾಡ್ತಾ ಇರ್ತೀರಾ ಅಂತ? ನೀವು PhD ಮಾಡ್ಬೋದಲ್ಲ ಅಂತ ಹೇಳಿದ್ರು. ಸರ್ PhD ಮಾಡಲಿಕ್ಕೆ ಅವಕಾಶ ಉಂಟು? ಇಲ್ಲ, ನಾನು ನಿಮ್ಗೆ 2 ವರ್ಷ ರಜೆ ಕೊಡ್ತೇನೆ, ನೀವು PhD ಹೋಗಿ ಹೇಳಿದ್ದು. ನಾನು PhD ಮಾಡ್ಬೇಕು ನಿರ್ಣಯ ಮಾಡಿದನಲ್ಲ, ಅವರೇ ನನ್ಗೆ ನಿರ್ಣಯ ಮಾಡಿದ್ದು. ಯಾವುದು ಪ್ಲಾನ್ ಇರಲಿಲ್ಲ. ಇಲ್ಲ, ಯಾವುದು ಪ್ಲಾನ್ ಇಲ್ಲ. BMS ಪ್ಲಾನ್ ಇಲ್ಲ, MDನೂ ಪ್ಲಾನ್ ಇಲ್ಲ, PhD ಪ್ಲಾನ್ ಇಲ್ಲ, ಈವನ್ ಟೀಚಿಂಗ್ ಸಹ ಪ್ಲಾನ್ ಇಲ್ಲ. ಆಕ್ಸಿಡೆಂಟಲ್ ಟೀಚರ್ ನಾನು ಆಕ್ಚುಲಿ. ಆಕ್ಸಿಡೆಂಟಲ್ MD, ಆಕ್ಸಿಡೆಂಟಲ್ PhD, ಆಕ್ಸಿಡೆಂಟಲ್ ಟೀಚರ್. ಸರ್ ಇದು ಹೆಂಗೆ ಟೀಚಿಂಗ್ ಪ್ರೊಫೆಷನ್ ಅಲ್ಲಿ? ಈಗ ನಾನು ಯಾವಾಗ ನಂದು ಫಸ್ಟ್ ಇಯರ್ ನಲ್ಲಿ ಫೇಲ್ ಆಯ್ತು, 4 ಸಬ್ಜೆಕ್ಟ್ ಹೋಯ್ತು, ರೂಮಿ ಬಂದೆ ಅಲ್ವಾ. ರೂಮಿ ಬಂದಾಗ ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಆಗ್ತಾ, ಸುಮ್ಮನೆ ಊಟ ಮಾಡ್ಲಿಕ್ಕೆ ಆಗ್ತದಾ? ಮಕ್ಕಳಿಗೆಲ್ಲ ಪಾಠ ಮಾಡಿ ಶುರು ಮಾಡಿದೆ. ಮಕ್ಕಳು ಪಾಠ ಮಾಡಿದ ಸುಖವನ್ನು ಅನುಭವಿಸಿದ್ರು, ಅವ್ರು ನನ್ನ ಅಪ್ರಿಷಿಯೇಟ್ ಮಾಡಿದ್ರು. ನನಗನ್ಸ ಅವಾಗ ನಾನು ಸಹ ಪಾಠ ಮಾಡ್ಬೋದು ಅಂತ ಅನಿಸಿತ್ತು ನನಗೆ. ಅದನ್ನು ಮತ್ತೆ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಪಾಸ್ ಆದ ಕೂಡಲೇ ಯಾರು ಜೂನಿಯರ್ಸ್ ಬರ್ತಾ ಇದ್ರಲ್ಲ MDಗೆ, ಅವರಿಗೆಲ್ಲ ಪಾಠ ಮಾಡಿ ಶುರು ಮಾಡಿದೆ ಹಾಸ್ಟೆಲಲ್ಲಿ. ಹೌದು, ಹಾಸ್ಟೆಲಲ್ಲಿ ನಿರಂತರ ಪ್ರಕ್ರಿಯೆ. ನಾನು ಹಾಸ್ಟೆಲ್ ಒಂದೇ ದಿವಸ ಸುಮ್ಮನೆ ಇದ್ದಿದ್ದಲ್ಲ. ಇಲ್ಲಿ 1998 ಬಂದು 1 ವರ್ಷ ಇದ್ದಾವಾಗ ನನ್ನನ್ನು ಹಾಸ್ಟೆಲ್ ವಾರ್ಡನ್ ಆಗಿ ಮಾಡಿದ್ರು. ವಾರ್ಡನ್ ಆಗಿರುವಾಗ ಸಹ ನಾನು ಪಾಠ ಮಾಡ್ತೀನಿ ಮಕ್ಕಳಿಗೆ. ಬೆಳಿಗ್ಗೆ 4:15 ಗಂಟೆಗೆ ಎದ್ದು 4:15 5:30 ಒಂದು BMS ಫಸ್ಟ್ ಇಯರ್ ಆದರೆ, ಮತ್ತೆ ಸೆಕೆಂಡ್ ಇಯರ್, ಮತ್ತೆ 3rd ಇಯರ್ ಎಲ್ಲರಿಗೂ ಪಾಠ ಮಾಡ್ತೀನಿ. ನಾನ್ ಸ್ಟಾಪ್ ಪಾಠ ಮಾಡ್ತೀನಿ ಇಲ್ಲಿ ಹಾಸ್ಟೆಲ್, ನಾಗಾರ್ಜುನ ಹಾಸ್ಟೆಲ್ ವಾರ್ಡನ್ ಇರುವಾಗ. ಸೊ ಆವಾಗ ನಾನು ಹೇಳಿದಾಗ 1998 ಅಲ್ಲಿ ಬಂದಾವಾಗ ಸೆಕ್ರೆಟರಿ ಹೇಳುವಾಗ, ನೀನು PhD ಹೋಗು, ನಾನು ಸ್ಟಡಿ ಲೀವ್ ಕೊಡ್ತೇನೆ. ಸ್ಟಡಿ ಲೀವ್ ಕೊಟ್ಟು ನಾನು PhD ಹೋದಾಗ ಪುನಃ ಅದೇ ಸೇಮ್
ಲಾಜಿಕ್ ಅಂಡ್ ಟಾಪಿಕ್ ಅಲ್ಲಿ ಕಂಟಿನ್ಯೂ ಮಾಡಿದೆ. ಅದೇ ಪ್ರೊಫೆಸರ್ ಸಿಂಗ್ ಪ್ರದೀಪ್ ಸಿಂಗ್ ನನ್ನ ಗೈಡ್ ಆಗಿದ್ದರು. ಅಲ್ಲಿ ಹೋದೆ. ನನ್ನ ಪ್ರೊಫೆಸರ್ ಎಸ್ ಎಸ್ ಶಾತ್ರ, ಸರ್ ನಾನು ಪುನಃ ಬಂದಿದ್ದೇನೆ PhD. अरे आप दोबारा आया? बैठे बैठे अभी सर मैंने इस बार क्या टॉपिक लिया? कहते वही टॉपिक सर इन्फिनिटी टॉपिक लिया था. अभी एक काम करो, मेरे एक लड़का है, बच्चा है, वो मेरा प्यारा स्टूडेंट है, वो अभी यूरोलॉजी एंडोलॉजी में वो MCH करके इधर प्रैक्टिस कर रहे हैं. मैं उसको फोन करता हूँ, अब 5:30 बजे से 7:30 बजे उसके साथ जाके बैठो. Then you will come to know how to evaluate ಯೂರಾಲಜಿ ಕೇಸ್ ಎಂಡಾಲಜಿ ಕೇಸ್. ಅವರು 7:30 ಬಜೆ ಮೇರೆ ಪಾಸ್ ಆಗ ಕೂಡಲೇ ನನಗೆ ಫೋನ್ ಮಾಡಿದ್ದೆ ಅವರಿಗೆ, ಉಲ್ಲಾಸಾಟೆ ಮೇರೆ ಬಚ್ಚಕ್ಕೂ ಬೇಜನಾ ಅಭಿ ಅಂತ ಹೇಳಿ ಕಳಿಸಿ ನನ್ನಲ್ಲಿ ಭೇಟಿ ಮಾಡಿಸಿ ಇಮಿಡಿಯೇಟ್ ಅಪಾಯಿಂಟ್ಮೆಂಟ್ ನನಗೆ ಕೊಟ್ಟು ಉಲ್ಲಾಸಾಟೆ ಹೇಳಿದರೆ ठीक है आप कल से आ जाए ಅಂತ ಹೇಳಿ. ದಿಸ್ ಇಸ್ ಎ ವೇ ಐ ಗಾಟ್ ಎನ್ ಎ ಗ್ರೇಟ್ ಟೀಚರ್ಸ್. ಅವರೆಲ್ಲ ಪಾತ್ರ ತುಂಬಾ ಇದು ನಂದೇನೂ ಇಲ್ಲ ಆಕ್ಚುಲಿ. ದಟ್ ಈಸ್ ಐ ಬಿಲೀವ್ ಇನ್ ಐ ಆಮ್ ಪ್ರಾಡಕ್ಟ್ ಆಫ್ ಎನ್ವೈರನ್ಮೆಂಟ್. ಅವ್ರು ನನ್ನ ಅಲ್ಲಿ ಕೂತ್ಕೊಳಿಸಿ ಉಲ್ಲಾಸಾಟೆ ಒಟ್ಟಿಗೆ 2 ವರ್ಷ ಕೆಲಸ ಮಾಡಿದೆ ಎಂಡ್ರಾಲಜಿ ಯೂರಾಲಜಿ. ಆನಂತರ ಲಾಸ್ಟಿಗೆ ನನ್ನ ಜಾಮನಗರ ಮುಗಿಸುವಾಗ ಭಾರಿ ಎಮೋಷನಲ್ ಆಗಿದೆ ಪ್ರೊಫೆಸರ್ ಎಸ್ ಎಸ್. ಮನೆ ಕರ್ಕೊಂಡು ಹೋಗಿ ಮಿಸ್ಸಸ್ ಹತ್ರ ಸ್ಪೆಷಲ್ ಆಗಿ ನನಗೆ ಅಡುಗೆ ಮಾಡಿಸಿ ಮನೆಯಲ್ಲಿ ನನ್ನೊಟ್ಟಿಗೆ ಕೂತ್ಕೊಳಿಸಿ ಊಟ ಎಲ್ಲ ಮಾಡಿಸಿ ಭಾರಿ ಇಮೋಷನಲ್ ಆಗಿ ನನಗೆ ಕೊಟ್ಬಿಟ್ರು. ಹಾಗೆ ಇಲ್ಲಿರುವಾಗ ಡಾಕ್ಟರ್ ಚಂದ್ರಶೇಖರ್ ಸರ್ ಹಾಗೆ ನಾನು ಹಾಸ್ಟೆಲ್ ಇರೋದಲ್ವಾ, ಮನೆಯಿಂದ ಬ್ರೇಕ್ಫಾಸ್ಟ್ ತರುವರು. ರೌಂಡ್ಸ್ ಮುಗಿಸಿದ ನಂತರ ಡಾಕ್ಟರ್ ರೂಮಿಗೆ ಕರ್ಕೊಂಡು ಹೋಗಿ ತುಂಬ ಜನ ಕರೀಲಿಕ್ಕೆ ಆಗಲ್ಲ, ನನ್ನ ಭಾರಿ ಒಂದು ಲೆಕ್ಕಾಚಾರ ಮಾಡಿ ಕರೆಸಿ ಆ ಬ್ರೇಕ್ಫಾಸ್ಟನ್ನು ಹಂಚಿಕೊಳ್ತಿದ್ರು. ಸೊ 2001ಗೆ ನಾನು PhD ಮುಗಿಸಿ ಬಂದೆ. ಮತ್ತೆ ಬಂದಾವಾಗ ಇಲ್ಲಿ ಫಸ್ಟಿಗೆ ಕಾಯ ಚಿಕಿತ್ಸೆ ಡಿಪಾರ್ಟ್ಮೆಂಟ್ ಸೇರಿದ್ದೆ. ಕಾಯ ಚಿಕಿತ್ಸೆ 1, 2 ಎಲ್ಲ ಪಾಠ ಮಾಡ್ತಿದ್ದೆ. ಅದಕ್ಕೆ ರೋಗಾಣು ಸಹ ಪಾಠ ಮಾಡ್ತಿದ್ದೆ. ಒಂದು ಕಾಲದಲ್ಲಿ ಪ್ರಿನ್ಸಿಪಾಲ್ ಕರೆದು ಹೇಳಿದ್ರು, ನಮಗೆ ಚರಕ ಸಮಿತಿ ಮಾಡುವ ಅಧ್ಯಾಪಕರಿಲ್ಲ, ಯಾರಿಗೂ ಚರಕ ಸಮಿತಿ ಪಾಠ ಮಾಡಲಿಕ್ಕೆ ವಿಶೇಷ ಆಸಕ್ತಿ ತೋರಿಸಿಲ್ಲ, ನೀವು ಮಾಡ್ಬೋದಾ ಕೇಳಿದ್ರು. ನಾನು ಮಾಡ್ತೇನೆ ಹೇಳಿದೆ. ಆಗ 2002ರಿಂದ ನಾನು ಚರಕ ಸಮಿತಿ ಪಾಠ ಮಾಡಿ ಶುರು ಮಾಡಿದೆ. ಈ ಒಟ್ಟಿಗೆ ಸಹ ಚರಕ ಪೂರ್ವಾರ್ಧ ಉತ್ತರಾರ್ಧ ಮಾಡಿಕೊಂಡು ಆವಾಗ ತುಂಬ ಒಂದು ಓದಿದ್ದನ್ನು ಹಂಚಿಕೊಳ್ಳೋಕೆ ಅವಕಾಶ ಸಿಕ್ಕಿತ್ತು, ಮತ್ತು ಇನ್ನಷ್ಟು ಓದೋ ಅವಕಾಶ ಸಿಕ್ಕಿತ್ತು. ಮತ್ತು ವಿದ್ಯಾರ್ಥಿಗಳು ಭಾರಿ ಚೆನ್ನಾಗಿದ್ರು. ಅವರು ಬರೀ ನನ್ನ ಟೀಚಿಂಗ್ ಕೇವಲ 9ರಿಂದ 5ಕ್ಕೆ ಮಾತ್ರ ಸೀಮಿತ ಆಗಿದೆ. 8ರಿಂದ 9 ವರ್ಷ ಎಕ್ಸ್ಟ್ರಾ ಕ್ಲಾಸ್ ಮಾಡಿ ಶುರು ಮಾಡಿದೆ. ಮನೆಯಲ್ಲಿ ಸಹ ಚರಕ ಇನ್ನು ಒಂದು ಪಾಠ ಸಹ ಇತ್ತು. ಅದರೊಟ್ಟಿಗೆ ಎಂಟ್ರೆನ್ಸ್ ಪಾಠ ಸಹ ಕಂಟಿನ್ಯೂ ಮಾಡಿದೆ. ಎಂಟ್ರೆನ್ಸ್ ಪಾಠ ಫಸ್ಟಿಗೆ ಪ್ರಾರಂಭದಲ್ಲಿ ನಮ್ಮ SDM ಅಲ್ಲಿ ಕಂಟಿನ್ಯೂ ಮಾಡ್ತಿದ್ದೆ. ಮತ್ತೆ ನಿರಂತರವಾಗಿ ಬೇರೆ ಬೇರೆ ಮಕ್ಕಳಿಗೆ ಒಂದು ಅವಕಾಶ ಕೊಡ್ಬೇಕಂತೇಳಿ ಒಂದು 2012 ಯಾವತ್ತೂ ಒಮ್ಮೆ ಇಲ್ಲಿ ನಾವು ಮನೆಯಲ್ಲಿ ಈ ಮನೆಯ ಬಳಿಗೂ ಸಹ ಒಂದು ವಿಶೇಷವಾದ ಮಹತ್ವ ಇರುತ್ತೆ. ಆಕ್ಚುಲಿ ನಾನು ಮುಂಚೆ ಇಲ್ಲಿ ಬಂದಾಗ 2002ರಲ್ಲಿ ಉದ್ಯಾವರದಲ್ಲಿದ್ದೆ, ಪೇಯಿಂಗ್ ಗೆಸ್ಟ್ ಆಗಿದ್ದೆ ಅಲ್ಲಿ. ಅಲ್ಲ, ಇದು ಒಂದು ಮನೆಯಲ್ಲಿ ಬಾಡಿಗೆ ಮನೆಯಲ್ಲಿದ್ದೆ. ಹಾಗೆ 2002-2003 ರೇಂಜಲ್ಲಿ ನಾನು ಹಾಸ್ಟೆಲ್ ವಾರ್ಡನ್ ಆಗಿದ್ದೆ. ಮತ್ತು ನನ್ನ 3 ಮದುವೆ ಆಯಿತು. ಮತ್ತು ನಾನು ಸ್ವಲ್ಪ ಸಮಯ ಬೇರೆ ಕಡೆ ಇದ್ದೆ, ನಿಯರ್ ಸಿಟಿಯಲ್ಲಿ ಒಂದು ಕಡೆ ಇದ್ದೆ. ಮತ್ತು ಉದ್ಯಾವರಕ್ಕೆ ಬಂದ ಆವಾಗಲ್ಲಿ ಒಬ್ಬ ನನ್ನ ಪೇಷಂಟ್ ಬಂದರು. ನಾನು ಅಲ್ಲಿ ಒಂದು 2-3 ಎಕರೆ ಜಾಗ ತಗೊಂಡಿದ್ದೇನೆ, ಪಕ್ಕದಲ್ಲಿ ಒಂದು ಮನೆ ಉಂಟು, ಕಂಪೌಂಡ್ ಉಂಟು, ನೀವೇ ತಗೊಂಡು ಬಾರಿ ಒಳ್ಳೆದಿರ್ತೀನಿ ಅಂತ ಹೇಳಿ. ನಿಮಗೆ ಆ ಮನೆ ಯಾವುದುಂಟು ಅಂತ ಕೇಳಿದೆ. ಅವ್ರು ಗೊತ್ತುಂಟು ಹೇಳಿದೆ, ನಿಮ್ಮ ಹಾಸ್ಟೆಲ್ ಪಕ್ಕದಲ್ಲಿ ಇದ್ದ ಮನೆ ಅಂತ ಹೇಳಿದರು. ನಿಮ್ಮ ಹಾಸ್ಟೆಲ್ ಕ್ಲೋಸ್ ಆಗಿ ನಾನು ಎಕ್ಸಿಟ್ ಆದ ಕೂಡಲೇ ಹಾಸ್ಟೆಲ್ ಕ್ಲೋಸ್ ಆಗಿತ್ತು. ಆ ಹಾಸ್ಟೆಲ್ ಮಕ್ಕಳು ಇಲ್ಲಿ ಬಂದಿದ್ರು. ನೆಕ್ಸ್ಟ್ ಬಂದ ನಾನು ಇಲ್ಲೇ ಬರ್ತಿದ್ದೆ. ಆ್ಯಕ್ಚುಲಿ ಈ ಮನೆಗೆ ಬರ್ತಿದ್ದೆ. ನೋಡಿ, ನೀವಿದ್ದ ಮನೆ ಸೇಲಿಗುಂಟು, ನೀವೇ ತಗೊಂಡು ಬಿಡಿ ಹೇಳಿದೆ. ಸೊ ನಾನು ಈ ಮನೆ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ಬಿಟ್ಟೆ 2006 ಅಂತ ನಾವು ಇಲ್ಲೇ ಇತ್ತು. ಇದೆಲ್ಲ ಒಂದು ಭಾರಿ ಮೆಮೊರೇಬಲ್. ಇದೆ, ನಾವೆಲ್ಲಿ ಕೂತು ಓದಿದಂಥ ಪ್ಲೇಸೇ ಇದು ಕಾರ್ ಕೋಚ್ ಆಗಿತ್ತು. ಕಾರಿದ್ದೀನಿ, ಇದು ನಾವು ಕ್ಲಿನಿಕ್ ಮಾಡಿದ್ವಿ. ಸ್ವಲ್ಪ ಸಣ್ಣ ಮಟ್ಟಿನ ಆಲ್ಟ್ರೇಷನ್ ಮಾಡಿಕೊಟ್ಟು ನಾವು ಮುಂದೋದು. ಹಾಗೆ 2002ರಿಂದ ನಿರಂತರವಾಗಿ 2010-12 ಚರಕ ಸಮಿತಿ ಪಾಠ ಮಾಡಿದ್ದೆ. ನಾನು ದಿವಸಕ್ಕೆ 5 ಕ್ಲಾಸ್ ಮಾಡ್ತಿದ್ದೆ. ಚರಕ ಪೂರ್ವಾರ್ಧ, ಚರಕ ಉತ್ತರಾರ್ಧ, ರೋಗನಿದಾನ, ಹಾಗೆ ಕಾಚಿಕೆ C1 ಕೆಸ್ಟ್ ಎಲ್ಲ ಮಾಡ್ತಿದ್ದೆ. ನಮ್ಗೆ ಯಾವತ್ತು ದಣಿವಂತ ಆಗಲೇ ಇಲ್ಲ. ಮತ್ತೆಲ್ಲ ಬೇಸಿಕ್ ಪ್ರಿನ್ಸಿಪಲ್ ಬೇರೆ ವಿಭಾಗ ಸಪ್ರೇಟ್ ಆಯಿತು. ಅದಕ್ಕೆ ಬೇರೆ ಅಧ್ಯಾಪಕರು ಬಂದರು. ಮತ್ತು ನಾನು ಚರಕ ಸಮಿತಿ ಮಾಡೋದನ್ನು ಕಡಿಮೆ ಮಾಡಿದೆ. ಆದರೆ ಎಂಟ್ರೆನ್ಸ್ನಲ್ಲಿ ಮತ್ತು ಮನೆಯಲ್ಲಿ ಚರಕ ಅಧ್ಯಯನ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಉಂಟು. ಇದು ಫಸ್ಟ್ SDM ಇದ್ದಂಥ ಎಂಟ್ರೆನ್ಸ್ ಇದನ್ನು ನಮ್ಮ ಈ ಟ್ರೈನಿಂಗ್ ಪ್ರೋಗ್ರಾಮನ್ನು ಬೇರೆ ಬೇರೆ ಕಾಲೇಜಿನ ಮಕ್ಕಳು ಹೇಳ್ಕೊಂಡು ಅವರು ಸರ್ ನಮಗೆ ಒಂದು ಪಾಠ ಮಾಡಿ ಅಂತ ಹೇಳುವಾಗ ನಾನು ಹೇಳ್ತೀನಿ, ನೀವು ನನ್ನ ಕ್ಲಿನಿಕ್ಗೆ ಬನ್ನಿ ಹೇಳ್ತೀನಿ ಸಂಜೆ. ಆ ಕ್ಲಿನಿಕ್ ಇನ್ನೂ ಸಣ್ಣ ಇತ್ತು. ಅವರೆಲ್ಲ ಒಬ್ಬ ನೆಲಲ್ಲಿ ಕೂತ್ಕೊಂಡು, ಒಬ್ಬ ಟೇಬಲಿಗೆ ಕೂತ್ಕೊಂಡು, ಎಲ್ಲಲ್ಲಿ ಕೂತ್ಕೊಂಡು ಪಾಠ ಕೇಳ್ತಿದ್ರು. ಒಂದು ದಿವಸ ಹೇಳಿದರು, ಸರ್ ನಾವು ಒಂದು ಕೆಲಸ ಮಾಡುವ, ಈ ಮನೆಯಲ್ಲಿ ಮೇನ್ ಒಂದು ನಾವು
ಶೀಟ್ ಹಾಕಿ ಅಲ್ಲಿ ಒಂದು ವ್ಯವಸ್ಥೆ ಮಾಡ್ಕೊಂಡು ನಾವು ಮುಂದುವರಿಸುವ ಅಂತ ಒಂದು ಹೇಳಿದ್ರು ಅವರು. ಅಷ್ಟೊತ್ತಿಗೆ ನಾನು ಹ್ಞೂ ಹೇಳಿದ್ದೆ. ಅವರೆಲ್ಲ ಸೇರಿ ಒಂದು ಆ ಕಾಲದಲ್ಲಿ ಸೇರಿಕೊಂಡು ಮೇಲೆ ಒಂದು ವ್ಯವಸ್ಥೆ ಮಾಡಿ ಕೊಟ್ಟಿದ್ದು. ಅದು ಫುಲ್ಲಿ ಎಸ್ಟಾಬ್ಲಿಷ್ಡ್ ಒಂದು ನಮ್ದೊಂದು ಗುರುಕುಲ ಕನ್ವರ್ಟ್ ಆಯ್ತು. ಅದು ಭಾರಿ 10 ವರ್ಷದವರೆಗೆ ಭಾರಿ ಚೆನ್ನಾಗಿ ನಡೆದಿತ್ತು ಅಪ್ ಟು ಕೋವಿಡ್ವರೆಗೆ. ಕೋವಿಡ್ ಬಂದಾಗ ಸಡನ್ ನಮ್ಗೆ ಏನ್ ಮಾಡೋದು ಗೊತ್ತಾಗಲಿಲ್ಲ. ಆವಾಗ ಅದನ್ನ ನಾವು ಏನು ಆನ್ಲೈನ್ ಅಂತ ಕನ್ವರ್ಟ್ ಮಾಡಿತ್ತು. ಸ್ಟಾರ್ಟಿಂಗ್ ಎಷ್ಟು ಜನ ಬರ್ತಿದ್ರು ಸರ್ ಕಲಿಯಕ್ಕೆ? ಇದು ಆ ಕಾಲ ನಾನು SJM ಮಾಡುವಾಗ ಆಲ್ಮೋಸ್ಟ್ ಎಲ್ಲ ಇಂಟರ್ನ್ಶಿಪ್ ಅದ್ರಲ್ಲಿ ಭಾಗಿಯಾಗ್ತಿದ್ರು ಇಂಟರ್ನ್ಶಿಪ್. ಮತ್ತೆ ನಾನು ಇಲ್ಲಿ ಬರುವಾಗ ಪ್ರಾರಂಭದಲ್ಲಿ ಒಂದು ನನ್ನ ಹೆಸರು ಕೇಳ್ಕೊಂಡು ಒಂದು 10 ಜನ 12 ಜನ ಇಲ್ಲಿ ಬರ್ತಾ ಇದ್ರು. ಒಟ್ಟು ಒಂದು ಅಲ್ಲಿ ಒಂದು 30 ಜನ, ಇಲ್ಲಿ ಒಂದು 40 ಜನ, ಇಲ್ಲಿ ಒಂದು 12 ಜನ, ಒಟ್ಟು 50 ಜನ ಇರ್ತಿದ್ರು. ಮತ್ತೆ ಇಲ್ಲಿ ಫುಲ್ ಫ್ಲೆಜ್ಡ್ ಆಗಿ ನಾವು ಮಾಡುವಾಗ ಇಲ್ಲಿ ಅರೌಂಡ್ 75 to 100 ರೇಂಜಲ್ಲಿ ಇರ್ತೀವಿ. ರೇಂಜ್ ನಮ್ಮ ಹತ್ರ ಕೂತ್ಕೊಳ್ಳಿಕ್ಕೆ ಅವಕಾಶ ಇಲ್ಲ ಅಂತ ನಾವು ಅವಾಯ್ಡ್ ಮಾಡ್ತೀವಿ. ಆವಾಗ ಕ್ರಮ ಹೇಗಂತ ಮಕ್ಕಳು ನಮ್ಮ 1 ವರ್ಷ ಮುಂಚೆನೆ ಬಂದು ನನ್ನ ಹತ್ರ ಮಾತಾಡ್ಕೊಂಡು ಇಲ್ಲಿ ಅಕ್ಕಪಕ್ಕದಲ್ಲೆಲ್ಲ ಸ್ಟೇ ಮಾಡ್ತಿದ್ರು. ಇಲ್ಲಿ ಅವರೇ ಸೆಲ್ಫ್ ಕುಕ್ ಮಾಡ್ಕೊಂಡು PGಯಲ್ಲಿ ಇರ್ತಿದ್ರು. ಬೆಳಿಗ್ಗೆ ನಮ್ದು ಕ್ಲಾಸ್ 6 ಗಂಟೆ ಶುರುವಾದ್ರೆ 8 ಗಂಟೆವರೆಗೆ ಇರ್ತಿತ್ತು. ಮೇಲೆ ಬರ್ತಾ ಇದ್ರು. ತುಂಬಾ ವೆರಿ ಸ್ಟ್ರೇಂಜ್ ಕೇಸಲ್ಲಿ ಕೆಲವು ಈವ್ನಿಂಗ್ ಕ್ಲಾಸ್ ಮಾಡ್ತಾ ಇತ್ತು. ಈಗ ಆನ್ಲೈನ್ ಅಲ್ಲಿ ನಿಮ್ಗೆ ಗೊತ್ತುಂಟಲ್ಲ ಪ್ರಕ್ರಿಯೆ. ಇದೊಂದು ಭಾರಿ ಚುಟುಕಾಗಿ ನಿಮ್ಗೆ ಹೇಳಿದ್ದು. ಇವರನ್ನ ಬಗ್ಗೆ ನಾನು ನಿಮ್ಗೆ ಕೇಳ್ಬೇಕು, ನಾನು ಆನ್ಸರ್ ಕೊಡ್ಬೋದು. ನಿಮ್ಗೆ ಕುತೂಹಲ ಇದ್ರೆ ಎಲ್ಲವೂ ನಮ್ದೆಲ್ಲ ತೆರೆದ ಪುಸ್ತಕ. ಅಂದ್ರೆ ಇದಕ್ಕೆಲ್ಲ ಜರ್ನಿ ನೋಡ್ತಾ ಕೇಳ್ತಾ ಬಂದಾಗ ಅನ್ಸುತ್ತೆ ಸರ್, ನೀವು ಏನಕ್ಕೆ ಆ ಶ್ರದ್ಧಾವಾನ್ ಲಭತೆ ಜ್ಞಾನವನ್ನ ಸ್ಟ್ರೆಸ್ ಮಾಡ್ತೀರಾ ಅಂತ. ಆ ಶಿಸ್ತು, ಆ ಶ್ರದ್ಧೆಯಿಂದಲೇ ನಿಮಗೆಲ್ಲ ಅವಕಾಶಗಳು ದೊರೆತಾ ಬಂತು, ಹಂತವಾಗಿ ಬಂದಿರಿ ಅಂತ. ಸೊ ಅದನ್ನ ನಾವು ನಮ್ಮ ಜೀವನದಲ್ಲಿ ಮತ್ತೆ ನನ್ಗೆ ತಿಳಿದಾಗಿ ಅವಕಾಶಗಳು ಸಿಗ್ತಾ ಹೋಗ್ತದೆ. ಆ ಅವಕಾಶವನ್ನು ನಾವು ಗುರುತಿಸ್ಕೊಳ್ಬೇಕು, ಅದನ್ನು ಉಪಯೋಗಿಸ್ಕೊಳ್ಬೇಕು. ನಮ್ದೆಲ್ಲ ಹಾಗೆ ಆಗಿತ್ತು ಆಕ್ಚುಲಿ. ನಮಗೆ ಹೋಗ್ತಾ ಇದ್ದಾಗೆಲ್ಲ ಒಳ್ಳೊಳ್ಳೆ ಅಧ್ಯಾಪಕರು ಸಿಕ್ಕಿದ್ರು. ಅವರು ನಾವು ಗುರುತಿಸಿದ್ರು, ಅವ್ರು ನಮ್ಮನ್ನು ಗುರುತಿಸಿದ್ರು. ಅಂದ್ರೆ ಎಷ್ಟು ಚೆನ್ನಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ನಾವು ಉಪಯೋಗಿಸ್ಕೊಂಡೆವು. ಅದೇ ನನಗೆ ವಿಶೇಷ ಅನ್ಸಿಬಿಟ್ರೆ ಎಲ್ಲವೂ ನೀವು ಎಣಿಸ್ಕೊಂಡಾಗಿರಲ್ಲ. ಆದ್ರೆ ಜೀವನ ಮಾರ್ಗದಲ್ಲಿ ನಮ್ಮ ಜವಾಬ್ದಾರಿ ಗೊತ್ತಿರ್ಬೇಕಷ್ಟೆ. ಅವಕಾಶವನ್ನ ಸಿಕ್ಕದನ್ನ ಯಾವತ್ತು ಬಿಡಬಾರ್ದು. ಒಳ್ಳೆಯವರನ್ನ ಹುಡ್ಕೊಂಡು ಹೋಗ್ಬೇಕು. ಹಾಗೆ ಆ ಒಳ್ಳೆಯವರನ್ನ ನಮ್ಮವರನ್ನಾಗಿಸ್ಕೊಳ್ಬೇಕು. ಮತ್ತೆ ಎಲ್ಲ ಅವಕಾಶವನ್ನು ಉಪಯೋಗಿಸ್ಕೊಳ್ಬೇಕು. ನಾವೆಲ್ಲ ಅಷ್ಟೇ ಮಾಡಿದ್ವಿ. ಅದು ಬಿಟ್ಟು ನಮಗೆ ಮುಂದೇನ ಬಗ್ಗೆ ಗೊತ್ತಿಲ್ಲ. ಈಗ ಕೇಳಿ ನಾಳೆಯಿಂದ ನಮಗೆ ಗೊತ್ತಿಲ್ಲ. ಈಗ ನೀವು ಇಲ್ಲಿ ಬಂದು ಕೂತಿದ್ದೀರಲ್ಲ, ಇವಾಗ ಹೀಗೆ ಅನ್ಸಿತ್ತು. ನಾವೆಲ್ಲ ಎಷ್ಟೆಲ್ಲ ಮಕ್ಳಿಗೆ ಪಾಠ ಮಾಡಿದ್ದೇವೆ. ಹೀಗೂ ಎಲ್ಲರೂ ಬರ್ತಾರಾ, ಇವೆಲ್ಲ ಕೂತು ಮಾತಾಡ್ತಾರಾ, ಈಗ ಒಂದು ಇಂಟರ್ವ್ಯೂ ಮಾಡ್ತಾರಾ. ಇದನ್ನು ನಮ್ಗೆ ಅನುಭವ, ನಾವು ನಿರೀಕ್ಷೆ ಮಾಡಲ್ಲ. ನಾನು ಯಾವುದೇ ಗುರುಪೂರ್ಣಿಮೆ ಮಧ್ಯೆ ನಾನು ಸಾಮಾನ್ಯವಾಗಿ ದಿನಚರಿ ಇರ್ತದೆ, ಯಾವುದನ್ನು ನಿರೀಕ್ಷೆ ಮಾಡಲ್ಲ. ನನಗೆ ಪಾಠ ಮಾಡಿ ಅಂತ ನನ್ನ ಕೆಲಸ ಮುಗೀತಂತ ಅರ್ಥ. ನೀವು ನನಗೆ ನೆನಪಿಸ್ತೀರಾ ಅಥವಾ ನನಗೆ ಶುಭ ಕೊಡ್ತೀರಾ, ನನಗೆ ಫೋನ್ ಮಾಡ್ತೀರಾ, ನನಗೇನಂತ ನೀವು ನನ್ನೊಟ್ಟಿಗೆ ಬಂದು ಕೂತಿದ್ದೆ ನನಗೆ ಭಾರಿ ಖುಷಿ ಅಷ್ಟೇ. ಈಗ 1 ವರ್ಷ ನೀವು ನಮ್ಮೊಟ್ಟಿಗೆ ಇದ್ರಲ್ಲ, ನಿಮ್ಮ ಜವಾಬ್ದಾರಿ ಮುಗೀತಂತ ನನಗೆ ಅಷ್ಟೇ. ಅಂದರೆ 1 ವರ್ಷ ನೀವು ನಮ್ಮೊಟ್ಟಿಗೆ ಕೂತಿದ್ರೆ ನಮ್ಮ ಅದೃಷ್ಟ ಅಂತ ಅರ್ಥ, ನಮ್ಮೊಂದು ಅವಕಾಶ ಅಂತ. ಯಾಕಂದ್ರೆ ನಾನು ಮಾನವೀಯ ಸಂಬಂಧಗಳಿಗೆ ಜಾಸ್ತಿ ಬೆಲೆ ಕೊಡ್ತೇನೆ. ಅಂದರೆ ಎವ್ರಿ ಹ್ಯೂಮನ್ ಬಿಂಗ್ ಇಸ್ ಎ ಪ್ರೀಶಿಯಸ್. ಆ ಒಂದು ಅವಕಾಶಕ್ಕಿತ್ತಲ್ಲ, ನೀವೆಲ್ಲ ಬಂದಿರಲ್ಲ ನನ್ನೊಟ್ಟಿಗೆ ಮಾತಾಡಿದ್ರಲ್ಲ, ನನಗೆ ಸಮಯ ಕೊಟ್ಟರಲ್ವಾ, ಅಷ್ಟು ಖುಷಿ ಆಯ್ತಲ್ಲ. ಅದೇ ದೊಡ್ಡ ಅನುಭವ ಹೊರತು ಮುಂದೇನು ಮಾಡ್ತಿರೋ ಬಗ್ಗೆ ನಂಗೆ ಜಾಸ್ತಿ ವಿಶೇಷ ನಿರೀಕ್ಷೆನೂ ಇಲ್ಲ ಅಥವಾ ಅದ್ರ ಬಗ್ಗೆ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದು. ಹಿಂದೆ ಕೊಟ್ಟಂಥ ಅವಕಾಶನೇ ಭಾರಿ ದೊಡ್ಡ ಅವಕಾಶ ಅಂತ ಅರ್ಥ. ಆ ಪ್ರತಿ ದಿವಸ ನೀವು ಕ್ಲಾಸಿಗೆ ಬರುವಂಥದ್ದು, ಹಾಗೆ ನನ್ನನ್ನು ದೊಡ್ಡ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಳಿಸುವಂಥದ್ದು, ಆ ಜವಾಬ್ದಾರಿ ನಾನು ನಿಭಾಯಿಸುವಂಥದ್ದು, ಆ ನಿಮ್ಮೊಟ್ಟಿಗೆ ಮಾತಾಡುವಂಥ ಖುಷಿ, ಅದೇ ಒಂದು ದೊಡ್ಡ ಇದು ಜೀವನ ಸಾಧನೆ ಅಂತೇಳಿ. ಅದು ಬಿಟ್ಟರೆ ಮುಂದೇನೋ ಬಗ್ಗೆ ನಾವು ಜಾಸ್ತಿ ಆಲೋಚನೆ ಮಾಡಲ್ಲ. ಹಾಗೆ ನೀವು ಬಂದು ನನಗೆ ಭಾರಿ ಆಶ್ಚರ್ಯ. ನೀವು ಬರ್ತೀರಿ, ಬಂದು ಒಂದು ಇಂಟರ್ವ್ಯೂ ಮಾಡ್ತೀರಿ, ಇಲ್ಲಿ ನೀವು ಗುರುವಂದನೆ ಕಾರ್ಯಕ್ರಮ ಮಾಡ್ತೀರಿ. ನಾವು ಅದನ್ನು ನಿರೀಕ್ಷಣೆ ಮಾಡಲ್ಲ ಆ್ಯಕ್ಚುಲಿ. ಅಂದರೆ ನೀವು ನನ್ನೊಟ್ಟಿಗೆ ಹಿಂದೆ ಬಂದಿದ್ದು ದೊಡ್ಡ ಗ್ರೇಟ್ ಅಂತ ಅರ್ಥ ನಮಗೆ. ನೀವೆಲ್ಲ ಒಂದು ಸಮಾನಾಂಶ ಬಂದಿದ್ದು, ನಿಮ್ಮೊಟ್ಟಿಗೆ ಸೇರಿದ್ದು, ನಮಗೊಂದು ಪಾಠ ಮಾಡಿ ಅವಕಾಶ ಕೊಟ್ಟಿದ್ದು, ಆ ಮಕ್ಕಳೊಟ್ಟಿಗೆ ಮಾತಾಡುವ ಅವಕಾಶ, ಅದರ ಅನುಭವ ಉಂಟಲ್ಲ, ಅದೇ ಅದ್ಭುತ ಅನುಭವ ಅಂತ ಅರ್ಥ ಆಗ್ತದೆ. ಇದಕ್ಕಿಂತ ಮನುಷ್ಯ ಇನ್ನೇ ನಿರೀಕ್ಷೆ ಮಾಡಬೇಕು ಅಂತ ಅರ್ಥ. ಯಾಕಂದರೆ ಒಂದು ಸಂಬಂಧವನ್ನು ಕಟ್ಟಿಕೊಳ್ಳೋದು ಸುಲಭ ಇಲ್ಲ. ಇಲ್ಲಿ ವಿದ್ಯೆ ಒಂದು ಮಾರ್ಗ ಆಗಿರ್ಬೋದು, ಅಥವಾ ಅಲ್ಲಿ ಅದೊಂದು ಪಾತ್ ಆಗಿರ್ಬೋದು, ಮೀಡಿಯಾ ಇರ್ಬೋದು, ಬಟ್ ಸುಲಭ ಇಲ್ಲ. ಸುಮ್ಮನೆ ಜನ ಹತ್ರ ಮಾತಾಡ್ಲಿಕ್ಕೆ ಆಗ್ತದ, ದಾರಿ ಹೋಗ್ಕೊಂಡು ಕರೆದು ಮಾತಾಡ್ಲಿಕ್ಕೆ ಆಗ್ತದ, ಜನರೆಲ್ಲ ಕರೆದು ಬರಲ್ಲ. ಅಂದರೆ ಕೇವಲ ಒಂದು ಜ್ಞಾನದ ಸಂಕೇತವಾಗಿ ಜನರು ಸೇರ್ತಾರಲ್ಲ, ನಮ್ಮೊಟ್ಟಿಗೆ ಸೇರ್ತಾರೆ, ಕೂತ್ಕೊಳ್ತಾರೆ, ನಾವು ಮಾತಾಡ್ತೇವೆ. ಇದಕ್ಕಿಂತ ಏನು ಅವಕಾಶ ಬೇಕು ಹೇಳಿ? ಇದಕ್ಕಿಂತ ದೊಡ್ಡ ಸನ್ಮಾನ ಏನು ಬೇಕು ಅಂತ ಅಲ್ವಾ? ಇದಕ್ಕಿಂತ ದೊಡ್ಡ ಸನ್ಮಾನ ಏನು ಬೇಡ ಆ್ಯಕ್ಚುಲಿ. ಹಾಗಾಗಿ ಇದೆಲ್ಲ ಏನಂತ ಹೇಳಿದರೆ, ನೀವು ನಮಗೆ ದಾರಿಯಲ್ಲಿ ಹೋಗುವಾಗ ಸಿಕ್ಕಿದಂಥ ಅದ್ಭುತ ವ್ಯಕ್ತಿಗಳು ಆ್ಯಕ್ಚುಲಿ.
ಹಾಗಾಗಿ ನಾನು ಹೇಳೋದು ಅವೆಲ್ಲ ಆ, ಮ್, ಎಲ್ಲವೂ ಪುರುಷಾಕಾರ ಅಲ್ಲ, ಆಗ್ತದೆ ದೈವಾಕಾರ ಖಂಡಿತವಾಗಿರ್ತದೆ. ಯಾವುದೋ ನಾವು ಹಿನ್ನೆಲೆಯಿಂದ ಬಂದವರು ಆಯುರ್ವೇದಿಕ್ ಬಂದಾಗ ಬೇರೆ ಬೇರೆ ವ್ಯಕ್ತಿಗಳ ಸಂಪರ್ಕ ಆಯಿತು, ಎಲ್ಲರೂ ಕೈ ಹಿಡಿದು ನಮ್ಮನ್ನು ದಳ ಸೇರಿಸಿದರು, ಎಲ್ಲರೂ ಉತ್ಸಾಹ ತುಂಬಿದರು. ಮತ್ತು ಎಷ್ಟೇ ಕೆಟ್ಟ ಅನುಭವದ ನಡುವೆ ಸಹ ಎಷ್ಟೋ ಜನ ಉತ್ಸಾಹ ತುಂಬಿದರು. ನಾವು ಕೆಟ್ಟದನ್ನೆಲ್ಲ ಮರ್ತಿತ್ತು, ಒಳ್ಳೆಯದನ್ನು ಮಾತ್ರ ನೆನಪಿಸ್ಕೊಂಡಿತ್ತು, ಒಳ್ಳೆಯ ವ್ಯಕ್ತಿಗಳನ್ನ ಮಾತ್ರ ನೆನಪಿಸ್ತಾ ಇರ್ತೇವೆ, ಅವರ ಮಾರ್ಗದರ್ಶನ ನೆನಪಿಸ್ತಾ ಇರ್ತೇವೆ. ಇಲ್ಲೂ ನಾನು ಕೆಟ್ಟದನ್ನು ಯಾವತ್ತೂ ಸಹ ನನ್ನ ಮೇಲೆ ಹಾಕಲ್ಲ. ಆ್ಯಕ್ಚುಲಿ ಈಗ God has blessed me in the art of forgetting bad things at the earliest. ಕೆಟ್ಟದನ್ನು ಆದಷ್ಟು ಬೇಗ ನಾವು ಮರಿಬೇಕು, ಒಳ್ಳೆದನ್ನು ಮಾತ್ರ ನೆನಪಿಸ್ಕೊಳ್ಬೇಕು. ಹಾಗೆ ಪ್ರತಿ ದಿವಸವೂ ಸಹ ಹೊಸ ದಿನ ಅಂತ. ಹಾ ಸರ್. ಸರ್, ಈ ನಡುವೆ ಒಂದು ಕುತೂಹಲದಿಂದ ಪ್ರಶ್ನೆ ಸರ್. ನಿಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಪ್ರಶ್ನೆ ಸರ್. ಅಂದ್ರೆ ಮೇಡಮ್ ಯಾವ ತರ ಪರಿಚಯ ಆದ್ರು, ಅಂದ್ರೆ ಅರೇಂಜ್ ಮ್ಯಾರೇಜ್ ಅಲ್ಲ ಅಂದ್ರೆ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಈಗ ನೋಡಿ ಹೇಗಂತ ಹೇಳಿದ್ರೆ, ನಾನು ಎಲ್ಲ ಸಾಮಾನ್ಯ ಹುಡುಗನಾಗಿದ್ದೆ. ಸಾಮಾನ್ಯವಾಗಿ ನಮ್ಮ ಒಂದು ವಯಸ್ಸು ಬಂದಾಗ ಎಲ್ರಿಗೂ ಒಂದು ಆಕರ್ಷಣೆ ಅಂತ ಇರ್ತದೆ. ಒಂದು ಹುಡುಗನಿಗೆ ಒಂದು ಹುಡುಗಿಯ ಬಗ್ಗೆ ಆಕರ್ಷಣೆ ಸ್ವಾಭಾವಿಕ. ಹಾಗೆ ನನಗೆ ಈಗ ನನ್ನ ವೈಫ್ ಇರ್ಬೋದು, ಅವಳು ಸಣ್ಣ ಏಜ್ ನಾನು ಗುರುತಿಸಿದ್ದೆ. ಒಂದು ನಮ್ಮ ಏನು ಕುಟುಂಬ ಸ್ನೇಹಿತರದ್ದೇ ಒಂದು ವ್ಯವಸ್ಥೆಯಲ್ಲಿ ಅವಳು ಇರುವಳು. ಆ್ಯಕ್ಚುಲಿ ನಮ್ಮದು ಸಹ ರಾಜಕೀಯ ಕುಟುಂಬ, ಅವ್ರದ್ದು ಸಹ ರಾಜಕೀಯ ಕುಟುಂಬ, ನಮ್ಮದು ದೊಡ್ಡ ವ್ಯವಹಾರಿಕ ಕುಟುಂಬ, ಅವ್ರದ್ದು ವ್ಯವಹಾರಿಕ ಕುಟುಂಬ. ಹಾಗೆ ವ್ಯವಹಾರದಲ್ಲಿ ನಡುವೆ ರಾಜಕೀಯ ಕುಟುಂಬ ಸಂಬಂಧ ಆಗಿತ್ತು, ಗೊತ್ತಾಗಿತ್ತು. ನಾವು ಅವ್ರ ಮನೆಗೆ ಹೋಗ್ತಿರೋ, ನಮ್ಮ ಮನೆ ಬರ್ತಿದ್ರು. ಹಾಗೆ ಅವರಿಗೂ ಸಹ ಒಂದು ದೊಡ್ಡ ಕುಟುಂಬ, 5-6 ಹೆಣ್ಣು ಮಕ್ಕಳ ನಡುವೆ ಒಬ್ಬ ಹುಡುಗ ಇರುವಂಥದ್ದು. ಎಲ್ಲರೂ ನಮ್ಗೆ ಆತ್ಮೀಯರಾಗಿತ್ತು. ತುಂಬ ನಮ್ಮನ್ನೆಲ್ಲ ಭಾರಿ ಪ್ರೀತಿಸಿದ್ರು. ನನ್ನ ಮೆಸೇಜ್ ತಂದೆ ತಾಯಿ ಅಂತೂ ತುಂಬ ನಮ್ಮ ಪ್ರೀತಿಸಿದ್ರು ಆ್ಯಕ್ಚುಲಿ. ಹಾಗೆ ಗುರುತು ಪರಿಚಯ ಎಲ್ಲ ಇತ್ತು. ಹಾಗೆ ನಿಮ್ಗೆ ಗೊತ್ತುಂಟಲ್ಲ, ನಾವು PVC SLC PVC ಹೋಗ್ತೇವೆ, ಪ್ರೊಫೆಷನಲ್ ಕಾಲೇಜಿಗೆ ಹೋದ್ರೆ ಸಹ ನಮಗೆ ಬೇರೆ ಬೇರೆ ಹುಡುಗಿಯರ ಪರಿಚಯ ಆಗ್ತದೆ. ಎಲ್ಲ ಪರಿಚಯ ಇದ್ದರೂ ಸಹ ನನಗೆ ಮದುವೆ ಅಂತ ಬಂದಾಗ ನನ್ನ ಮನಸ್ಸು ವಾಲಿದ್ದು ನನ್ನ ಈಗ ಏನು ಪತ್ನಿ ಆಗಿರುವ ನಾಗರತ್ನ ಅವರ ಮೇಲೆ ಸಿಗಿತ್ತು. ಅದಕ್ಕೆ ಕಾರಣ ಏನು, ತುಂಬ ಕಾರಣ ಉಂಟು ಅದಕ್ಕೆ. ಯಾಕಂತ ಹೇಳಿದ್ರೆ ಎಲ್ಲ ಹುಡುಗಿಯರ ಹಾಗೆ ನಮಗೆ ಅವಳ ಬಗ್ಗೆ ಆಕರ್ಷಣೆ ಇದ್ದರೂ ಸಹ ನನ್ನ ಬಗ್ಗೆ ಅವರ ತಂದೆ ತಾಯಿಗೆ ತುಂಬ ದೊಡ್ಡ ಗೌರವ ಇತ್ತು, ಅಭಿಮಾನ ಇತ್ತು. ನನ್ನ ಅತ್ತೆಯನ್ನು ತುಂಬ ಪ್ರೀತಿಸಿದ್ದೇನೆ ಕೇಳಿ. ನಾವು ನಮ್ಮ ಅತ್ತೆಗೆ ಯಾವತ್ತೂ ಸಹ ಅತ್ತೆ ಅಂತ ಕರೀಲಿಲ್ಲ, ಅಮ್ಮ ಅಂತ ಕರೀಲಿಲ್ಲ. ಹಾಗಾಗಿ ಯಾವುದೋ ಮದುವೆ ಕಲ್ಪನೆ ಬಂದಾಗ ಎಷ್ಟೋ ಜನ ಹುಡುಗ ನೆನಪಾದರೂ ಸಹ ನನ್ನ ಅತ್ತೆಯನ್ನು ಬಿಟ್ಟು ನನಗೆ ಇಲ್ಲಿ ಕಷ್ಟ ಆಗ್ತದೆ. ಓಕೆ ಸರ್. ಸರ್, ಯಾವಾಗ ಸರ್ ಮದುವೆ ಆಗಿದ್ದು? 2003. ಅದು ಆ್ಯಕ್ಚುಲಿ ನನ್ನ ಮದುವೆ ನಾನು ಪೋಸ್ಟ್ಪೋನ್ ಮಾಡ್ತಿದ್ದೇನೆ ಆ್ಯಕ್ಚುಲಿ. ಆ ಕಾಲದಲ್ಲಿ ನಾವೆಲ್ಲ ಏನಂತ ಹೇಳಿದ್ರೆ, ಈಗ MD ಆಯ್ತು, PhD ಆಯಿತು, ಭಾರಿ ಪೊಲಿಟಿಕಲಿ ನಮಗೆ ದೊಡ್ಡ ಏನು ಪಾಪ್ಯುಲರ್ ಫ್ಯಾಮಿಲಿ ನಮ್ಮದು. ತಂದೆಗೆ ತುಂಬ ದೊಡ್ಡ ಒಂದು ಏನು ಶಕ್ತಿ ಇತ್ತು ಮತ್ತು ದೊಡ್ಡ ಒಂದು ಹೆಸರಿತ್ತು. ಇಂಥವರ ಮನೆ ಹುಡುಗ ಅಂತ ಹೇಳಿ ತುಂಬ ಪ್ರಪೋಸಲ್ ಬರ್ತಿತ್ತು. ಏನಪ್ಪ ಜನರನ್ನ ಮದುವೆ ಬರ್ತಾರೆ ಅಂತ ಹೇಳುವಾಗ ತುಂಬ ಕಿರಿಕಿರಿ ಅನಿಸಿತ್ತು ನನಗೆ. ನಾನು ಆ್ಯಕ್ಚುಲಿ ಬೇಸಿಕಲಿ ನಾನು ಟೀಚಿಂಗಲ್ಲಿ ಆಸಕ್ತನಾಗಿದ್ದೆ, ಪ್ರಾಕ್ಟೀಸಲ್ಲಿ ಆಸಕ್ತನಾಗಿದ್ದೆ. ಜನರು ಮದುವೆಯನ್ನು ನನ್ನ ತಲೆ ಮೇಲೆ ಕೂರಿಸ್ಕೊಂಡು ಮಾಡಿದರು. ಎಲ್ಲ ಬಂದು ಒತ್ತಾಯ ಮಾಡಿದವರು, ಅಲ್ಲಿ ಆ ಹುಡುಗಿ ಉಂಟು, ಇಲ್ಲಿ ಹುಡುಗಿ ಉಂಟು ಅಂತೇಳಿ ಕರ್ಕೊಂಡು ಬರುವವರು. ಆವಾಗ ಏನು ಅನಿಸಿತ್ತು ನನಗೆ, ಆಯ್ತಪ್ಪ ನಾನು ಮದುವೆ ಆಗಬೇಕು ಒಂದು ನಿರ್ಣಯ ಮಾಡ್ಬೇಕಂತ ಹೇಳುವಾಗ ನನ್ನ ನಿರ್ಣಯ ಈಗಲೇ ನನ್ನ ಏನು ಮೇಡಮ್ ಪರವಾಗಿ ಆಗಿತ್ತು. ನಾನೇ ಫೋನ್ ಮಾಡಿದ್ದೆ, ಈಗ ಒಂದು ಮದುವೆ ಚಿಂತನೆ ಮಾಡಿದ್ದೆ, ನಿನ್ನೆ ಮದುವೆ ಮಾಡ್ಬೇಕಂತ ನಿರ್ಣಯ ಮಾಡಿದ್ದೆ ಅಂತ ಹೇಳಿದ್ದೆ. ಹಾಗೆ ನನ್ನ ಕ್ಯಾಂಪಸ್ಸಿಗೆ ಮಾತಾಡಿ ಅವಳು ಸಹ ಆಶ್ಚರ್ಯ ಆಗಿತ್ತು, ನನ್ನ ಇವರು ಏನು ನೆನೆಸ್ಕೊಂಡಿದ್ದಾರಂತೆ. ನಾವು ಹೋಗ್ತಾ ಬರ್ತಿದ್ದೆ, ನಾನು ಹೊಸ್ತಲ್ಲ ನಿರಂತರವಾಗಿ ಕಳೆದ ಒಂದು ಪ್ರಕಾರ ಒಂದು 10-15 ವರ್ಷದ ನಮ್ಮದು ಏನು ಫ್ಯಾಮಿಲಿ ರಿಲೇಷನ್ಸ್. ಹೋಗ್ತೇವೆ, ಊಟ ಮಾಡ್ತೇವೆ, ಅವ್ರ ಮನೆಯಲ್ಲಿ ತಿರುಗಾಡ್ತೇವೆ, ಎಲ್ಲ ಏನೆಲ್ಲ ನಾವು ಆ ಒಂದು ಹದಿಹರದಲ್ಲಿ ಇರ್ತೇವಲ್ಲ, ಭಾರಿ ಫ್ರೆಂಡ್ಲಿ ಆಗಿರ್ತೀವಿ ಆ್ಯಕ್ಚುಲಿ. ಅವರೆಲ್ಲರೂ, ಅವರ ಅಕ್ಕ ಇರ್ಬೋದು, ಎಲ್ಲರೂ ತಂದೆ ತಾಯಿ ಎಲ್ಲರೂ ನಿಮ್ಗೆ ಭಾರಿ ಕ್ಲೋಸ್ ಆಗಿತ್ತು ತುಂಬ. ಅದೇ ಅದನ್ನು ಬಿಟ್ಟಿರಲಿ ತುಂಬ ಕಷ್ಟ ಇತ್ತು ನನಗೆ ಆ್ಯಕ್ಚುಲಿ. ಹಾಗಾಗಿ ನಾನು ಮದುವೆ ಅಂತ ಬಂದಾಗ ನಾನು ನಿರ್ಣಯ ತುಂಬ ಸ್ಟ್ರಾಂಗ್ ಆಗಿತ್ತು. ಮದುವೆ ಕಲ್ಪನೆ ಬಗ್ಗೆ ನಾನು ಭಾರಿ ಸ್ಟ್ರಾಂಗ್ ಆಗಿದ್ದೆ. ಯಾರೇ ಏನೇ ದಿವಸ ಪಕ್ಕ ಅದಕ್ಕೆ ನಾನು ಫೀಲ್ ಆಗಲಿತ್ತು. ಸೊ ನಾನೇ ಫೋನ್ ಮಾಡಿ ಕರೆದು ಮಾತಾಡಿಕೊಂಡು ಮತ್ತೆ ಮದುವೆ ಪ್ರಕ್ರಿಯೆಯನ್ನು ಭಾರಿ ಸುಲಭವಾಗಿ ಮಾಡಿತ್ತು. ಹೆಚ್ಚಿನ ಕೆಲಸ ಅವಳೇ ಮಾಡಿದ್ದು, ನಾನೆಲ್ಲ ಒಂದು ಹೆಸರಿಗೆ ಮಾತ್ರ ಅಷ್ಟೇ. ಅಂದರೆ ಕೆಲಸ ಎಲ್ಲ ಕಾರ್ಯಕ್ರಮಗಳೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಸಹ, ಎಂಗೇಜ್ಮೆಂಟ್ ಒಂದು ಇದ್ರೂ ಸಹ ವ್ಯವಸ್ಥೆ ಅವಳೇ ಮಾಡಿ ನಾವು ಹೋಗಿ ಹಾಗೆ ಅವ್ರ ಅಣ್ಣಂದಿರೆಲ್ಲ ನಮ್ಮ ಭಾರಿ ಕ್ಲೋಸ್ ಆಗಿದ್ರು. ನಮ್ಮ ಅಣ್ಣಂದಿರು ಅವರೆಲ್ಲ ಫ್ಯಾಮಿಲಿ ಫ್ರೆಂಡ್ಸ್ ಅಲ್ಲೆಲ್ಲ ಸಹ. ಹಾಗಾಗಿ ನಾನು ಆದಿತ್ಯವಾರ ಮದುವೆ ಇದ್ದರೆ ನಾನು ಹೊದ್ದು OPD ಮುಗಿಸಿ, ಶುಕ್ರವಾರ OPD ಮುಗಿಸಿ
ಶುಕ್ರವಾರ ಮಧ್ಯಾಹ್ನ ಹೊದ್ದು. ಸೊ ಶನಿವಾರ ಒಂದೇ ದಿವಸ ಮುಂಚಿನಿಂದ ಊರಲ್ಲಿದ್ದೆ. ಮದುವೆ ಆದಿತ್ಯವಾರ ಮುಗಿತ್ತು. ಸೋಮವಾರ ವಾಪಸ್ ನಾನು ಉಡುಪಿ ಬಂದಿದ್ದೆ ಆ್ಯಕ್ಚುಲಿ. ಮತ್ತು ನಮ್ಮ ಫ್ರೆಂಡ್ಸ್ ಒಬ್ಬರೇ ನನ್ನ ಪೇಷಂಟ್ ಒಬ್ಬರು ನನಗೆ ತುಂಬ ಫೋರ್ಸ್ ಮಾಡಿ ಗೋವಾದಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಾರೆ. ಒಂದು 2 ವರ್ಷ ಗೋವಾಕ್ಕೆ ಹೋಗಿದ್ದೆ. ಮತ್ತು ಆ್ಯಸ್ ಯೂಶುವಲ್ ನನ್ನ ಕಾರ್ಯಕ್ರಮ ಹಾಗೆ ಇತ್ತು. ಅವರು ಫೋರ್ಸ್ ಮಾಡಿ ನನಗೆ ಕರೆದಿದ್ದಾರೆ ಆ್ಯಕ್ಚುಲಿ. ನನ್ನ ಭಾರಿ ಕ್ಲೋಸ್ ಫ್ರೆಂಡ್ ಅವರು. ಹೀಗೆ ನನ್ನ ಮತ್ತೆ ಇಷ್ಟೆಲ್ಲ ನಾನು ನಿಮ್ಮೊಟ್ಟಿಗೆ ಫ್ರೀ ಆಗಿರ್ಲಿಕ್ಕೆ, ಈ ಪಾಠ ಮಾಡಲಿಕ್ಕೆಲ್ಲ ಕಾರಣ ನನ್ನ ಮಿಸ್ಸಸ್. ಯಾಕಂತ ಹೇಳಿದ್ರೆ ಯಾವತ್ತೂ ನನ್ನ ಅಕಾಡೆಮಿಕ್ ಪ್ರೊಫೆಷನಲ್ ಯಾವತ್ತೂ ಮಧ್ಯೆ ಬರಲೇ ಇಲ್ಲ. ಈಗ ಸಹ ನಮ್ಮ ಮನೆ ಅಂದರೆ ಒಂದು ಹಾಸ್ಟೆಲ್ ಥರನೇ ಆ್ಯಕ್ಚುಲಿ. ಸೊ ಅವಳು ಸಂಪೂರ್ಣ ಸ್ವಾತಂತ್ರ್ಯ, ನಾನು ಸಂಪೂರ್ಣ ಸ್ವತಂತ್ರನೇ ಆ್ಯಕ್ಚುಲಿ. ನಮ್ಮ ಕೆಲಸವನ್ನು ನಾವು ಮಾಡ್ತಾ ಇರ್ತೇವೆ, ತುಂಬ ಫ್ರೆಂಡ್ಲಿ ಆಗಿರ್ತೇವೆ. ಸೊ ಅದನ್ನು ನೋಡಿ ನಮ್ಮ ಇಬ್ಬರು ಮಕ್ಕಳಿದ್ದಾರೆ, ಅವ್ರು ಸಹ ಹಾಗೆ ಸಣ್ಣ ಏಜಿಂದ ತುಂಬ ನನ್ನ ಮಟ್ಟಿಗೆ ಭಾರಿ ಅನ್ಯೋನ್ಯವಾಗಿ ಭಾರಿ ಫ್ರೀ ಆಗಿದ್ದಾರೆ ಆ್ಯಕ್ಚುಲಿ. ಒಬ್ಳು ಮಗಳು ಒಬ್ಳು ಮಗ. ಹೌದು, ಮಗಳು ಅದು ಸ್ವಲ್ಪ ಒಂದು ಅಲ್ಲಿ ಒಂದು ಸಹ ಕೆಟ್ಟ ಅನುಭವ ಸಹ ಇತ್ತು. ಯಾಕಂತ ಹೇಳಿದ್ರೆ ಮದುವೆ ಆದ ಹೊಸ್ತಿನಲ್ಲಿ ಫಸ್ಟು ನನಗೊಂದು ಆಸೆ ಇತ್ತು ಆ್ಯಕ್ಚುಲಿ. ಆವಾಗ ಮಗ ಹುಟ್ಟಿದ್ರೆ ಯಾತ್ರೆ ಅಂತ ಹೇಳ್ಬೇಕಂತೇಳಿ. ಸೊ ಫಸ್ಟು ಡೆಲಿವರಿ ಆದವಾಗ ಸಣ್ಣ ಒಂದು ಸಮಸ್ಯೆ ಆಗಿ ಒಂದು 10 days ನನ್ನ ಮಗನ ICU ಇಡಬೇಕಾಗಿ ಬಂತು. ಸೊ ಅವನ ಹೆಸರು ನಾನು ಯಾತ್ರೆ ಅಂತ ಇಟ್ಟಿದ್ದೆ ಆ್ಯಕ್ಚುಲಿ. ಆವಾಗಲೇ ಹುಟ್ಟಿದ ಕೂಡಲೇ ಗಂಡು ಮಗನ ನೋಡ್ಕೊಂಡು ಯಾತ್ರೆ ಅಂತ ಸಂಕಲ್ಪ ಮಾಡ್ಕೊಂಡಿದ್ದೆ. ಅನ್ಫಾರ್ಚುನೇಟ್ಲಿ ಮೆಕಾನಿಕ್ ಆಸ್ಪಿರೇಷನ್ ಆಗಿ ICU ಹೋದ. ICU ಹೋದಾಗ ನಾನು ಮಿಸ್ಸಸ್ಸನ್ನ ಹಾಸ್ಪಿಟಲ್ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡ್ಬಂದೆ. ICU ನಾವೇ ನೋಡ್ತಾ ಇತ್ತು ಅಷ್ಟೇ, ನಾನು ನನ್ನ ಸ್ಟೂಡೆಂಟ್ಸ್ ಎಲ್ಲ. ಸೊ ವೆಂಟಿಲೇಟರ್ ಇದ್ದೆ 10 days. ಮತ್ತು ನಾನು 10 days ಆದಾಗ ಡಾಕ್ಟರ್ ಹತ್ರ ಮಾತಾಡಿ ನನ್ನ ಮಗ ಇನ್ನು ಬದುಕಿದರೆ ಏನು ತುಂಬ ಅವನಿಗೂ ಕಷ್ಟ, ಅವನಿಗೆ ಕಷ್ಟ ಕೊಡೋದು ಬೇಡ ಅಂತ ಹೇಳ್ಕೊಂಡು ನಾವು ನಿಧಾನ ಮಾಡ್ಕೊಂಡು ನನ್ನ ವೆಂಟಿಲೇಟರ್ನ ತೆಗೆಸಿ ಅವನ ಡೆತ್ ಆಯಿತು ಆ್ಯಕ್ಚುಲಿ. ಅದು ಭಾರಿ ನನ್ನ ಮಾವನ ಮಗನಿಗೆ ಹೇಳಿದೆ, ನೀನು ಕಾರು ಡ್ರೈವಿಂಗ್ ಮಾಡು, ನಂದೇ ಕಾರು. ಒಂದು ಮಧ್ಯಾಹ್ನ ಒಂದು 2 ಗಂಟೆ 3 ಗಂಟೆ ನಾವು ವೆಂಟಿಲೇಟರ್ ತೆಗಿತು. ಸಂಜೆ 7 ಗಂಟೆಗೆ ಡೆತ್ ಆಯಿತು. ನನ್ನ ಕಾರಲ್ಲಿ ನಾನು ಆಂಬುಲೆನ್ಸ್ ಎಲ್ಲ ಬೇಡ ಹೇಳಿದೆ. ನಾನು ನನ್ನ ಮಗನನ್ನು ಇಲ್ಲಿ ಇಟ್ಕೊಂಡು ನನ್ನ ಮಾವನ ಮಗಲ್ಲಿ ಡ್ರೈವ್ ಮಾಡಿ ಅಲ್ಲಿ ಹೇಳಿದೆ, ಊರಿಗೆ ಹೇಳಿದೆ, ನೀವೊಂದು ರೆಡಿ ಮಾಡಿ ಅಂತೇಳಿ. ಅಲ್ಲಿ ಒಂದು 8:30 9ಗೆ ಹೋಗಿ ಎಲ್ಲ ಪ್ರಕ್ರಿಯೆ ಮುಗಿಸಿ ಯಥಾಸ್ಥಿತಿ 9 o'clockಗೆ ಅಲ್ಲಿ ಹೊರಟು 10-11 ಗಂಟೆ ಉಡುಪಿ ಬಂದಿದ್ದೆ. ಮರು ದಿವಸ ನಾನು ಕಾಲೇಜ್ ಹೋಗಿದ್ದೆ. ಹೌದು, ಕಾಲೇಜ್ ಹೋಗಿದ್ದೆ. ಮಿಸ್ಸಸ್ಸಿಗೆ ಮುಂಚೆನೇ ಹೇಳಿದ್ದೆ ಇದು ಹೀಗೆ ಅಂತ ಹೇಳ್ಕೊಂಡು. ಅವಳು ಸಹ ಅದನ್ನು ಹಾಗೆ ನಿರ್ಣಯ ಮಾಡಿಕೊಂಡು ಅವಳಿಗೆ ನೀನು ಬರೆದು ಬೇಡ ಹೇಳಿದ್ದೆ. ನಾನು ಐ ವಿಲ್ ಡೂ ಆಲ್ ಫಾರ್ಮಾಲಿಟೀಸ್ ಅಂತೆ ಫಾರ್ಮಾಲಿಟೀಸ್ ಮಾಡಿ ಅದು ಮಗನ ಡೆತ್ ಆಯಿತು. ಆನಂತರ ತುಂಬ ಕಷ್ಟ ಆಗಿತ್ತು. ಯಾಕಂದರೆ ಅದು ಗೈನಕಾಲಜಿಸ್ಟು ಎಲ್ಲ ನಮ್ಮ ಭಾರಿ ಕ್ಲೋಸ್ ಫ್ಯಾಮಿಲಿ ಫ್ರೆಂಡ್ಸ್ ಆ್ಯಕ್ಚುಲಿ. ಇಂಥ ಒಂದು ಘಟನೆ ಆಗಬಾರ್ದು, ಘಟನೆ ಆಗಿ ಹೋಯ್ತು ಅಂತೆ. ಮತ್ತು ಮನೆಯವರಿಗೆ ಕನ್ವಿನ್ಸ್ ಮಾಡಿ ಭಾರಿ ಕಷ್ಟ ಆಗಿತ್ತು. ಒಂದು ಭಯ ಆಗಿತ್ತು, ಇನ್ನು ಪ್ರೆಗ್ನೆನ್ಸಿ ಅದು ಏನಂತೇಳಿ. ಸೊ 2ನೇ ಪ್ರೆಗ್ನೆನ್ಸಿ ಆವಾಗ ನಾನು ಅದು ಸಹ ಸ್ವಲ್ಪ ಸ್ಪಾಟಿಂಗಲ್ಲಿತ್ತು. ಒಂದು ನಾನು ಮೇಲೆ ಕ್ಲಾಸ್ ಮಾಡ್ತಿದ್ದೆ, ಕೆಳಗಡೆ ಸ್ಪಾಟಿಂಗ್ ಅವಳಿಗೆ ಆ್ಯಕ್ಚುಲಿ. ಮತ್ತು ಬೆಡ್ ರೆಸ್ಟ್ ಸ್ಕೂಲಿಗೆ ಕೆಳಗಡೆ ಬಂದು ನಾನು ಬೆಡ್ ರೆಸ್ಟ್ ಮಾಡಿಸಿ ಕೊನೆಗೆ ಅದೇ ಆ ಪ್ರೆಗ್ನೆನ್ಸಿ ಅದು ಮೇಂಟೈನ್ ಮಾಡಿತ್ತು ಆ ಪ್ರೆಗ್ನೆನ್ಸಿಯನ್ನು. ಆ ಪ್ರೆಗ್ನೆನ್ಸಿ ಆಗಿ ಅದನ್ನು ಫಸ್ಟ್ ನಾರ್ಮಲ್ ಡೆಲಿವರಿ ಆಗಿತ್ತು. ಸಿಸೇರಿಯನ್ ಮಾಡಿ ನಮ್ಮದೇ ಭಾರಿ ಕ್ಲೋಸ್ ಇನ್ನೊಬ್ಬರು ಫ್ಯಾಮಿಲಿ ಫ್ರೆಂಡ್ ಅವರೇ ತಾನೇ ಖುದ್ದು ಮಾಡಿದ್ರು. ಯಾಕಂದರೆ ಅವರಿಗೊಂದು ಕೆಟ್ಟ ಅನುಭವ ಆಗಿತ್ತು. ಯಾಕಂದ್ರೆ ನನ್ನ ಮಿಸ್ಸಸ್ ಮತ್ತು ಏನು ಸೆಕೆಂಡ್ ಟೈಮ್ ಕೇಸ್ ಹ್ಯಾಂಡಲ್ ಮಾಡಿರಲ್ಲ, ಅವರು ಫಸ್ಟ್ ಟೈಮ್ ಅವರೇ ಹ್ಯಾಂಡಲ್ ಮಾಡಿದ್ದಾರೆ ಉಡುಪಿಯವರು. ಇವರಿಬ್ಬರು ಇಡಿ ಒಂದೇ ಟೈಮಿಗೆ ಬಂತು. ನನ್ನ ಮಿಸ್ಸಸ್ ಇದು ಫಸ್ಟ್ ಪ್ರೆಗ್ನೆನ್ಸಿ ಮತ್ತು ಗೈನಿಕಾಲಜಿಸ್ಟ್ ಇಡಿ ಒಂದೇ ಟೈಮಿಗೆ ಬಂತು. ಅವ್ರು ಹೇಳಿದ್ರು, ಮೇಡಮ್ ಹೇಳಿದ್ರು, ನಮ್ದಿಬ್ಬರದ್ದು ಒಂದೇ ಲೆಕ್ಕ ಇಡಿ ಬರ್ತದಲ್ಲ, ನೀವು ನಿಮ್ಮ ಊರಿಗೆ ಹೋಗಿ ಯಾರ ಹತ್ರ ಮಾಡಿಸ್ಕೊಬೋದಲ್ಲ ಅಂತ ಹೇಳಿದ್ರು. ಅವರು ನಮಗೊಬ್ಬರಿಗೆ ಟ್ಯೂನ್ ಮಾಡಿಸಿದ್ರು. ಸೊ ಅನ್ಫಾರ್ಚುನೇಟ್ಲಿ ಅಲ್ಲಿ ಅನುಭವ ಆಯಿತು. ಹಾಗಾಗಿ ಸೆಕೆಂಡ್ ಪ್ರೆಗ್ನೆನ್ಸಿನ ಅವರೇ ಹೇಳಿದ್ರು, ನಾನೇ ನಿಂತು ಮಾಡಿಸ್ತೀನಿ ಹೇಳಿದ್ರು. ಸೊ ಅವ್ರು ಅದನ್ನು ಏನು ಬೇಬಿ ಅವನ ಅಪಾಯಿಂಟ್ಮೆಂಟ್ ಗೊತ್ತುಂಟಲ್ಲ, ಸಿಸೇರಿಯನ್ ಮಾಡಿ ನನ್ನ ಮಗಳ ಫಸ್ಟ್ ಜನನ ಆಯಿತು. ಅವಳಿಗೆ ನಾನು ಹೆಸರಿಟ್ಟೆ ಅನುಲಕ್ಷ್ಮಿ ಅಂತ ಇಟ್ಟೆ. ಮಗಳಿಗೆ ಕೇಳಿದ್ಲು, ಮಗಳಿಗೆ ವಿವರಿಸಿ ನಾನು ಲಕ್ಷ್ಮಿ ಅಂತ ಹೇಳಿದ್ರೆ, ನಮ್ಮ ಮನೆ ಹೆಸರು ಲಕ್ಷ್ಮೀ ಕೃಪಾ ಊರಿದ್ದು, ನನ್ನ ಅತ್ತೆ ಹೆಸರು ಲಕ್ಷ್ಮಿ ಅಂತೇಳಿ. ಪಶ್ಚಾತ್ನಲ್ಲಿ ಮತ್ತೆ ಹುಟ್ಟಿದವ ಅಂತೇಳಿ, ನೀನು ಮುಂಚಿನವಳಲ್ಲ ಅಂತೇಳಿ, ಹಾಗಾಗಿ ನೀನು ಅನುಲಕ್ಷ್ಮಿ ಅಂತ ಹೇಳಿ ಆಯ್ತಾ. ಮತ್ತೆ ಹಾಗೆ ಅವಳಿಗೆ ದೊಡ್ಡಾದ ಅವಳಿಗೆ ಸ್ಟೋರಿ ಹೇಳಿದ್ದೆ ನಾನು. ಇದು ಸಣ್ಣ ದೊಡ್ಡ ಆದ ಹೇಳಿದ್ದೆ, ಹೀಗೆ ಮಗ ಹೀಗೆ ಅಂತೇಳಿ ಅವಳಿಗೆ ವಿಷಯ ಗೊತ್ತಿತ್ತಲ್ಲ ಸರ್, ನಾನು 2ನೇ ಅವಳು ಅಂತೇಳಿ ಗೊತ್ತಿತ್ತು. ಹಾಗೆ ಮತ್ತೆ ಏನೋ ಮಿಸ್ಸಸ್ಸಿಗೆ ಒಂದು ಮನಸ್ಸಲ್ಲಿ ಆಸೆ, ಇನ್ನೊಂದು ಪ್ರೆಗ್ನೆನ್ಸಿ ಪ್ಲಾನ್ ಮಾಡುವ, ನಮ್ಮ ಮಗ ಹುಟ್ಟಿ ಬರ್ತಾನ ಅಂತೇಳಿ. ಹಾಗೆ ಬಂದ ಮಗನೇ ಯಾತ್ರೆ, ಅವನಿಗೆ ಅದೇ ಸಿಕ್ಕಿದೆ. ಹಾಗಾಗಿ ಹಾಗೆ ಇಬ್ಬ ಮಕ್ಕಳನ್ನು ವೈದ್ಯ ಪರಂಪರೆಯಲ್ಲಿ ಆಗ್ಬೇಕೆಂಬ ಆಸೆ. ಮಗಳದ್ದು
ಮಗಳು ಮಾತ್ರ ತುಂಬಾ ಅಪ್ಪನ ರೈಟ್ ಹ್ಯಾಂಡ್. ಮಗಳಿಲ್ಲದ ಜೀವನ ಭಾರಿ ಕಷ್ಟ ನನಗೆ. ಸಣ್ಣದಿರುವಾಗ ಕೈ ಹಿಡಿದು ನಡೆದಂತೆ ಎಲ್ಲ ಕಲಿಸಿಕೊಟ್ಟಿದ್ದೇನೆ ಅವಳಿಗೆ. ನನ್ಗೆ ಸಹ ರೋಲ್ ಮಾಡಲಿ ಅವಳೆ ಅಂತ ಅನಿಸ್ತದೆ ಹಾಗೆ. ಸೊ ಅವಳಿಗೆ ಆಯುರ್ವೇದ ಮಾಡ್ಬೇಕಂತ ಭಾರಿ ಆಸೆ ಇತ್ತು. ವೆಟರ್ನರಿ ಮಾಡ್ಬೇಕಂತ ಆಸೆ. ವೆಟರ್ನರಿ ಅವಳು ಫಸ್ಟ್ ಚಾಯ್ಸ್ ಆಗಿತ್ತು. ಸೆಕೆಂಡ್ ಆಯುರ್ವೇದ ಇತ್ತು. ಥರ್ಡ್ ಅಲೋಪತಿ ಇತ್ತು. ನನಗೆ ಮನಸ್ಸಲ್ಲಿ ಒಂದಿತ್ತು, ನನ್ನ ಮಕ್ಕಳು ಒಬ್ಬಳು ಅಲೋಪತಿ ಒಬ್ರು ಆಯುರ್ವೇದ ಮಾಡ್ಬೇಕಂತಿತ್ತು. ಮಗನಿಗೆ ವೆಟರ್ನರಿ ಬೇಡ ಅಂತ ಅವಳನ್ನ ಕನ್ವಿನ್ಸ್ ಮಾಡಿಕೊಂಡು ಮಗ ನನ್ನೊಟ್ಟಿಗಿರ್ತಾನೆ, ನೀನೀಗ ಸದ್ಯಕ್ಕೆ ನಿನ್ನ MBBS ಮಾಡಿಸು, ಮಗ ಹೇಗೆ ನನ್ನೊಟ್ಟಿಗೆ ಇದ್ದಾನಲ್ಲ, ಮತ್ತೆ ಆಲೋಚನೆ ಮಾಡೋದು ಇಬ್ಬರಿಗೂ ತಿಳಿಯಿಸಿ ಕೂತ್ಕೊಳಿಸಿ, ಮಗಳು ಏನು ಮಾಡಿ ಎಲೆಕ್ಟ್ರಿಕ್ ಇರಲಿ ಸ್ವಲ್ಪ, ನಾನು BMS ಮಾಡ್ತೇನೆ ಅಂತೇಳಿ ನಾನು ಇಬ್ಬರಿಗೆ ಕೂತ್ಕೊಳಿಸಿ ಬುದ್ಧಿ ಹೇಳಿ, ಮಗ ನನ್ನೊಟ್ಟಿಗೆ ಇರ್ತಾನೆ ಸತತವಾಗಿ, ಸದ್ಯ ನೀನೀಗ MBBS ಮಾಡು ಅಂತೇಳಿ ಭಾರಿ ಒತ್ತಡ ಮಾಡಿ ಪ್ರೆಷರ್ ಮಾಡಿ ಅವಳನ್ನು ನಾನು MBBS ಕಳಿಸಿದ್ದು. ಅದರ್ವೈಸ್ ಶಿ ವಾಂಟ್ ಟು ಜಾಯಿನ್ SDM ಓನ್ಲಿ. ಮುಂಚಿಂದ ಕ್ಯಾಂಪಸ್ ಓಡಾಡ್ಕೊಂಡಿದ್ದವಳು, ಸಣ್ಣ ಮಗು ಇರುವಾಗ ನನ್ನೊಟ್ಟಿಗೆ ಓಡಾಡ್ಕೊಂಡಿದ್ದವಳು, ನನ್ನೊಟ್ಟಿಗೆ ರೌಂಡ್ಸಿಂಗ್ OPD ಬಂದವಳು, ರೌಂಡ್ಸಿಂಗ್ ಬಂದವಳು. ಎಲ್ಲ ಟೀಚರ್ದು ಅವಳಿಗೆ ಇನ್ನೊಂದು ಬ್ಲೆಸ್ಸಿಂಗ್ ಉಂಟು, ಎಲ್ಲ ಟೀಚರ್ಗೆ ಒಡನಾಟ ಉಂಟು ಅವಳಿಗೆ. ಎಲ್ರಿಗೂ ಆಸೆ ಇತ್ತು ಲಕ್ಷ್ಮಿ ನಮ್ಮೊಟ್ಟಿಗೆ ಇರ್ತಾಳೆ ಅಂತೇಳಿ. ಬಟ್ ನಾನೇ ಪರ್ಸನಲಿ ಪ್ರೆಸೆಂಟ್ ಮಾಡಿ ಅವಳಿಗೆ PUC ಮಂಗಳೂರಲ್ಲಿ ಇದ್ಲು ನನ್ನ ತಂಗಿ ಮನೆಯಲ್ಲಿ. ಅವಳಿಗೆ ಎನ್ವಿರಾನ್ಮೆಂಟ್ ಸೂಟ್ ಆಗಿತ್ತು. ಹಾಗೆ ನನಗೆ ಮತ್ತೆ ಅವಳನ್ನ ಒಳ್ಳೆ ಎಜುಕೇಶನ್ ಕೊಡ್ಬೇಕಂಬ ಒಂದು 3-4 ಕಾಲೇಜನ್ನು ಸೆಲೆಕ್ಟ್ ಮಾಡಿಟ್ಟಿದ್ದೀನಿ. ಅದೇ ಕಾಲೇಜ್ ಸೇರ್ಬೇಕಂತಿತ್ತು. ಖರ್ಚು ಎಷ್ಟಾದ್ರೂ ತೊಂದರೆ ಅಂತಿತ್ತು. ಮಾರ್ಕ್ಸ್ ಒಳಗೆ ಹೈ ಬಂದರೂ ಸಹ ಒಳ್ಳೆ ಶಿಕ್ಷಣ ಸಿಗ್ಬೇಕು ಹೆಣ್ಣು ಮಗುವಿಗೆ ಒಂದು ಅಂಥೇಳಿ ಅವಳಿಗೆ ನಾನು ಸ್ವಲ್ಪ ಜಾಸ್ತಿ ಫೀ ಆದರೂ ಸಹ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸಿದ್ದೇನೆ. ಈಗ MBBS ಫಸ್ಟ್ ಇಯರ್ ಇದ್ದಾಳೆ. ಮತ್ತೆ ಇನ್ನೊಂದು ಅವಳು IAS ಮಾಡಬೇಕು ನನಗೆ ಭಾರಿ ಆಸೆ ಈಗ ನೆಕ್ಸ್ಟ್. ಹೌದು, ಏನಾದರೂ ಮಾಡಿ ಅವಳು IAS ಮಾಡಿಸ್ಬೇಕು. MBBS ಒಂದು ಪ್ರಿಲಿಮಿನರಿ ಎಜುಕೇಶನ್ ಅಷ್ಟೇ. IAS ಮಾಡಬೇಕೆಂಬ ಒಂದು ಭಾರಿ ಇದುಂಟು, ಆಸೆ ಉಂಟು. ಏನಾಗ್ತದೆ ಗೊತ್ತಿಲ್ಲ. ಯಾಕೆ ನನ್ನ ಮಿಸ್ಸಸ್ಸಿಗೂ ಅವಳು ಬೇಸಿಕಲಿ ಅವಳು LLB LLM MSc ಕಾಲೇಜ್ ಆಗ್ತೀವಿ. ಅವಳಿಗೂ ಒಂದು ಸರ್ಕಾರಿ ವ್ಯವಸ್ಥೆ ಹೋಗ್ಬೇಕು ಭಾರಿ ಆಸೆ ಇತ್ತು. ಅವಳು 2-3 ಸರಿ ಅವಳು DG ಎಕ್ಸಾಮ್ ಬರೆದಿದ್ಲು, ಪಾಸ್ ಆಗಿದ್ಲು, ಪ್ರಿಲಿಮಿನರಿ ಪಾಸ್ ಆಗಿದೆ. ಮತ್ತೆ ಅದರೊಟ್ಟಿಗೆ ಅವಳು ಮೇನ್ ಎಕ್ಸಾಮ್ ಸಹ ಪಾಸ್ ಆಗಿದ್ಲು. ಅವಳದು ಇಂಟರ್ವ್ಯೂಲಿ ಹೋಗಿತ್ತು. ಅವಳಿಗೂ ಮನಸ್ಸಲ್ಲಿ ಉಂಟು, ನಾನು ಪ್ರಯತ್ನ ಮಾಡಿ ನನಗೆ ಆಗಲಿಲ್ಲ ಹೈಯರ್ ಫಸ್ಟ್ ಹೋಗ್ಲಿಕ್ಕೆ. ಮಕ್ಕಳು ಹೋಗ್ಬೇಕು ಭಾವನೆ ಉಂಟು. ಅವ್ರು ಯಾವುದೇ ಒಂದು ಬೇಸಿಕ್ ಪ್ರೊಫೆಷನ್ ಅವರು ಸಹ ಅದೊಂದು ಏನು ಬದುಕಿಗಷ್ಟೇ, ಆದರೆ ಸೇವೆ ಮಾಡಬೇಕು ಅನ್ನೋ ಭಾವನೆ ಉಂಟು ನಮ್ಮಿಬ್ಬರಿಗೂ ಸಹ. ಹಾಗಾಗಿ 2 ಮಕ್ಕಳಿಗೂ ಸಹ ಒಂದು KS ಅಥವಾ IAS ಮಾಡೋದ್ರ ಬಗ್ಗೆ ದೃಢ ಸಂಕಲ್ಪ ಮಾಡ್ಕೊಂಡಿದ್ದೇವೆ. ಹಾಗೆ ಮಗನಿಗೆ ಈಗಲೇ ಟ್ರೈನಿಂಗ್ ಮಾಡ್ತಾ ಉಂಟ. ಈಗಲೇ ಅವನಿಗೆ ಅಂದರೆ ಬೇಸಿಕ್ನಿಂದ ಇವಾಗ IAS KS ಬಗ್ಗೆ ಈಗಲೇ ಅವನಿಗೆ ಏನು ಸ್ವಲ್ಪ ಬೇರೆ ಬೇರೆ ಕಡೆಗೆ ಆನ್ಲೈನ್ ಸ್ಕೂಲಿಗೆಲ್ಲ ಹಾಕ್ತಾ ಇದ್ದಾರೆ. ಹಾಗೆ ನಿಮಗೆ ಕಷ್ಟ ಆಗಬಾರ್ದು ಅಂತೇಳಿ ಮಗಳನ್ನ ಪ್ರಾರಂಭದಲ್ಲಿ ಟ್ಯೂನ್ ಮಾಡಿ ಸ್ವಲ್ಪ ಕಷ್ಟ ಆಗಿತ್ತು ನನಗೆ. ಅದೇನು ಅಷ್ಟು ನನಗೊಂಥರ ಎಡಮೆಂಟ್ ಇಲ್ಲ ಇತ್ತು ಆವಾಗ. ಈಗ ಸ್ವಲ್ಪ ತುಂಬ ಆಸೆ ಇತ್ತು, ಮಕ್ಕಳು ನಮ್ಮನ್ನು ಮಾತ್ರ ಸೇವೆ ಮಾಡಬಾರ್ದು, ಸಮಾಜ ಸೇವೆ ಮಾಡಬೇಕು, ದೇಶದಲ್ಲಿ ಅವ್ರದ್ದು ಒಂದು ಏನೋ ಒಂದು ಅಸ್ತಿತ್ವ ರೂಪಿಸ್ಬೇಕಂತೇಳಿ ಇಬ್ಬರಿಗೂ ಬೇಸಿಕ್ ಎಜುಕೇಷನ್ ಕೊಡ್ತೇವೆ. ಯಾವುದೇ ಒಂದು ಮೆಡಿಕಲ್ ಗ್ರ್ಯಾಜುಯೇಷನ್ ಮಾಡಿಸ್ಕೊಂಡು ಮತ್ತೆ ಅವರನ್ನು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಹೋಗ್ಬೇಕು ಅನ್ನೋ ಆಸೆ ಉಂಟು. ಅದೆಲ್ಲ ಗೊತ್ತಿಲ್ಲ ಹೇಗಂತಿದ್ರೆ ಅವರ ಆರೋಗ್ಯ ಹೇಗಿರ್ತದೆ, ಹಾಗೆ ಮುಂದೆ ಬಂದಾಗ ಅವರ ಚಿಂತನೆ ಹೇಗೆ ಬದಲಾಗ್ತದೆ ಅದು ಗೊತ್ತಿಲ್ಲ. ಅದು ತಂದೆ ತಾಯಿ ಇದ್ದವರಿಗೆ ಒಂದು ಆಸೆ ಅಂತ ಇರ್ತದಲ್ಲ, ಅದನ್ನ ಆಸೆಯನ್ನ ಹಾಗೆ. ಮತ್ತೆ 2 ಮಕ್ಕಳು ಸ್ವತಂತ್ರವಾಗಿರ್ಬೇಕು ಅನ್ನೋ ಭಾವನೆ. ನನ್ನ ಮಗಳು ಸ್ವತಂತ್ರವಾಗಿರ್ಬೇಕು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು ಅವಳು. ವೈಯಕ್ತಿಕ ಜೀವನ ಬೇಕು, ಕೌಟುಂಬಿಕ ಜೀವನ ಬೇಕು. ಆದರೆ ಈಗ ಏನಂತಿದ್ರೆ ಆಯುಷ್ ಅಂತ ಹೇಳೋದು ತುಂಬ ಅನ್ಪ್ರೆಡಿಕ್ಟೇಬಲ್. ಹಾಗೆ ಒಂದು ಹೆಣ್ಣು ಮಗು ಯಾರ ಮೇಲೂ ಸಹ ಏನು ಹೌದು ನಂಬಿ ಅಥವಾ ಏನು ಅವಳ ಆಶೆ, ಅವಳು ಇಂಡಿಪೆಂಡೆಂಟ್ ಆಗಿರ್ಬೇಕು, ತನ್ನ ಜೀವನವನ್ನು ಅವಳೇ ರೂಪಿಸ್ಕೊಳ್ಬೇಕು. ಅವಳು ಎಲ್ಲ ರೀತಿಯಿಂದ ಅವಳು ಸ್ವತಂತ್ರ ಆಗಿರ್ಬೇಕು, ಅವಳ ಜೀವನೋಪಾಯ ಅಂತ ಸ್ವತಂತ್ರವಾಗಿರ್ಬೇಕು. ಹಾಗಂತೇಳಿ ಅದರಲ್ಲಿ ಯಾವುದಕ್ಕೂ ಅಹಂಕಾರಕ್ಕೆ ಅವಕಾಶ ಇಲ್ಲ. ಎಲ್ಲ ಕಡೆ ಜವಾಬ್ದಾರಿ ನಿಭಾಯಿಸಬೇಕು, ಕೌಟುಂಬಿಕ ಜವಾಬ್ದಾರಿ ನಿಭಾಯಿಸಬೇಕು, ಸಾಮಾಜಿಕ ಜವಾಬ್ದಾರಿ ನಿರ್ವಹಿಸಬೇಕು, ನನ್ನ ವೃತ್ತಿ ಜವಾಬ್ದಾರಿ ನಿರ್ವಹಿಸಬೇಕು, ಸ್ವತಂತ್ರವಾಗಿ ಜೀವನ ಮಾಡಬೇಕು. ನಾಳೆ ಏನಾದರೂ ಆಕಸ್ಮಿಕ ಘಟನೆ ನಡೆದಾಗ ಅವಳ ಮುಂದಿನ ಜೀವನಕ್ಕೆ ತೊಂದರೆ ಆಗಬಾರ್ದು. ಎಲ್ಲವನ್ನೂ ನಿಭಾಯಿಸ್ಕೊಂಡು ಹೋಗೋ ಶಕ್ತಿಗಳು ಬರಬೇಕು ಅಂತ. ಹಾಗಂತೇಳಿ ಎಲ್ಲಿಯೂ ಸಹ ಯಾವುದನ್ನು ಬಿಟ್ಟಿರೋ ಪ್ರಶ್ನೆ ಇಲ್ಲ, ಎಲ್ಲವೂ ಬೇಕು. ವೈಯಕ್ತಿಕ ಜೀವನ ಬೇಕು, ಕೌಟುಂಬಿಕ ಜೀವನ ಬೇಕು, ಸಾಮಾಜಿಕ ಜೀವನ ಬೇಕು, ಎಲ್ಲ ಬೇಕು. ಅದು ನನ್ನ ಆಸೆ, ಮತ್ತೆಲ್ಲ ಹೇಗೆ ದೇವರ ಇಚ್ಛೆ ಅಷ್ಟೇ. ಅಂತೂ ಭಾರಿ ಖುಷಿ, ನನ್ನ ವೈಯಕ್ತಿಕ ಜೀವನ ಭಾರಿ ಖುಷಿಯಲ್ಲಿ ಉಂಟು. ನನ್ನ ಹೆಂಡತಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ನಾನು ಯಾವತ್ತು ಹೇಳ್ತಾಳೆ ನನಗೆ, ನಿಮಗೆ ಎಷ್ಟು ಮಕ್ಕಳ ಕೇಳಿದರೆ ಅದು 100+2 ಹೇಳ್ತಾರೆ. 100 ಆತ್ರಿಕ ರೂಪದ ಮಕ್ಕಳು, ಹಾಗೆ 2 ನನ್ನ ಮಕ್ಕಳು ಹೇಳ್ತಾರೆ. ಹಾಗೆ ಮೊನ್ನೆ ಹಾಗೆ ಹೇಳಿದ್ದೆ. ಇನ್ನು ಅವರು ಇಂಡಿಯಾ ಫ್ಲೈಟ್ ಕ್ರಾಶ್ ಆಯ್ತಲ್ಲ, ಆವಾಗ ಹೌದು, ಆವಾಗ ನೀವು ಪ್ರಯಾಣಿಕಿದ್ದಾಗ ಏನ್ ಮಾಡೋದು ಅಂತ ಡಿಸ್ಕಷನ್ ಆಗುವಾಗ ಅವ್ರು ಫಸ್ಟಿಗೆ
ಐ ವಾಂಟ್ ಟು ಟಾಕ್ ವಿತ್ ಇನ್ ಮೈ ಎಂಟ್ರೆನ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ತೀನಿ, ನನ್ನ ಹತ್ರ ಮಾತಾಡಲಿ ನೀವು ಅಂತೇಳಿ. ಅಂದ್ರೆ ನೀವು ಅಲ್ಲಿ ಕೊನೆಯ ಕ್ಷಣದಲ್ಲಿ ಏನಾದ್ರೂ ಮಾತಾಡ್ಬೇಕಂತಿದ್ರೆ ಅವಕಾಶ ಸಿಕ್ಕಿದ್ರೆ ಯಾರ ಹತ್ರ ಮಾತಾಡಂತ ಕೇಳುವಾಗ ನೀವು ನನ್ಗೆ ಮತ್ತೆ ನನ್ನ ಮಕ್ಕಳಿಗೆ ಮಾತಾಡಲ್ಲ, ನೀವೇನು ಭವನ್ ಕುಮಾರಿ ಮಲ್ಲಿಕಾರ್ಜುನ ಮಾಡ್ತಿದ್ದೀರಿ ಅಂತ ಜೋಕ್ ಮಾಡ್ತಿಲ್ಲ. ಅಂದ್ರೆ ಶಿ ಲವ್ಸ್ ದಟ್ ಆಲ್ಸೋ ಆಕ್ಚುಲಿ. ಶಿ ನೆವರ್ ಇಂಟರ್ಫಿಯರ್ಡ್ ವಿತ್ ಮೈ ದಿಸ್ ಆಕ್ಟಿವಿಟೀಸ್. ಯಾವತ್ತೂ ಯಾಕಂದ್ರೆ ಅವಳದು ಎಜುಕೇಶನ್ಸ್ ಆಗಿತ್ತು. ಅವಳು SJM ಅಲ್ಲಿ ಅವಳು MA ಸೈಕಾಲಜಿ ಮಾಡಿದ್ದು ವಿಜಯಲ್ಲಿ, MA ಸೈಕಾಲಜಿ ಮಾಡಿ ಮತ್ತೆ SJM ಅಲ್ಲಿ ಅವಳು ಇಲ್ಲಿ ನನ್ನ ಏನು ಆಸೆ ಇತ್ತು LLB ಮಾಡಿದ್ಲು. ಆನಂತರ LLM SJM ಅಲ್ಲಿ ಮಾಡಿದ್ದು ಅವಳು. ಅವಳು ಸ್ವಲ್ಪ ವರ್ಕಾಲಿಕ್ ಆಕ್ಚುಲಿ ತುಂಬಾ. ಅವಳು 44ನೇ ವರ್ಷದಲ್ಲಿ ಅವಳು ಲಾಸ್ಟ್ ಎಕ್ಸಾಮ್ ಬರ್ತಿದ್ದೆ, ಜುಡಿಷಿಯರಿ DJ ಎಕ್ಸಾಮ್. ಅದರಲ್ಲಿ ಸಹ ನಮ್ಗೆ ಒಂದು ವೇಳೆ ಅವಳಿಗೆ ಬ್ಯಾಂಗ್ಳೂರಿಗೆ ಎಕ್ಸಾಮ್ಗೆ ಹೋಗುವಾಗ ನಾನು ಫೋನ್ ಮಾಡೋದಲ್ಲಿ ನಮ್ಮ JMC ಬ್ಯಾಂಗ್ಳೂರ್ ಮಕ್ಕಳಿಗೆ ಮಿಸಸ್ ಬರ್ತಾರಪ್ಪ ಒಂದು ಸ್ವಲ್ಪ ಸಹಾಯ ಮಾಡಿ ಅಂತ ಹೇಳಿ ಅವರೇ ಪಾಪ ಅಲ್ಲಿ ಹೋಟ್ಲಿಗೆ ಕರ್ಕೊಂಡು ಹೋಗಿ ರೂಮ್ ವ್ಯವಸ್ಥೆ ಮಾಡಿ ಎಕ್ಸಾಮ್ ಸೆಂಟ್ರಿಗೆ ಕರ್ಕೊಂಡು ಹೋಗ್ತಿದ್ರು. ಶಿ ಆಲ್ಸೋ ದಟ್ ಮಚ್ ಆಲ್ಸೋ ಇಂಟಿಮೇಸಿ ವಿತ್ ಸ್ಟೂಡೆಂಟ್ಸ್ ಆಲ್ಸೋ. ಮುಂಚೆಲ್ಲ ನಮ್ಮ ಸ್ಕೂಲ್ ಮೇಲೆ ಬರ್ತಿದ್ರಲ್ಲ ಅವರೆಲ್ಲ, ಹಾಗಾಗಿ ಎಲ್ಲ ಫೇಸ್ ಟು ಫೇಸ್ ಪರಿಚಯ ಮಕ್ಕಳಿಗೆ. ಮೇಡಮ್ ಇದು ಮಕ್ಕಳದೆಲ್ಲ ಪರಿಚಯ. ನಮ್ಮ ಅನುಲಕ್ಷ್ಮಿ ಮತ್ತೆ ಭಾರಿ ಕ್ಲೋಸ್ ಎಲ್ಲ ಮಕ್ಕಳಿಗೆ. ಅವಳು ಎಲ್ಲ ಮಕ್ಕಳು ಟಚ್ ಉಂಟು. ಅಂದ್ರೆ ಮಕ್ಕಳೆಲ್ಲ ಬಂದು ಕೂತಾಗ ಅವಳೊಂದು ಪದ್ಯ ಹೇಳ್ತಿದ್ಲು, ಭಕ್ತಿಗೀತೆ ಹೇಳ್ತಿದ್ರು. ಮೇಲೆ ಬಂದು ಒಂದು ಭಕ್ತಿಗೀತೆ ಹೇಳಿ ಹೋಗೋದು, ಮಕ್ಕಳೆಲ್ಲ ಕ್ಲಾಪ್ ಹೊಡೆಯೋದು, ಮತ್ತೆ ನಾನು ಕ್ಲಾಸ್ ರೂಮ್ ಮಾಡೋದು. ಹಾಗೆ ಅವರಿಗೆ ಒಂದು ದೊಡ್ಡ ಮಗಳ ಬಗ್ಗೆ ತುಂಬಾ ಇಂಟಿಮೆಸಿ ಅಂದ್ರೆ ಎಂಟ್ರೆನ್ಸ್ ಮಕ್ಕಳು ಅಂತ ಹೇಳಿದ್ರೆ ತುಂಬಾ ಖುಷಿ. ಎಲ್ಲ ಅಣ್ಣ ಅಂತ ಹೇಳಿ ಒಂದು ಎಂಜಾಯ್ ಮಾಡ್ತಿದ್ರು. ಒಂದು 50 ಜನ ಅಣ್ಣನ ಇರ್ತಿದ್ರಲ್ಲ ಅಥವಾ ಒಂದು 50 ಜನ ಅಕ್ಕನ ಇರ್ತಿರಲ್ಲ, ಅದೆಲ್ಲ ಮಕ್ಕಳು ತುಂಬಾ ಎಂಜಾಯ್ ಮಾಡ್ತಿದ್ರು. ದೇ ನೆವರ್ ಫೆಲ್ಟ್ ಅಬೌಟ್ ದಿ ಬರ್ಡನ್. ನನ್ನ ಹೆಂಡತಿ ಆಗ್ಲಿ ಮಕ್ಕಳಾಗ್ಲಿ ಈ ವ್ಯವಸ್ಥೆಯನ್ನು ಯಾವತ್ತೂ ಸಹ ಇದೊಂದು ನಮಗೆ ಒಂದು ಹೊರೆ, ನಮಗೊಂದು ಕಿರಿಕಿರಿ ಅಂತೇಳಿ ಯಾವತ್ತೂ ಅನಿಸಲಿಲ್ಲ. ನನ್ನ ಹೆಂಡತಿ ಯಾವತ್ತೂ ನನಗೆ ಫೋರ್ಸ್ ಮಾಡಲಿಲ್ಲ. ನಾವು ಇವತ್ತು ಆ ಟೂರಿಗೆ ಹೋಗುವ, ಇವತ್ತು ಈ ಟೂರಿಗೆ ಹೋಗುವ, ನಮಗೆ ನೀವು ನೋಡಿ ಫುಲ್ ಸ್ಟೂಡೆಂಟ್ಸ್ ಒಟ್ಟಿಗೆ ಇನ್ವಾಲ್ವ್ ಆಗ್ತೇನೆ ಅಂತ ಯಾವತ್ತೂ ಹೇಳಿಲ್ಲ. ತಮಾಷೆ ಮಾಡಲಿಲ್ಲ ಅಷ್ಟೇ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು, 20 ವರ್ಷ ಆಯ್ತು, ನಾನು ನಿನ್ನ ಎಲ್ಲಿ ಕರ್ಕೊಂಡು ಹೋಗಿದ್ದೀನಿ ಅಂತ ಹೇಳಿ. ನನ್ನ ಎಲ್ಲಿನೂ ಕರ್ಕೊಂಡು ಹೋಗ್ಲಿಲ್ಲ. ನಿಮ್ಮ ಮಕ್ಳು ಮಾತ್ರ ನೀವು ಆಡ್ಸಿರಿ ಅಂತ ಹೇಳ್ತಾರಲ್ಲ, ಅದೇ ಯಾವತ್ತೂ ಸದ್ಯಕ್ಕೆ ಬೇಸರ ಮಾಡ್ಕೊಂಡು ಹೇಳಲ್ಲ. ತಮಾಷೆ ಮಾಡಿ ಬಿಡ್ತಾಳೆ ಹೊರತು ಈಗ ನಾನು ಬೆಳಿಗ್ಗೆ ಹೇಳಿದ್ದೆ ಮಕ್ಕಳು ಬರ್ತಾರಲ್ಲ ಆಯ್ತಾಗಿದೆ ಅಂತ ಹೇಳ್ಕೊಂಡಾಗ ಆಡ್ತಾ ಹೋಗಿಲ್ಲ ಅಷ್ಟೇ. ಹಾಗಾಗಿ ಎಲ್ಲದರಲ್ಲಿ ಸಹ ನಮಗೆ ನನ್ಗೆ ಅನಿಸಿದೆ ಐ ಹ್ಯಾಪಿಯೆಸ್ಟ್ ಪರ್ಸನ್ ಇನ್ ದಿಸ್ ವರ್ಲ್ಡ್. ಡಿಸಿಷನ್ ರೈಟ್ ಅಂತ ಅನ್ಸುತ್ತೆ. ಅವಾಗ ತಗೊಂಡ ಡಿಸಿಷನ್ ಅವರನ್ನೇ ಮದುವೆ ಆಗಬೇಕು. ಹೌದು. ಮತ್ತೆ ನನ್ನ ಅತ್ತೆ ಅಂದ್ರೆ ಮಗನಾಗಿ ನಾನು ನೋಡ್ಕೊಂಡಿದ್ದೆ. ಯಾವತ್ತು ನಾನು ಮನೆಗೆ ಹೋದ್ರೆ ಅಳಿಯ ಬಂದಂತ ತಿಳ್ಕೊಳ್ಳಿಲ್ಲ ಅವರು, ಮಗನೇ ಬಂದಂತ ಹೇಳ್ಕೊಂಡು ಎಲ್ಲಿ ಕೂತ್ರೆ ಪಕ್ಕದಲ್ಲಿ ಕೂತ್ಕೊಡ್ಸ. ನನಗೆ ಮೊನ್ನೆ ಅವ್ರು ಡೆತ್ ಆಯ್ತು ಒಂದು 2-3 ತಿಂಗಳ ಹಿಂದೆ. ಬಂದಾಗ ಪಕ್ಕದಲ್ಲಿ ಕೂತ್ಕೊಳ್ಸಿ ಯಾರು, ಪಕ್ಕದಲ್ಲಿ ಕೂತ್ಕೊಳ್ಸಿ ಊಟ ಮಾಡಿಸಿ ಯಾರು. ಮಗ ಅಳಿಯ ಬಂದ ಅಂತ ಹೇಳ್ಕೊಂಡು ಗುರಿ ಭೋಜನ ಮಾಡಿಸಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತುಂಟು ನಾನು ಯಾವ್ದನ್ನ ಇಷ್ಟಪಡಲ್ಲ ಅಂತೇಳಿ. ನನ್ನನ್ನು ಪ್ರೀತಿಯಿಂದ ಮಾತ್ರ ಗೆಲ್ಬೇಕು ಹೊರತು ಬೇರೆ ಯಾವ್ದನ್ನ ಗೆಲ್ಲಿಗೆ ಬಿಡಲ್ಲ ನಾನು ಜನಗಳಿಗೆ. ಆಕ್ಚುಲಿ ಊಟ ಕಾಫಿ ತಿಂಡಿಯಿಂದ ನಾನು ಯಾವ್ದನ್ನ ಗೆಲ್ಲಿಗೆ ಬಿಡಲ್ಲ ಆಕ್ಚುಲಿ. ಸೊ ನನಗೆಲ್ಲ ದಾರಿ ಆಡ್ಬಿಟ್ಟಿದ್ರು ಆಕ್ಚುಲಿ. ತುಂಬಾ ಖುಷಿ ಅವರೊಟ್ಟಿಗೆ. ಹಾಗಾಗಿ ಮನೆ ನಮ್ಮ ನನ್ನ ಸ್ವಂತ ಅಮ್ಮ ಅತ್ತೆ ಕೇಳಿದೆ, ಅಮ್ಮ ನಮ್ಮ ಅತ್ತೆ ಡೆತ್ ಆಯ್ತಲ್ಲ ಅಮ್ಮ, ನಾನೇನು ವಿಧಿವಿಧಾನ ಮಾಡ್ಬೇಕು ನಮ್ಮ ಮಾತಾಡಿದ್ರು. ಮಗ ನೋಡು, ನಾನು ಹೇಗೆ ಅಮ್ಮ ನಿನ್ಗೆ ಅವ್ರ ಅಮ್ಮ ನಿನ್ಗೆ ಅತ್ತೆ ಅಲ್ಲ, ನೀನ್ ಮಗನಾಗಿ ಎಲ್ಲ ವಿಧಿವಿಧಾನ ಮಾಡು ಅಂತ ಹೇಳಿದ್ರು. ಹಾಗೆ ಅಂತ ಒಂದು ಅವಕಾಶ ಎಲ್ಲರೂ ಸಿಗಲ್ಲ ಆಕ್ಚುಲಿ. ಅಂದ್ರೆ ಏನು ನಾವೆಲ್ಲ ಅಷ್ಟೊಂದು ಏನು ಪ್ರಾರಂಭದ ಒಂದು 20-25 ವರ್ಷ 30 ವರ್ಷ ತಂದೆ ತಾಯಿ ಮನೆಯಲ್ಲಿ ಇದ್ಕೊಂಡು ಬೆಳಿತೇವೆ ಭಾರಿ ಅನ್ಯೋನ್ಯವಾಗಿ. ಮತ್ತೇನು ಹೊಸ ವಾತಾವರಣಕ್ಕೆ ಹೋಗ್ತಾನೆ, ಮದುವೆ ಅಂತ ಹೋಗ್ತೇವೆ, ಅಲ್ಲಿ ಸಹ ಅದೇ ವಾತಾವರಣ, ಅದೇ ತಂದೆ ಅದೇ ತಾಯಿ ಅನುಭವ. ಹಾಗೆ ಅದೇ ಹೆಂಡತಿ ಆದವಳು ಸಹ ತುಂಬಾ ಅನ್ಯೋನ್ಯವಾಗಿರುವಂಥದ್ದು. ಹೆಂಡತಿ ಅಂತ ಅನುಭವನೇ ಆಗಲ್ಲ, ನನ್ನ ಫ್ರೆಂಡ್ಸ್ ಆಗಿರುವಂಥದ್ದು, ಕ್ಲೋಸ್ ಆಗಿರೋ. ಇದನ್ನ ನೋಡಿ ನನಗೆ ಎಲ್ಲಿ ಸಹ ಯಾವ್ದು ಹೊರೆ ಅಂತ ಅನಿಸ್ಲಿಲ್ಲ. ಜೀವನ ಬಾಲ್ಯದಿಂದ ಇವತ್ತಿನೊಳಗೆ ಯಾವುದು ಹೊರೆ ಅಂತ ಅನ್ಸಲ್ಲ, ಯಾವುದು ಕಷ್ಟ ಅಂತ ಅನ್ಸಲ್ಲ. ಎಲ್ಲವೂ ತುಂಬಾ ಸುಲಭವಾಗಿದೆ. ನನ್ಗೆ ಅನಿಸ್ತೇ ಕೂತ್ಕೊಂಡು ನಾನು ತುಂಬಾ ಅದೃಷ್ಟವಂತ ಅಂತೇಳಿ. ನನ್ನ ಹೆಂಡತಿ ನನ್ಗೆ ಏನು ಇಷ್ಟವರೆಗೆ ಕಿರಿಕಿರಿ ಮಾಡಲಿಲ್ಲ, ಮಕ್ಕಳು ಮಾಡಲಿಲ್ಲ, ಅತ್ತೆ ಮಾವನು ಮಾಡಲಿಲ್ಲ, ತಂದೆ ತಾಯಿನೂ ಮಾಡಲಿಲ್ಲ. ಏನೆಲ್ಲ ಸುಖ ಉಂಟು ಅದನ್ನೆಲ್ಲ ಅನುಭವಿಸಿದ್ದೀನಿ ಅಂತ ಹೇಳ್ಕೊಂಡು ನನಗಂದ್ರೆ ನಾಳೆ ಒಂದು ವೇಳೆ ನಾವು ನಮ್ಮ ಏನು ನಿಮಗೆ ಮರೆಯಾದ್ರೆ ಭಾರಿ ಸುಖ ಮರಣ ಅಂತ ಹೇಳಿ ಎಲ್ಲ ಸುಖವನ್ನು ನಾವು ಭೋಗಿಸಿ ಆಯ್ತು. ಯಾರು ನನಗೆ ಕಷ್ಟವನ್ನು ಕೊಡಲಿಲ್ಲ. ಆ ಕೊಟ್ಟರು ಸಹ ಭಾರಿ ಕ್ಷಣಿಕವಾಗಿತ್ತು. ಯಾಕಂದ್ರೆ ನನಗೆ ಮರೆಯುವಂಥದ್ದು ಭಾರಿ ದೊಡ್ಡ ಆರ್ಟ್ ಆಗಿತ್ತು ಆ್ಯಕ್ಚುಲಿ. ನೀವೇ ನಾನು ಹೇಳದೆ ಕೇಳಿದಂತೆ ಆ ದಿವಸ ಬೇಜಾರಾಗ್ತದೆ, ಮರುದಿವಸ ಒಂದು ಹೊಸ ಒಂದು ದಿನ ಆಗಿಬಿಡ್ತಿತ್ತು. ಹಾಗಾಗಿ ಆ ಸುಖವನ್ನೆಲ್ಲ ಅನುಭವಿಸಿ ಮೇನ್ ಕಾರಣ ಅದೇ ಆಗಿತ್ತು, ಮುಖ್ಯ ಕಾರಣ. ಅದು ವರ. ಅದು ವರವಾಗಿತ್ತು. ಹೌದು. ಎಲ್ಲ ಅಣ್ಣ ತಮ್ಮ ತಂಗಿ ಎಲ್ಲರೂ ಪ್ರೀತಿಸ್ತಾರೆ ಮನೆಗೆ ಹೋದರೆ. ಹಾಗೆ ಅಣ್ಣನಿಗೂ ಸಹ ನಮ್ಮ ಬಗ್ಗೆ ತಮ್ಮನ ಭಾರಿ ಗೌರವ, ತಂಗಿಯರಿಗೂ ಸಹ ಅಣ್ಣನ ಬಗ್ಗೆ ಭಾರಿ ಗೌರವ. ನಮ್ಮೆಲ್ಲ ಅವರ ಮಕ್ಕಳು ಸಹ ಚಿಕ್ಕಪ್ಪ ದೊಡ್ಡಪ್ಪನ ಭಾರಿ ಪ್ರೀತಿ ಮಾಡ್ತಾರೆ. ಮನೆಗೆ ಹೋದ ಎಲ್ಲ ಬಂದು ಕೂತ್ಕೊಳ್ತಾರೆ, ಮಾತಾಡ್ತಾರೆ. ನಾನು ಮಾನವೀಯ ಸಂಬಂಧಕ್ಕೆ ತುಂಬ ಬೆಲೆ ಕೊಡ್ತೇನೆ ಆ್ಯಕ್ಚುಲಿ. ನೀವೇ ನನಗೆ ಏನಾದರೂ ನನ್ನ ಕೋಪ ಮಾಡಿ ನಾನೇ ಕೇಳ್ತೇನೆ, ಯಾಕೆ ಕೋಪ ಮಾಡ್ಕೊಂಡಿರ್ತೀವಿ?
ಅದನ್ನ ಬಿಲ್ಡಪ್ ಮಾಡಿ ಟ್ರೈ ಮಾಡ್ತೇನೆ. ಅಂದರೆ ಇವನ್ ಐ ಆಮ್ ರೆಡಿ ಟು ಸ್ಯಾಕ್ರಿಫೈಸ್ ಮೈ ಸೆಲ್ಫ್ ರೆಸ್ಪೆಕ್ಟ್ ಆಲ್ಸೋ. ನಾನು ಯಾವತ್ತು ನನ್ನ ಅಧಿಕಾರ ಇರ್ಬೋದು ಅಥವಾ ನನ್ನ ಒಂದು ಈಗ ಶೈಕ್ಷಣಿಕ ಏನು ಸ್ಥಾನಮಾನಗಳಿರ್ಬೋದು, ಅದು ಯಾವುದು ನಾನು ಗಮನ ಕೊಡಲಿಲ್ಲ. ನನ್ನ ಮೇನ್ ಏನಂತೇಳಿ ನನ್ನ ಮಾನವೀಯ ಸಂಬಂಧ ತುಂಬ ಮುಖ್ಯ ಅಂತೇಳಿ, ಇದೊಂದು ದೊಡ್ಡ ಅವಕಾಶ ಅಂತೇಳಿ. ಪ್ರಾಣಿಗಳಿಗೂ ಮತ್ತು ಮನುಷ್ಯರಿಗೂ ದೊಡ್ಡ ಭೇದನೆ ವ್ಯತ್ಯಾಸನೇ ಇದೆ ಆ್ಯಕ್ಚುಲಿ. ನಮಗೆಲ್ಲ ಒಳ್ಳೊಳ್ಳೆ ಅವಕಾಶ ಉಂಟು, ಒಳ್ಳೆ ಮಾತಾಡ್ಕೊಳ್ಳೋ, ಒಳ್ಳೆ ಸಂಬಂಧ ಬೆಳೆಸ್ಕೊಂಡು ಖುಷಿ ಆಗಿರೋ ಅಂತೇಳಿ. ಅದಕ್ಕೋಸ್ಕರವಾಗಿ ನಾನು ಯಾವುದಕ್ಕೂ ಸ್ಯಾಕ್ರಿಫೈಸ್ ಮಾಡಿರ್ತೀನಿ. ಈ ನನ್ನ ಸ್ಟೂಡೆಂಟಿಗೆ ನಾನು ಬಂದು ನಾನು ಮುಂದೆ ಏನಾದರೂ ತಪ್ಪು ಮಾಡಿದಪ್ಪ, ಸ್ವಲ್ಪ ಅವನಿಗೆ ಜೋರು ಮಾಡಿದೆ, ಬೇಸರ ಮಾಡ್ಕೊಂಡು ನನ್ನಿಂದ ಮುಂದೆ ಇವರು ಸರಿತಂದ್ರೆ ಕೂಡಲೇ ಗುರುತಿಸ್ತೇನೆ, ಅದನ್ನ ಕರೆದು ಮಾತಾಡಿಸ್ತೇನೆ. ಅವ್ನು ಕಳ್ಕೊಳ್ಳಿ ರೆಡಿ ಇಲ್ಲ ನಾನು ಆ್ಯಕ್ಚುಲಿ. ಹಾಗೆ ಎಲ್ಲ ಇದೇ ಸೂತ್ರ ನನ್ನೆಲ್ಲ ಕಡೆ. ಮನೆ ವ್ಯವಸ್ಥೆ ಇರ್ಬೋದು, ವೈವಾಹಿಕ ವ್ಯವಸ್ಥೆ ಇರ್ಬೋದು, ಕೌಟುಂಬಿಕ ವ್ಯವಸ್ಥೆ ಇರ್ಬೋದು, ಸಾಮಾಜಿಕ ವ್ಯವಸ್ಥೆ ಇರ್ಬೋದು, ಎಲ್ಲ ಕಡೆ ಇದೇ ನನ್ನ ಸೂತ್ರವಾಗಿತ್ತು. ಅಂಥ ಸ್ಟೇಜ್ ಸಿಚುವೇಶನ್ಲಿ ಮಾತ್ರ ನಾನೊಂದು ಎಥಿಕಲಿ ಕಾಂಪ್ರಮೈಸ್ ಮಾಡಲಿತ್ತು ಅಷ್ಟೇ. ಎಥಿಕ್ಸಲ್ಲಿ ಇಲ್ಲಾದರೂ ಸಮಸ್ಯೆ ಬಂದಾಗ ಮಾತ್ರ ನಾನು ಅದರಲ್ಲಿ ಅವರಿಂದ ದೂರ ಸರಿತಿದ್ದೆ ಹೊರತು, ಇಲ್ಲೆಲ್ಲ ಎಥಿಕ್ಸ್ ಕರೆಕ್ಟ್ ಉಂಟು ಅಂತ ಹೇಳುವಾಗ ನಮ್ಮ ಅಹಂಕಾರದಿಂದ ಆ ತಪ್ಪುಗಳೆಲ್ಲ ಕ್ಷಮೆ ಕೊಡ್ತಿದ್ದೆ ನಾನು. ಕೆಲವೊಮ್ಮೆ ನಮ್ಮ ಅಹಂಕಾರ ಎಲ್ಲ ಕಡೆ ನಮ್ಮ ನಿಯಂತ್ರಣ ಇರಲ್ಲ ಆ್ಯಕ್ಚುಲಿ. ಸಮಯ ಸಂದರ್ಭ ಅಹಂಕಾರವನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೇವೆ, ಆದರೆ ತದನಂತರ ನಮ್ಗೆ ಗೊತ್ತಾಗ್ತದೆ ತಪ್ಪನ್ನು ಅರಿವಾಗಿ ಎಷ್ಟು ಸಂಬಂಧಗಳನ್ನ ನಾವು ಪುನಃ ಬೆಳೆಸ್ಕೊಂಡಿದೆ. ಆದರೆ ಎಲ್ಲಿ ಇಂಟಿಗ್ರಿಟಿ ಉಂಟು, ಎಥಿಕ್ಸ್ ಕಾಂಪ್ರಮೈಸ್ ಆಯಿತು, ಅಲ್ಲಿ ಮಾತ್ರ ದೂರ ಸರಿತಿದೆ ಅಷ್ಟೇ. ಹಾಗಾಗಿ 53 ವರ್ಷ ಆಯ್ತು ಇವಾಗ. ಜೀವನದ ಎಲ್ಲ ಹಂತದಲ್ಲೆಲ್ಲ ಸುಖವನ್ನು ಅನುಭವಿಸಿದೆ. ನಿಮ್ಮಿಂದ ಸಹ ನೀವು ಸಹ ತುಂಬ ನಮಗೆ ಸುಖವನ್ನು ದಾರ ಇರ್ತೀರಿ. ಯಾಕಂದ್ರೆ ನೀವೆಲ್ಲ ಬಂದು ಕೂತ್ಕೊಳ್ಳಿದ್ರೆ ನಾವು ಪಾಠ ಮಾಡುವಂಥದ್ದು. ಈಗ ನಾನು ನಿರಂತರವಾಗಿ 5 ಗಂಟೆಗೆ ಹೇಳಲಿಕ್ಕೆ ಯಾರು ಅಂತ ನೀವೇ ಪ್ರೇರಣೆ ಅಲ್ವಾ? ನೀವಿಲ್ಲಿ ನನಗೆ ಹೇಳಲಿಕ್ಕೆ ಆಗ್ತದ? ನನ್ನ ಜೀವನ ಆರಂಭ ಆಗ್ತದ? ಆರಂಭ ಆದ ನಾವು ಯಾವುದೋ ಒಂದು ಪತ್ರಿಕೆ ಓದ್ಬೋದಿತ್ತು, ಅಥವಾ ಬೇರೆ ಎಲ್ಲ ಸಾಮಾನ್ಯ ಜನರು ಮಾಡ್ತಾರಲ್ಲ ಅದೆಲ್ಲ ಮಾಡ್ತಿದ್ದೇನೆ. ಆದರೆ ನಾನು ನಿರಂತರವಾಗಿ ಈ ಪ್ರಕ್ರಿಯೆ ಬಾಗಲಿಕ್ಕೆ ಕಾರಣ ನೀವು ಅಂತ. ನಮ್ಮ ಡೈಲಿ ರೂಟೀನ್ ಹೇಗಿರುತ್ತೆ ಸರ್? 5:30 to ನಾನು ಸಾಮಾನ್ಯವಾಗಿ ನಾನು ಬೆಳಿಗ್ಗೆ 5:30ಗೆ ಎದ್ದಾಗಿರ್ತದೆ. ಅದಕ್ಕೆ ಮುಂಚೆನೆ ಹೊತ್ತು ನಂತರ ಹೇಳಲ್ಲ. ಸಾಮಾನ್ಯವಾಗಿ ಕೆಲವೊಮ್ಮೆ 5 ಗಂಟೆಗೆ ಇರ್ಬೋದು, ಕೆಲವೊಮ್ಮೆ 5 ಗಂಟೆಗೆ ಇರ್ಬೋದು. 5 ಗಂಟೆಗೆ ಮ್ಯಾಕ್ಸಿಮಮ್ 5ರಿಂದ 5:30 ನಡುವೆ ಎದ್ದಾಗಿರ್ತದೆ. ಎದ್ದ ಕೂಡ ಒಂದು ವಾಶ್ ಮಾಡಿಕೊಂಡು ಸಾಮಾನ್ಯ ಫಸ್ಟಿಗೆ ಕ್ಲಾಸಿಗೆ ರೆಡಿ ಆಗ್ತೇನೆ. ಆ್ಯಕ್ಚುಲಿ ನನ್ನ ಕ್ಲಾಸ್ ಆದ ನಂತರ ಮತ್ತೆ ನಂದು ಸ್ನಾನ ಮಾಡೋದು. ನಾನು ಕ್ಲಾಸ್ ಆದ ಸ್ನಾನ ಮಾಡಿ ಮತ್ತೆ ಬ್ರೇಕ್ಫಾಸ್ಟ್ ಮಾಡಿ 8 ಗಂಟೆ ನಾನು ಹಾಸ್ಪಿಟಲ್ಗೆ ಹೋಗ್ಲೇಬೇಕು. 8 ಗಂಟೆಯಿಂದ 9 ಗಂಟೆ ನಾನು ರೌಂಡ್ಸ್ ಆಗಲೇಬೇಕು. ಈಗ 9 ಗಂಟೆ ನಂತರ ನನ್ನ ಅಡ್ಮಿನಿಸ್ಟ್ರೇಷನ್ ವರ್ಕ್ ಇರ್ತದೆ ಅಥವಾ ಸ್ಟೂಡೆಂಟ್ಸಿಗೆ ಕ್ಲಾಸ್ ಇರ್ತದೆ. ನಾನು ಈಗಲೂ ಸಹ ನನ್ನ UG ಮಕ್ಕಳಿಗೆ ಪಾಠ ಮಾಡ್ತೇನೆ, PG ಅವರಿಗೆ ಮಾಡ್ತೇನೆ, OPD ಇನ್ವಾಲ್ವ್ ಆಗ್ತೇನೆ, IPD ಇನ್ವಾಲ್ವ್ ಆಗ್ತೇನೆ. ಹಾಗಾಗಿ 9 ಗಂಟೆಗೆ ಈ ರೌಂಡ್ಸ್ ಆಗಿ 9ರಿಂದ 12, 9ರಿಂದ 1, ಹಾಗೆ 2ರಿಂದ 5 ಒಂದು ನನ್ನ ಹೊರರೋಗಿ ವಿಭಾಗ ಅಥವಾ ಒಳರೋಗಿ ವಿಭಾಗ ಅಥವಾ UG ಪಾಠ ಅಥವಾ PG ಪಾಠ ಅಥವಾ ಬೇರೆ ಯಾವುದೋ ಅಡ್ಮಿನಿಸ್ಟ್ರೇಷನ್ ವಿಷಯ ಇರ್ತೇನೆ. ಸಂಜೆ ಮಧ್ಯಾಹ್ನ ಮುಂಚೆ ನಮ್ಮಲ್ಲಿ 12ರಿಂದ 2 ಗ್ಯಾಪ್ ಇತ್ತು. ಮಧ್ಯಾಹ್ನ ಕನ್ಸಲ್ಟೇಷನ್ ಮಾಡ್ತಿದ್ದೆ ನಾನು 12ರಿಂದ 2. ಈಗ ನಮ್ಮಲ್ಲಿ 1ರಿಂದ 2 ಮಾತ್ರ ನಮಗೆ ಸ್ಪೇಸ್ ಕೊಟ್ಟಿದ್ದಾರೆ. ಹಾಗಾಗಿ ಮಧ್ಯಾಹ್ನ ಕನ್ಸಲ್ಟೇಷನ್ ಮಾಡಲ್ಲ ಅನ್ಲೆಸ್ ಅಂಟಿಲ್ ಸ್ಪೆಷಲ್ ಕೇಸ್. ಸೊ ಮುಂಚೆ 12ರಿಂದ 2 10 ಪೇಷಂಟ್ ನೋಡ್ತಿದ್ದೆ. ಈಗ ಸ್ಟಾಪ್ ಮಾಡಿದ್ದೇನೆ. ಸ್ವಲ್ಪ ಏಜ್ ಆಗಿದಲ್ಲ, ವರ್ಕ್ ಬರ್ಡನ್ ಉಂಟಲ್ಲ. ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಮಗ ದೊಡ್ಡ ಆಗ್ತಿದ್ದಾನಲ್ಲ, ಈ ರಿಕ್ವೈರ್ಡ್ ಮೈ ಪ್ರೆಸೆನ್ಸ್. ಮಗಳು ತುಂಬಾ ಎಂಜಾಯ್ ಮಾಡಿದ್ದಾನೆ ಪ್ರೆಸೆನ್ಸ್ ಸಣ್ಣ ಏಜಲ್ಲಿ. ಸ್ವಲ್ಪ ಪ್ರಾಕ್ಟೀಸ್ ಸ್ವಲ್ಪ ಜಾಸ್ತಿ ಆಗ್ತಾ ಉಂಟು. ಸೊ ಹಾಗಾಗಿ ಈಗ ಸ್ವಲ್ಪ ಮಧ್ಯಾಹ್ನ ಪ್ರಾಕ್ಟೀಸ್ ಮಾಡಲ್ಲ ನಾನು. ಸಂಜೆ 5 ಗಂಟೆಗೆ ಅಲ್ಲಿ ಮುಗಿಸಿದ ಕೂಡಲೇ ಬಂದು ಒಂದು ತಿಂಡಿ ತಿಂದು 5:30 ಪ್ರಾಕ್ಟೀಸ್ ಶುರು ಮಾಡಿದರೆ ಮತ್ತೆ 8:30ವರೆಗೆ ಪ್ರಾಕ್ಟೀಸ್